ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಟಾಪಿಕ್ಕು ಸಾಲ್ಟ್, ಉಪ್ಪಿನ ಮೇಲೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಉಪ್ಪು ಎಲ್ಲರಿಗೂ ಇಷ್ಟ. ಏನಕ್ಕೆ? ನಮ್ಮ ಊಟನ ಟೇಸ್ಟಿಯಾಗಿ ಮಾಡುತ್ತೆ, ಮತ್ತು ಪ್ರಿಸರ್ವೇಟಿವ್ ಆಗಿ ಯೂಸ್ ಮಾಡ್ತಾರೆ. ಪಿಕಲ್ಸಲ್ಲಿರ್ಬೋದು, ಮತ್ತು ಇನ್ನೂ ಕೆಲವೊಂದರಲ್ಲಿ ಪ್ರಿಸರ್ವೇಟಿವ್ ಆಗಿ ಯೂಸ್ ಮಾಡ್ತಾರೆ. ಸೊ ಉಪ್ಪು ನಮಗೆ ಬೇಕಾ? ಉಪ್ಪಿಂದ ಏನು ತೊಂದರೆ ಆಗುತ್ತೆ? ಎಲ್ಲರಿಗೂ ಗೊತ್ತಿರೋ ಹಂಗೆ ಬಿ ಪಿ ಜಾಸ್ತಿ ಮಾಡುತ್ತೆ, ಹಾರ್ಟ್ ಮೇಲೆ ಪ್ರಾಬ್ಲಮ್ ಮಾಡುತ್ತೆ ಅಂತ ಎಲ್ಲರಿಗೂ ಗೊತ್ತು. ಆದರೆ ಉಪ್ಪನ್ನು ಬಿಟ್ಬಿಡೋಣ? ಖಂಡಿತ ಇಲ್ಲ. ಉಪ್ಪು ನಮಗೆ ಬೇಕಾಗುತ್ತೆ. ಎಷ್ಟು ಬೇಕಾಗುತ್ತೆ? ನಮಗೆ ಡೈಲಿ ನಮಗೆ ರಿಕ್ವೈರ್ಡ್ ಇರುವಂಥದ್ದು 500 ಮಿಲಿಗ್ರಾಮ್ ಮಾತ್ರ ನಮ್ಗೆ ಬೇಕಾಗಿರೋದು. ಒಬ್ಬ 10 ಗ್ರಾಮ್ಸ್ ಪರ್ ಡೇ ತಗೊತಾರೆ. WHO ರೆಕಮೆಂಡ್ ಮಾಡಿರೋದು ನಮಗೆ ಲೆಸ್ ದೆನ್ 5 ಗ್ರಾಮ್ಸ್ ಪರ್ ಡೇ. ಲೆಸ್ ದೆನ್ 5 ಗ್ರಾಮ್ಸ್ ಪರ್ ಡೇ ತಗೊಂಡ್ರೆ ಒಳ್ಳೇದು ಅಂತ. ಸೊ ಉಪ್ಪು ಏನಕ್ಕೆ ಬೇಕು ನಮಗೆ? ಅಷ್ಟೊಂದು ಹಾರ್ಟ್ ಮೇಲೆ ಪ್ರಾಬ್ಲಮ್ ಮಾಡುತ್ತೆ, ಬಿ ಪಿ ಜಾಸ್ತಿ ಮಾಡುತ್ತೆ. ಸೊ ಉಪ್ಪು ಬಿಟ್ಬಿಡೋಣ? ಖಂಡಿತ ಇಲ್ಲ. ಉಪ್ಪನ್ನು ಬಿಡಬಾರ್ದು. ನಾವು ಉಪ್ಪು ತಿನ್ಬೇಕಾಗುತ್ತೆ. ಸೊ ಎಷ್ಟು ಬೇಕಾ? ಏನಕ್ಕೆ ಬೇಕು ನಮಗೆ ಉಪ್ಪು ಏನಕ್ಕೆ ಬೇಕಂತ ಹೇಳಿದ್ರೆ, ಉಪ್ಪು ನಮಗೆ ಬಾಡಿನಲ್ಲಿ ವಾಟರ್ ಮತ್ತು ಎಲೆಕ್ಟ್ರೋಲೈಟ್ಸ್ ಬ್ಯಾಲೆನ್ಸ್ ಮಾಡುತ್ತೆ. ಆಮೇಲೆ ಅದು ನರ್ವ್ ಇಂಪಲ್ಸ್ನ ಕಂಡಕ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ನರ್ವ್ ಸಿಸ್ಟಮಲ್ಲಿ. ಆಮೇಲೆ ಮಸಲ್ ಕಾಂಟ್ರಾಕ್ಟ್ ಆಗಲಿಕ್ಕೆ, ರಿಲ್ಯಾಕ್ಸೇಷನ್ ಆಗಲಿಕ್ಕೆ ಅದು ತುಂಬ ಹೆಲ್ಪ್ ಮಾಡುತ್ತೆ. ಸೊ ಇದಕ್ಕೆ ನಮಗೆ ಸೋಡಿಯಂ ಬಹಳ ಇಂಪಾರ್ಟೆಂಟು. ಸೊ ಸೋಡಿಯಂ ಉಪ್ಪಿನಲ್ಲಿರುತ್ತೆ. ಉಪ್ಪು ಜಾಸ್ತಿ ತಿನ್ನೋದ್ರಿಂದ ಏನಾಗುತ್ತೆ? ಸೋಡಿಯಂ ಲೆವೆಲ್ ಬಾಡಿನಲ್ಲಿ ಜಾಸ್ತಿ ಆದಷ್ಟು ಫ್ಲೂಯಿಡ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅಬ್ಸಾರ್ಪ್ಷನ್ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ? ಹಾರ್ಟ್ ಮೇಲೆ ಒತ್ತಡ ಜಾಸ್ತಿ ಆಗಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಬರುತ್ತೆ. ಆಮೇಲೆ ಕಾರ್ಡಿಯಾಕ್ ಅರೆಸ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಬರೀ ಹಾರ್ಟ್ ಮೇಲೆ ಒಂದೇ ತೊಂದರೆ ಕೊಡೋದಿಲ್ಲ ಅದು. ಆಮೇಲೆ ಕಿಡ್ನಿ ಮೇಲೆ ಕೂಡ ಪ್ರಾಬ್ಲಮ್ ಆಗುತ್ತೆ, ಕ್ರೋನಿಕ್ ಕಿಡ್ನಿ ಡಿಸೀಸ್ ಕಾಸ್ ಮಾಡುತ್ತೆ. ಅದಾದಮೇಲೆ ಸ್ಟಮಕ್ ಕ್ಯಾನ್ಸರ್ ಆಗುತ್ತೆ. ಅದಾದಮೇಲೆ ಬೋನ್ಸ್ ಮೇಲೆ ಕೂಡ ಪ್ರಾಬ್ಲಮ್ ಆಗುತ್ತೆ. ಸೋಡಿಯಂ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಕ್ಯಾಲ್ಸಿಯಂ ಬೇಕಾಗ್ತದೆ. ಸೊ ಆ ಕ್ಯಾಲ್ಸಿಯಂನ ನಾವು ಇದರಿಂದ ತಗೊಳ್ತೇವೆ, ಬೋನಿಂದ ತಗೊಳ್ತಾರೆ. ಸೊ ಬೋನಿಂದ ತಗೊಂಡಾಗ ಬೋನ್ ವೀಕ್ ಆಗ್ತಾ ಹೋಗುತ್ತೆ. ಸೊ ಬೋನ್ ವೀಕ್ ಆಗ್ತಾ ಆದಾಗ ಆಸ್ಟಿಯೋಪೋರೋಸಿಸ್ ಅಂತ ಕರಿತೀವಿ ಅದನ್ನು. ಸೊ ಇದರಿಂದ ಫ್ರ್ಯಾಕ್ಚರ್ಸ್ ಜಾಸ್ತಿ ಆಗುತ್ತೆ. ಸೊ ಅದಾದ್ಮೇಲೆ ಸೋಡಿಯಂ ಲೆವೆಲ್ ಕಡಿಮೆ ಆದಾಗ ಏನಾಗುತ್ತೆ? ಸೊ ಸೋಡಿಯಂ ಲೆವೆಲ್ ಏನಾದರೂ ಬಾಡಿನಲ್ಲಿ ಕಡಿಮೆ ಆದಾಗ ವಾಮಿಟಿಂಗ್ ಬರುತ್ತೆ, ಲೆಥಾರ್ಜಿ ಫೀಲ್ ಆಗ್ತಾರೆ ಪೇಷಂಟ್ಸು. ಆಮೇಲೆ ಮೆಂಟಲ್ ಕನ್ಫ್ಯೂಷನ್ ಆಗುತ್ತೆ. ಸೊ ತುಂಬ ಕನ್ಫ್ಯೂಷನ್ ಮತ್ತು ಗಿಡಿನೆಸ್ ಎಲ್ಲ ಬರುತ್ತೆ. ಸೊ ದೇಹಕ್ಕೆ ಬೇಕಾಗಿರೋಷ್ಟು ಮಾತ್ರ ತಗೊಳ್ಳಿ. 500 ಮಿಲಿಗ್ರಾಮ್ ಬೇಕಾಗಿರೋದು. WHO ರೆಕಮೆಂಡ್ ಇರೋದು 5 ಗ್ರಾಮ್ಸ್, ಲೆಸ್ ದೆನ್ 5 ಗ್ರಾಮ್ಸ್. ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಸಾಧ್ಯವಾದಷ್ಟು ಕಡಿಮೆ ತಗೊಳ್ಳಿ. ಸೊ ಥ್ಯಾಂಕ್ ಯು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ ಗೆಳೆಯರೆ, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಮೊಟ್ಟೆ ಮೇಲೆ ಮಾಡ್ತಿದ್ದೀನಿ. ಮೊಟ್ಟೆನ ಡೈಲಿ ಎಷ್ಟು ತಿನ್ಬೋದು ನಾವು ಸೇಫಾಗಿ? ಮೊಟ್ಟೆ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಲೆವೆಲ್ ಏನಾದರೂ ಜಾಸ್ತಿ ಆಗುತ್ತಾ ಬ್ಲಡ್ಡಲ್ಲಿ? ಅಥವಾ ಬರೀ ಮೊಟ್ಟೆದು ಬಿಳಿ ಭಾಗದ ಮಾತ್ರ ತಿನ್ಬೋದಾ? ಅಥವಾ ಎಲ್ಲೋ ಭಾಗದಿಂದ ಏನೋ ತೊಂದರೆ ಆಗುತ್ತಾ? ಆಮೇಲೆ ಮತ್ತೆ ಇನ್ನೊಂದು ಹೆಲ್ತ್ ಬೆನಿಫಿಟ್ಸ್, ಮೊಟ್ಟೆ ತಿನ್ನೋದ್ರಿಂದ ಏನೇನು ಉಪಯೋಗ ಇದೆ ನಮಗೆ. ಸೊ ಈಗ ವಿಡಿಯೋ ಶುರು ಮಾಡೋದಾದರೆ, ಮೊಟ್ಟೆನ ತುಂಬ ಜನ ಇಷ್ಟಪಡ್ತಾರೆ, ತುಂಬ ಇಷ್ಟದಿಂದ ತಿಂತಾರೆ. ಸೊ ಇದು ಟೇಸ್ಟಿಯಾಗಿರುತ್ತೆ. ಮತ್ತು ಜೊತೆಗೆ ಅದರಲ್ಲಿ ಇಟ್ ಈಸ್ ವೆರಿ ರಿಚ್ ಇನ್ ನ್ಯೂಟ್ರಿಯೆಂಟ್ಸ್. ಇದರಲ್ಲಿ ವೈಟಮಿನ್ಸ್ ಇರುತ್ತೆ, ಮಿನರಲ್ಸ್ ಇರುತ್ತೆ, ಆ್ಯಂಟಾಸಿಡ್ಸ್ ಇರುತ್ತೆ, ಮತ್ತು ಪ್ರೋಟೀನ್ಸ್, ಮೈನಾಗಿ ಪ್ರೋಟೀನ್ಸ್ ಇರುತ್ತೆ. ಅದ್ರ ಜೊತೆಗೆ ಇದರಲ್ಲಿ ಫ್ಯಾಟ್ ಕಂಟೆಂಟ್ ಕೂಡ ಇರುತ್ತೆ. ನೀವು ಕೇಳಿರ್ಬೋದು, ಮೊಟ್ಟೆಯಲ್ಲಿನ ಕೊಲೆಸ್ಟ್ರಾಲು ಹಾರ್ಟ್ಗೆ ಪ್ರಾಬ್ಲಮ್ ಮಾಡುತ್ತೆ ಅಂತ. ಇದು ನಿಜಾನ? ರೀಸೆಂಟ್ ರಿಸರ್ಚಲ್ಲಿ ಮೊಟ್ಟೆ ಮತ್ತು ಹಾರ್ಟ್ ಡಿಸೀಸ್ಗೆ ಅಷ್ಟೊಂದು ಸ್ಟ್ರಾಂಗ್ ಲಿಂಕ್ ಏನು ಸಿಕ್ಕಿಲ್ಲ. ಹೆಲ್ತಿ ಪರ್ಸನ್ ಎಷ್ಟು ಮೊಟ್ಟೆ ನೀವು ದಿನಕ್ಕೆ ತಿನ್ಬೋದು? ಹೆಲ್ತಿ ಆಗಿರೋ ಪರ್ಸನ್ಸು ದಿನಕ್ಕೆ 1 to 2 ಮೊಟ್ಟೆ ತಿನ್ಬೋದು, ಅಥವಾ 6 to 12 ಪರ್ ವೀಕ್. ಇಷ್ಟು ಮೊಟ್ಟೆ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಏನಾದರೂ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗುತ್ತಾ ಹೆಲ್ತಿ ಪರ್ಸನ್ಸಲ್ಲಿ? ಖಂಡಿತ ಇಲ್ಲ. ನಮ್ಮ ದೇಹದಲ್ಲಿ ಗುಡ್ ಆ್ಯಂಡ್ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ 2 ಕೊಲೆಸ್ಟ್ರಾಲ್ ಇರುತ್ತೆ. ಗುಡ್ ಕೊಲೆಸ್ಟ್ರಾಲ್ ಅನ್ನೋದನ್ನ HDL ಅಂತ ಕರಿತೀವಿ, ಬ್ಯಾಡ್ ಕೊಲೆಸ್ಟ್ರಾಲ್ನ LDL ಅಂತ ಕರಿತೀವಿ. ಸೊ HDLನ ಮೊಟ್ಟೆಯಲ್ಲಿ 2 ಇರುತ್ತೆ, HDL ಇರುತ್ತೆ, LDL ಕೂಡ ಇರುತ್ತೆ. ಸೊ HDL ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಮಾಡುತ್ತೆ ಮೊಟ್ಟೆ ತಿನ್ನೋದ್ರಿಂದ. ಸೊ ಇದು HDL ಲೆವೆಲ್ ಜಾಸ್ತಿ ಆದಷ್ಟು ಹಾರ್ಟ್ ಪ್ರಾಬ್ಲಮ್ಸ್ ಕಡಿಮೆ ಆಗುತ್ತೆ. ಸೊ LDL ಲೆವೆಲ್ ಬರೀ ಮೊಟ್ಟೆ ತಿನ್ನೋದ್ರಿಂದ ಮಾತ್ರ ಬರುತ್ತಾ? ಖಂಡಿತ ಇಲ್ಲ. ನೀವು ತಗೊಳ್ಳೋ ಬೇರೆ ಆಹಾರದಿಂದನೂ ಬರುತ್ತೆ. ಎಕ್ಸಾಂಪಲ್ ಚೀಸ್ ಇರ್ಬೋದು, ಪ್ರೋಸೆಸ್ಡ್ ಮೀಟ್ ಇರುತ್ತೆ, ಫ್ರೈಡ್ ಫುಡ್ ಐಟಮ್ಸ್ ಏನಾದ್ರು ತಿನ್ಬೋದು, ಯೋಗಟ್, ಇದೆಲ್ಲ ತಿನ್ನೋದ್ರಿಂದ LDL ಲೆವೆಲ್ ಜಾಸ್ತಿ ಆಗುತ್ತೆ. ವಯಸ್ಸಾಗ್ತಿದ್ದಂಗೆ ನಾವು ಮೊಟ್ಟೆ ತಿನ್ನೋ ಪ್ರಮಾಣನ ಕಡಿಮೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅದೇ ರೀತಿ LDL ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇರೋರು, ಹಾರ್ಟ್ ಕಂಡೀಷನ್ ಮುಂಚೆನೇ ಇರೋರು, ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಹಾರ್ಟ್ ಡಿಸೀಸ್ ಇರೋರು, ಅವರು ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಿಗಾನ ಹಾರ್ಟ್ ಡಿಸೀಸ್ ಇತ್ತು ಅಂದರೆ ಅಂಥವರು, ತುಂಬ ದಪ್ಪ ಇರೋರು, ಮತ್ತು
ಡಯಾಬಿಟಿಸ್ ಶುಗರ್ ಕಾಯಿಲೆ ಇರುವಂಥವ್ರು ಇವರೆಲ್ಲ ವಾರಕ್ಕೆ 4 ರಿಂದ 5 ಮೊಟ್ಟೆ ತಿಂದರೆ, ತುಂಬ ಜನ ಕೇಳ್ತಾರೆ ಬರೀ ಮೊಟ್ಟೆಯಲ್ಲಿ ವೈಟ್ ಪೋರ್ಷನ್ ತಿಂದರೆ ಒಳ್ಳೇದಾ, ಯೆಲ್ಲೋ ಪೋರ್ಷನ್ ಬಿಟ್ಬಿಡ್ಬೋದಾ ಅಂತ. ನೋಡಿ ಗೆಳೆಯರೆ, ಯೆಲ್ಲೋ ಪೋರ್ಷನಲ್ಲಿ ಬರೀ ಕೊಲೆಸ್ಟ್ರಾಲ್ ಮಾತ್ರ ಇರೋದಿಲ್ಲ, ಅದು ವೆರಿ ರಿಚ್ ಸೋರ್ಸ್ ಆಫ್ ಐರನ್ ಮತ್ತು ವೈಟಮಿನ್ ಡಿ ಮತ್ತು ಇನ್ನು ಕೆಲವು ಮಿನರಲ್ಸಲ್ಲಿ ತುಂಬ ಹೈ ರಿಚ್ ಸೋರ್ಸ್ ಇರುತ್ತೆ. ಸೊ ಅದರಿಂದ ಯೆಲ್ಲೋ ಕಲರ್ ತಿನ್ನೋದ್ರೂ ಬೆನಿಫಿಟ್ಸ್ ಇರುತ್ತೆ. ಸೊ ಎಷ್ಟು ತಿನ್ನಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬ ಹೆಲ್ತಿ ಪರ್ಸನ್ 1 ರಿಂದ 2 ಮೊಟ್ಟೆ ತಿನ್ನಬೇಕಾಗುತ್ತೆ. ಒಬ್ಬರು ಪ್ರೀ ಕಂಡೀಷನ್ಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಅಂಥವರು ವಾರಕ್ಕೆ 4 ರಿಂದ 5 ಮೊಟ್ಟೆ ತಿಂದರೆ ತುಂಬ ಒಳ್ಳೆಯದು. ಸೊ ಅದಕ್ಕಿಂತ ಜಾಸ್ತಿ ತಿಂದರೆ ರಿಸ್ಕ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಬೆನಿಫಿಟ್ಸ್ ಆಫ್ ಮೊಟ್ಟೆ ಏನಿರುತ್ತೆ, ಮೊಟ್ಟೆ ತಿನ್ನೋದ ಉಪಯೋಗ ಏನೇನು ಬರುತ್ತೆ ನಮಗೆ, ಇಟ್ ಈಸ್ ತುಂಬ ರಿಚ್ ಸೋರ್ಸ್ ಆಫ್ ವೈಟಮಿನ್ಸ್ ಇರುತ್ತೆ, ಪ್ರೋಟೀನ್ಸ್, ಮೇನ್ಲಿ ಪ್ರೋಟೀನ್, ಇಂಪಾರ್ಟೆಂಟ್ ಪ್ರೋಟೀನ್, ಮಿನರಲ್ಸ್ ಇರುತ್ತೆ, ವೈಟಮಿನ್ B12, ಮತ್ತು ಇಟ್ ಈಸ್ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್. ಇದು ಆ್ಯಂಟಿ ಆಕ್ಸಿಡೆಂಟ್ಸ್ ಏನು ಮಾಡುತ್ತೆ, ನಮಗೆ ಹಾರ್ಟ್ ಕಂಡೀಷನ್ಸು ಮತ್ತು ಕ್ಯಾನ್ಸರಿಂದ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಆಮೇಲೆ ವೆಯ್ಟ್ ಲೂಸ್ ಮಾಡೋ ಅಂಥವ್ರು ಮೊಟ್ಟೆ ತಿನ್ನೋದ್ರಿಂದ ತುಂಬ ಉಪಯೋಗ. ಏನಕ್ಕೆ ಅಂತ ಹೇಳಿದ್ರೆ, ಇದು ಮೊಟ್ಟೆ ತಿಂದರೆ ವೆಯ್ಟ್ ಲೂಸ್ ಮಾಡಬೇಕು ಅಂತಿರೋರು, ವೆಯ್ಟ್ ಲಾಸ್ ಮಾಡ್ಕೊಬೇಕು ಅಂತಿರೋರು ಮೊಟ್ಟೆ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಏನಕ್ಕೆ ಅಂತ ಹೇಳಿದ್ರೆ, ಮೊಟ್ಟೆ ಏನಾದರೂ ತಿಂದರೆ ಹೊಟ್ಟೆ ತುಂಬದಂಗೆ ಅನಿಸುತ್ತೆ. ಓಕೆ, ಸೊ ಹೊಟ್ಟೆ ಫುಲ್ಲಾದಾಗ ನಾವು ಬೇರೆ ಆಹಾರನ ಸೇವಿಸೋದು ಕಡಿಮೆ ಮಾಡ್ತೀವಿ. ಸೊ ಮೊಟ್ಟೆ ತಿನ್ನೋದ್ರಿಂದ ವೆಯ್ಟ್ ಲಾಸ್ ಕೂಡ ಹೆಲ್ಪ್ ಆಗುತ್ತೆ. ಇನ್ ಸಮರಿ, ಮೊಟ್ಟೆ ಅನ್ನೋದು ಒಂದು ಒಳ್ಳೆ ಪೌಷ್ಟಿಕ ಆಹಾರ. ಇದರಲ್ಲಿ ಯಥೇಚ್ಛವಾಗಿ ಪ್ರೋಟೀನ್ಸ್ ಇದೆ, ವೈಟಮಿನ್ ಡಿ ಇದೆ, ಬಿ ಕಾಂಪ್ಲೆಕ್ಸ್ ವೈಟಮಿನ್ಸ್ ಇದೆ, ಮತ್ತು ಅದ್ರ ಜೊತೆಗೆ ಒಳ್ಳೆ ಮಿನರಲ್ಸ್ ಇದೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ಮತ್ತು ಇದೆಲ್ಲರ ಜೊತೆಗೆ ಒಳ್ಳೆ ಕೊಲೆಸ್ಟ್ರಾಲ್ ಕೂಡ ಇದೆ. ಇದ್ರ ಜೊತೆಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಕೂಡ ಇದೆ. ಒಬ್ಬ ಹೆಲ್ತಿ ಇಂಡಿವಿಜುವಲು ಡೈಲಿ 1 ರಿಂದ 2 ಮೊಟ್ಟೆ ತಿನ್ಬೋದು, ಅಥವಾ ವೀಕ್ಲಿ 6 ರಿಂದ 12 ಮೊಟ್ಟೆ ತಿಂದರೆ ಏನೂ ತೊಂದರೆ ಆಗೋದಿಲ್ಲ. ಸೊ ಅದೇ ರೀತಿ ಪ್ರೀವಿಯಸ್ ಹಿಸ್ಟ್ರಿ ಆಫ್ ಹಾರ್ಟ್ ಕಂಡೀಷನ್ ಇರೋರು, ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಹಾರ್ಟ್ ಡಿಸೀಸ್ ಇರೋರು, ತುಂಬ ದಪ್ಪ ಇರೋವಂಥವ್ರು, ಅಥವಾ ಡಯಾಬಿಟಿಸ್ ಇರೋವಂಥವ್ರು, ಇನ್ಕ್ರೀಸ್ಡ್ ಲೆವೆಲ್ ಆಫ್ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್, LDL ಲೆವೆಲ್ ಇರೋರು, ಅಂಥವರು ವಾರದಲ್ಲಿ 4 ರಿಂದ 5 ಮೊಟ್ಟೆ ತಿಂದರೆ ಒಳ್ಳೆಯದು. ಸೊ ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಬೇರೆಯವ್ರಿಗೆ ಶೇರ್ ಮಾಡಿ ಈ ವಿಡಿಯೋ. ಥ್ಯಾಂಕ್ ಯು. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಫ್ರೂಟ್ಸ್, ಹಣ್ಣುಗಳು ಡಯಾಬಿಟಿಸ್ ಇರೋ ಪೇಷಂಟ್ ಯಾವ ತಿಂದರೆ ತುಂಬ ಒಳ್ಳೆಯದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಸೊ ಡಯಾಬಿಟಿಸ್ ಇರೋ ಪೇಷಂಟ್ಸು ಶುಗರ್ ಲೆವೆಲು ಮತ್ತು ಕೊಲೆಸ್ಟ್ರಾಲ್ ಲೆವೆಲ್ನ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್. ನಾರ್ಮಲಾಗಿ ತುಂಬ ಫ್ರೂಟ್ಸು ಶುಗರ್ ಲೆವೆಲ್ನ ಜಾಸ್ತಿ ಮಾಡೋದಿಲ್ಲ. ಸೊ ಆ ಎಕ್ಸಾಂಪಲ್ಸ್ ಬಂದರೆ ಒಂದು ಗ್ರೇಪ್ಸ್. ಸೊ ಈ ಗ್ರೇಪ್ಸಲ್ಲಿ ಹೈ ಲೆವೆಲ್ ಆಫ್ ನ್ಯೂಟ್ರಿಯೆಂಟ್ಸ್ ಇದೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಕೆಲವೊಂದು ಸ್ಟಡೀಸ್ ಪ್ರಕಾರ ದ್ರಾಕ್ಷಿ ತಿನ್ನೋದ್ರಿಂದ ಟೈಪ್ 2 ಡಯಾಬಿಟಿಸ್ನ ರಿಸ್ಕ್ ಕಡಿಮೆ ಆಗುತ್ತೆ, ಮತ್ತು ಅದರಲ್ಲಿ ಎಸೆನ್ಷಿಯಲ್ ಮಿನರಲ್ಸ್ ಕೂಡ ಪ್ರೊವೈಡ್ ಮಾಡುತ್ತೆ, ಮತ್ತು ಲೋ ಕ್ಯಾಲರಿ ಮತ್ತು ಲೋ ಫ್ಯಾಟಲ್ಲಿರುತ್ತೆ. ಸೊ ದ್ರಾಕ್ಷಿ ತಿನ್ನೋದ್ರಿಂದ ಟೈಪ್ 2 ಡಯಾಬಿಟೀಸ್ನ ರಿಸ್ಕ್, ಟೈಪ್ 2 ಡಯಾಬಿಟಿಸ್ ಬರೋದು ಕಡಿಮೆ ಆಗುತ್ತೆ ರಿಸ್ಕ್. ನೆಕ್ಸ್ಟ್ ಒನ್ ಬೆರೀಸಲ್ಲಿ ಯಾವುದಿದೆ, ಬ್ಲೂಬೆರೀಸ್, ಸ್ಟ್ರಾಬೆರೀಸ್, ಕ್ರೇನ್ಬೆರೀಸ್. ಸೊ ಇದರಲ್ಲೆಲ್ಲ, ಈ ಬೆರೀಸಲ್ಲೆಲ್ಲ ತುಂಬ ನ್ಯೂಟ್ರಿಯೆಂಟ್ಸ್ ಇದೆ ಮತ್ತು ಫೈಟೋಕೆಮಿಕಲ್ ಇದೆ. ಈ ಫ್ರೂಟ್ಸ್ ತೊಗೊಳೋದ್ರಿಂದ ಪೋಸ್ಟ್ ಮೀಲ್ ಅಂದರೆ ಊಟ ಆದಮೇಲೆ ಏನಿರುತ್ತೆ ಆ ಗ್ಲೂಕೋಸ್ ಲೆವೆಲು, ಶುಗರ್ ಲೆವೆಲು ಕಡಿಮೆ ಮಾಡುತ್ತೆ, ಮತ್ತು ಎಸ್ಪೆಷಲಿ ಟೈಪ್ 2 ಡಯಾಬಿಟಿಸ್. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಡಯಾಬಿಟಿಸ್ ಇರುತ್ತಲ್ಲ, ಅದರಲ್ಲಿ ಟೈಪ್ 2 ಡಯಾಬಿಟಿಸಲ್ಲಿ ಪೋಸ್ಟ್ ಮೀಲ್ ಬ್ಲಡ್ ಶುಗರ್ ಲೆವೆಲ್ನ ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ಒನ್ ಈಸ್ ಪ್ರೊಮೋಗ್ರನೇಟ್, ದಾಳಿಂಬೆ ಹಣ್ಣು. ಸೊ ದಾಳಿಂಬೆ ಹಣ್ಣಲ್ಲಿ ಇಟ್ ಈಸ್ ರಿಚ್ ಇನ್ ಫೈಬರ್ಸ್, ಆ್ಯಂಟಿ ಆಕ್ಸಿಡೆಂಟ್ಸ್, ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್. ಸೊ ಇದು ಫೈಬರ್ಸ್ ಜಾಸ್ತಿ ಇರೋದ್ರಿಂದ ಗ್ಲೂಕೋಸ್ ಅಬ್ಸಾರ್ಪ್ಷನ್ನ ಕಡಿಮೆ ಮಾಡೋದು, ಅಂದರೆ ನಿಧಾನ ಮಾಡುತ್ತೆ. ಸೊ ಇದನ್ನು ತಗೊಳ್ಳೋದ್ರಿಂದ ತುಂಬ ಒಳ್ಳೆಯದು. ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಪ್ರಾಪರ್ಟಿ ಇರೋದ್ರಿಂದ ಇದು ಆ್ಯಂಟಿ ಇನ್ಫ್ಲಮೇಟರಿ ಆಗಿ ಕೆಲಸ ಮಾಡುತ್ತೆ, ಆ್ಯಂಟಿ ಕ್ಯಾನ್ಸರ್ ಆಗಿ ಕೂಡ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಚೆರ್ರೀಸು ಇನ್ಸುಲಿನ್ ಪ್ರೊಡಕ್ಷನ್ನ ಜಾಸ್ತಿ ಮಾಡುತ್ತೆ. ಇದರಲ್ಲಿರೋ ಆ್ಯಂಟಿ ಆಕ್ಸಿಡೆಂಟ್ಸ್ ದೇ ಹ್ಯಾವ್ ಆ್ಯಂಟಿ ಡಯಾಬಿಟಿಕ್ ಪ್ರಾಪರ್ಟೀಸ್. ಸೊ ಇದರಿಂದ ತಗೊಳ್ಳೋದ್ರಿಂದ ಇನ್ಸುಲಿನ್ ಕೂಡ ಜಾಸ್ತಿ ಆಗುತ್ತೆ ಮತ್ತು ಆ್ಯಂಟಿ ಡಯಾಬಿಟಿಕ್ ಪ್ರಾಪರ್ಟಿ ಇದೆ ಚೆರ್ರೀಸಿಂದ. ನೆಕ್ಸ್ಟ್ ಬನ್ನಿ ಸಿಟ್ರಸ್ ಫ್ರೂಟ್ಸ್. ಸಿಟ್ರಸ್ ಕಂಟೆಂಟ್ ಜಾಸ್ತಿ ಇರುವಂಥ ಫ್ರೂಟ್ಸಲ್ಲಿ ಎಕ್ಸಾಂಪಲ್ ಆರೆಂಜಲ್ಲಿ ಸಿಟ್ರಸ್ ಕಂಟೆಂಟ್ ಜಾಸ್ತಿ ಇರುತ್ತೆ ಮತ್ತು ವೈಟಮಿನ್ ಸಿ ಕೂಡ ಜಾಸ್ತಿ ಇರುತ್ತೆ. ಆಮೇಲೆ ಇದು ಆರೆಂಜು ರಿಚ್ ಇನ್ ಫ್ಲೇವನಾಯ್ಡ್ಸ್ ಅನ್ನೋದು ರಿಚ್ ಇರುತ್ತೆ. ಇದು ಆ್ಯಂಟಿ ಡಯಾಬಿಟಿಸ್ ಪ್ರಾಪರ್ಟೀಸ್ನ ಪ್ರೊವೈಡ್ ಮಾಡುತ್ತೆ, ಎಸ್ಪೆಷಲಿ ಫ್ಲೇವನಾಯ್ಡ್ಸ್. ನೆಕ್ಸ್ಟ್ ಒನ್ ಇಸ್ ಅವಾಕಾಡೋ ಇದು ಲೋ ಇನ್ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ರಿಚ್ ಇನ್ ಗುಡ್ ಫ್ಯಾಟ್. ಸೊ ಆಮೇಲೆ ಇದು ಇನ್ಸುಲಿನ್ನ
ಸೆನ್ಸಿಟಿವಿಟಿನ ಜಾಸ್ತಿ ಮಾಡುತ್ತೆ ಟೈಪ್ 2 ಡಯಾಬಿಟೀಸಲ್ಲಿ. ಇನ್ನೊಂದು ಬಂದ್ಬಿಟ್ಟು ಆಪಲ್. ಸೊ ಆಪಲ್ ಐ ಕಂಟೆಂಟ್ ಇನ್ ಫೈಬರ್ಸಲ್ಲಿ ತುಂಬ ಜಾಸ್ತಿ ಇರುತ್ತೆ. ಸೊ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಈ ಶುಗರ್ ಲೆವೆಲ್ನ ಲಿಮಿಟೆಡಾಗಿ ಸ್ಲೋವಾಗಿ ಅಬ್ಸರ್ವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಡಯಾಬಿಟಿಸ್ ಇರುವಂಥ ಪೇಷಂಟ್ಸು ಯಾವ ಹಣ್ಣು ತಿಂದರೆ ಒಳ್ಳೆಯದು ಅಂತ ಹೇಳಿದರೆ ದ್ರಾಕ್ಷಿ, ಬೆರೀಸ್, ಬ್ಲೂಬೆರ್ರಿ, ಸ್ಟ್ರಾಬೆರ್ರಿ, ಕ್ರೇನ್ಬೆರ್ರಿ, ಪೊಮೊಗ್ರೆನೇಟು, ಚೆರೀಸ್, ಮತ್ತು ಆಮೇಲೆ ಅವಕಾಡೋ, ಮತ್ತು ಆಪಲ್ಲು, ಸಿಟ್ರಸ್ ರಿಚ್ ಇರುವಂಥ ಫ್ರೂಟ್ಸ್, ಆರೆಂಜ್. ಸೊ ಈ ಫ್ರೂಟ್ಸ್ ಎಲ್ಲ ತಿಂದರೆ ಹೆಲ್ಪ್ ಆಗುತ್ತೆ ಅವ್ರಿಗೆ. ಸೊ ಅದ್ರ ಜೊತೆಗೆ ನಾವು ಬ್ಲಡ್ ಶುಗರ್ ಲೆವೆಲ್ಸ್ನ ಚೆಕ್ ಮಾಡ್ಕೊತಾ ಇರಬೇಕಾಗುತ್ತೆ. ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಫುಡ್ ದಟ್ ಆರ್ ಗುಡ್ ಫಾರ್ ಹಾರ್ಟ್, ಯಾವ ಆಹಾರ ಸೇವಿಸಿದ್ರೆ ನಮ್ಮ ಹಾರ್ಟ್ಗೆ ಒಳ್ಳೆಯದು ಅನ್ನೋದ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ಯಾವ್ಯಾವ ಆಹಾರದಲ್ಲಿ ಫ್ಯಾಟ್ ಕಡಿಮೆ ಇರುತ್ತೆ, ಒಮೆಗಾ 3 ಜಾಸ್ತಿ ಇರುತ್ತೆ, ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಇಂಥ ಆಹಾರ ಸೇವಿಸಿದ್ರೆ ಹಾರ್ಟಿಗೆ ತುಂಬ ಒಳ್ಳೆಯದಾಗುತ್ತೆ. ಅದರಲ್ಲಿ ಎಕ್ಸಾಂಪಲ್ಸ್ನ ಹೇಳ್ಕೊಂಡು ಹೋಯ್ತು ಅಂದರೆ ನಾನ್ ವೆಜಲ್ಲಿ ಬಂದ್ಬಿಟ್ಟು ಸಾಲ್ಮನ್ ಫಿಶ್ ಮತ್ತು ಟೂನಾ ಫಿಶ್. ಈ ಫಿಶಸ್ಸಲ್ಲಿ ಯಥೇಚ್ಛವಾಗಿ ಒಮೆಗಾ 3 ಇರುತ್ತೆ. ಒಮೆಗಾ 3 ಏನು ಮಾಡುತ್ತೆ ಅಂತ ಹೇಳಿದ್ರೆ HDL ಲೆವೆಲ್ ಅಂದರೆ ಗುಡ್ ಕೊಲೆಸ್ಟ್ರಾಲ್ ಲೆವೆಲ್ನ ಜಾಸ್ತಿ ಮಾಡುತ್ತೆ, ಮತ್ತು ಇದು BP ಕೂಡ ಡಿಕ್ರೀಸ್ ಮಾಡುತ್ತೆ. ಸೊ ಇದರಿಂದ ಹಾರ್ಟ್ ಅಟ್ಯಾಕ್ ಆಗೋ ರಿಸ್ಕ್ ಕಡಿಮೆ ಮಾಡುತ್ತೆ. ಸೊ ಇದು ಸಿ ಫಿಶ್ ಆಗಿರೋದ್ರಿಂದ ಸಾಲ್ಮನ್ ಮತ್ತು ಟೂನಾ ಫಿಶ್ ಸಿ ಫಿಶ್ ಆಗಿರುತ್ತೆ. ಸೊ ಇದನ್ನು ತಗೊಳ್ಳೋದ್ರಿಂದ ಹಾರ್ಟ್ ಅಟ್ಯಾಕ್ ಕಡಿಮೆ ಆಗುತ್ತೆ ಮತ್ತು BP ಕೂಡ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಆಲಿವ್ ಆಯಿಲ್. ಆಲಿವ್ ಆಯಿಲ್ ಏನಂತ ಹೇಳಿದ್ರೆ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್. ಸೊ ಇದು ಆ್ಯಂಟಿ ಆಕ್ಸಿಡೆಂಟ್ಸ್ನ ರಿಚ್ ಇರೋದ್ರಿಂದ ಸೊ ಇಟ್ ಹೆಲ್ಪ್ ಟು ಪ್ರೊಟೆಕ್ಟ್ ಬ್ಲಡ್ ವೆಸಲ್ಸ್ನ ಪ್ರೊಟೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ವಾಲ್ನಟ್ಸ್ ಮತ್ತು ಆಲ್ಮಂಡ್ಸ್. ವಾಲ್ನಟ್ಸ್ ಬರುತ್ತಲ್ಲ, ಮತ್ತು ಇದು ಬಾದಾಮಿ, ಇದರಲ್ಲೆಲ್ಲ ಕೊಲೆಸ್ಟ್ರಾಲ್ ಕಡಿಮೆ ಇದೆ. ಸೊ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತಿದ್ದು ಮತ್ತು ಬ್ಲಡ್ ವೆಸಲ್ಸ್ನ ಪ್ರೊಟೆಕ್ಟ್ ಮಾಡುತ್ತೆ. ಇದರಲ್ಲಿ ಒಮೆಗಾ 3 ಕೂಡ ಇದೆ ಇದರಲ್ಲಿ. ನೆಕ್ಸ್ಟ್ ಆರೆಂಜಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಈ ಫೈಬರ್ ಕಂಟೆಂಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಶುಗರ್ ಲೆವೆಲ್ಸ್ನ ಅಬ್ಸರ್ವ್ ಮಾಡೋದನ್ನು ಡಿಲೇ ಮಾಡುತ್ತೆ, ನಿಧಾನಕ್ಕೆ ಮಾಡುತ್ತೆ. ಸೊ ಅದರಿಂದ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗುತ್ತೆ. ಮತ್ತು ಇದರಲ್ಲಿ ಯಥೇಚ್ಛವಾಗಿ ಪೊಟ್ಯಾಷಿಯಮ್ ಇದೆ. ಇದರಲ್ಲಿ ಯಥೇಚ್ಛವಾಗಿ ಪೊಟ್ಯಾಷಿಯಮ್ ಇರೋದ್ರಿಂದ ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡುತ್ತೆ ಪೊಟ್ಯಾಷಿಯಮ್. ನೆಕ್ಸ್ಟ್ ಅವಕಾಡೋ, ಬಟರ್ ಫ್ರೂಟ್ ಅಂತ ಹೇಳ್ಬೋದಲ್ಲ, ಬಟರ್ ಫ್ರೂಟ್. ಇದರಲ್ಲಿ ಹೆಲ್ತಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಹೆಲ್ತಿ ಫ್ಯಾಟ್ ಇರೋದ್ರಿಂದ ಇದು ಹಾರ್ಟ್ ಡಿಸೀಸ್ನ ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ಡಾರ್ಕ್ ಚಾಕ್ಲೇಟ್. ನಾವೆಲ್ಲರೂ ತಿಂತೀವಿ, ಮಾಮೂಲಿ ಚಾಕ್ಲೇಟ್ಸ್ ಇರುತ್ತೆ, ಅದರಲ್ಲಿ ಕೋಕೋ ಕಂಟೆಂಟ್ ತುಂಬ ಕಡಿಮೆ ಇರುತ್ತೆ ಮತ್ತು ಸ್ವೀಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಆದರೆ ಡಾರ್ಕ್ ಚಾಕ್ಲೇಟಲ್ಲಿ ಏನಿರುತ್ತೆ ಅಂತ ಕೋಕೋ ಕಂಟೆಂಟ್ ಜಾಸ್ತಿ ಇರಬೇಕು, ಮಿನಿಮಮ್ 70% ಇರಬೇಕು. ಅಟ್ಲೀಸ್ಟ್ 70% ಇರುವಂಥ ಕೋಕೋ ಚಾಕ್ಲೇಟ್ ತಿಂದರೆ ಒಳ್ಳೆಯದಾಗುತ್ತೆ. ಮತ್ತು ಚೆರೀಸಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರುತ್ತೆ. ಸೊ ಇದು ಬ್ಲಡ್ ವೆಸಲ್ಸ್ನ ಪ್ರೊಟೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಇರುತ್ತಲ್ಲ, ಡಾರ್ಕ್ ಗ್ರೀನ್ ವೆಜಿಟೇಬಲ್ಸ್, ಇದರಲ್ಲಿ ವೈಟಮಿನ್ಸ್, ಮಿನರಲ್ಸ್, ನೈಟ್ರೇಟ್ಸ್ ಇರುತ್ತೆ. ಈ ನೈಟ್ರೇಟ್ಸ್ ಪರ್ಟಿಕ್ಯುಲರ್ಲಿ ಬ್ಲಡ್ ವೆಸಲ್ಸ್ನ ಡೈಲೇಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ನೈಟ್ರೇಟ್ಸ್. ನೆಕ್ಸ್ಟ್ ಬ್ಲ್ಯಾಕ್ ಬೀನ್ಸ್. ಈ ಬ್ಲ್ಯಾಕ್ ಬೀನ್ಸು ಆ್ಯಂಟಿ ಆಕ್ಸಿಡೆಂಟ್ಸಲ್ಲಿ ರಿಚ್ ಇರುತ್ತೆ, ಫೋಲೇಟಲ್ಲಿ ರಿಚ್ ಇರುತ್ತೆ, ಮೆಗ್ನೀಷಿಯಮ್. ಇದೇನು ಮಾಡುತ್ತೆ ಅಂತ ಹೇಳಿದ್ರೆ BP ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡಿ. ಫುಡ್ಸ್ ದಟ್ ಆರ್ ಗುಡ್ ಫಾರ್ ಹಾರ್ಟ್ಗೆ ಯಾವ ಫುಡ್ಡು ಒಳ್ಳೆಯದು ಅಂತ ಹೇಳಿದ್ರೆ ಫಿಶ್, ಸಾಲ್ಮನ್ ಆ್ಯಂಡ್ ಟೂನಾ ಫಿಶ್, ವಾಲ್ನಟ್ಸ್ ಆ್ಯಂಡ್ ಆಲ್ಮಂಡ್ಸ್, ಆರೆಂಜ್, ಅವಕಾಡೋ, ಡಾರ್ಕ್ ಚಾಕ್ಲೇಟ್, ಅಟ್ಲೀಸ್ಟ್ 70% ಇರಬೇಕು ಅದರಲ್ಲಿ ಕೋಕೋ ಕಂಟೆಂಟು, ಚೆರ್ರೀಸು, ಡಾರ್ಕ್ ಗ್ರೀನ್ ಲೀವ್ಸ್, ಸೊಪ್ಪು, ಮತ್ತು ಬ್ಲ್ಯಾಕ್ ಬೀನ್ಸ್. ಥ್ಯಾಂಕ್ ಯು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಟಾಪಿಕ್ ಡಿಸ್ಕಸ್ ಮಾಡ್ತಿರೋದು ಫುಡ್ ಟು ರೆಡ್ಯೂಸ್ ಕೊಲೆಸ್ಟ್ರಾಲ್. ಯಾವ ಆಹಾರ ತಗೊಂಡು ನಮ್ಮ ದೇಹದಲ್ಲಿರೋ ಕೊಲೆಸ್ಟ್ರಾಲು ಕಡಿಮೆ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡಿದ್ರೆ, ಅದಕ್ಕೆ ಹೋಗೋಕ್ಕೂ ಮುಂಚೆ ನಮ್ಮ ದೇಹದಲ್ಲಿ 2 ಥರವಾದ ಕೊಲೆಸ್ಟ್ರಾಲ್ ಇರುತ್ತೆ. ಒಂದು ಗುಡ್ ಕೊಲೆಸ್ಟ್ರಾಲ್, ಒಂದು ಬ್ಯಾಡ್ ಕೊಲೆಸ್ಟ್ರಾಲ್. ಗುಡ್ ಕೊಲೆಸ್ಟ್ರಾಲ್ ನಾವು HDL ಅಲ್ಲಿ ಮೆಷರ್ ಮಾಡ್ತೀವಿ. HDL ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂತ ಹೇಳ್ತೀವಿ. ಬ್ಯಾಡ್ ಕೊಲೆಸ್ಟ್ರಾಲ್ ನಾವು LDL ಮೆಷರ್ ಮಾಡ್ತೀವಿ. LDL ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂತ ಹೇಳ್ಬಿಟ್ಟು. ಸೊ ಈಗ ನಾವು ಹೋಗೋಣ. ಈಗ ಈ LDL ಅನ್ನೋ ಕೊಲೆಸ್ಟ್ರಾಲ್ನ ನಾವು ಕಡಿಮೆ ಮಾಡಬೇಕಾಗುತ್ತೆ, ಮತ್ತು HDL ಅನ್ನೋ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡಿಕೊಂಡಷ್ಟು ನಮ್ಮ ದೇಹಕ್ಕೆ ಹಾರ್ಟ್ಗೆ, ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದಾಗ್ತದೆ. ಸೊ ಈಗ ಈ ಕೊಲೆಸ್ಟ್ರಾಲ್ ರಿಡ್ಯೂಸ್ ಮಾಡೋದು, ಬ್ಯಾಡ್ ಕೊಲೆಸ್ಟ್ರಾಲ್ ರಿಡ್ಯೂಸ್ ಮಾಡುವಂಥ ಆಹಾರಗಳು ಯಾವುದಾದ್ರು ಅಂತ ಹೇಳಿದ್ರೆ, ಒಂದು ಎಗ್ ಪ್ಲ್ಯಾಂಟ್ ಅಂತ ಗೊತ್ತಿರುತ್ತಲ್ವ, ಅದರಲ್ಲಿ ಹೈ ಫೈಬರ್ ಕಂಟೆಂಟ್ ಇರುತ್ತೆ.
ಸೊ ಹೈ ಫೈಬರ್ ಕಂಟೆಂಟ್ ಇರೋದ್ರಿಂದ ಅದು ನಮ್ಮ ದೇಹದಲ್ಲಿರೋ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ಮತ್ತು ಈ ಕೊಲೆಸ್ಟ್ರಾಲ್ ಕಡಿಮೆ ಆಗೋದ್ರಿಂದ ಸ್ಟ್ರೋಕ್ ಬರೋದು ಕಡಿಮೆ ಆಗುತ್ತೆ, ತೂಕ ಕಡಿಮೆ ಆಗುತ್ತೆ, ದೇಹದ ತೂಕ ಕಡಿಮೆ ಆಗುತ್ತೆ, ಹಾರ್ಟ್ ಡಿಸೀಸಸ್ ಕಡಿಮೆ ಆಗುತ್ತೆ, ಮತ್ತು ಡಯಾಬಿಟಿಸ್ ಬರುವಂಥದ್ದು ಕೂಡ ಕಡಿಮೆ ಆಗುತ್ತೆ, ಸಕ್ಕರೆ ಕಾಯಿಲೆ. ನೆಕ್ಸ್ಟ್ ಬೆಂಡೆಕಾಯಿ. ಸೊ ಈ ಬೆಂಡೆಕಾಯಲ್ಲಿ ಒಂದು ಜೆಲ್ ಇರುತ್ತೆ, ಅದನ್ನು ಮ್ಯುಸಿಲೇಜ್ ಅಂತ ಕರಿತೀವಿ. ಸೊ ಈ ಮ್ಯುಸಿಲೇಜ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಕೊಲೆಸ್ಟ್ರಾಲ್, ಆಹಾರದಲ್ಲಿರುವಂಥ ಕೊಲೆಸ್ಟ್ರಾಲ್ಗೆ ಬೈಂಡ್ ಆಗುತ್ತೆ, ಡೈಜೆಷನ್ ಆಗಬೇಕಾದ್ರೇ ಅದ್ರ ಜೊತೆ ಬೈಂಡ್ ಆಗಿಬಿಟ್ಟು ಅದನ್ನು ಎಕ್ಸ್ಕ್ರಿಷನ್ಗೆ ತೊಗೊಂಡೋಗ್ಬಿಡುತ್ತೆ, ಅದ್ರ ಜೊತೆನೇ ಆಚೆಗಡೆ ತೊಗೊಂಬರುತ್ತೆ. ಸೊ ಈ ರೀತಿ ಫುಡ್ಡಲ್ಲಿರುವಂಥ ಕೊಲೆಸ್ಟ್ರಾಲ್ನ ಅದು ಡೈರೆಕ್ಟಾಗಿ ಆಚೆ ಹಾಕೋದ್ರಿಂದ ಅದು ಫುಡ್ಡಲ್ಲಿರೋ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ಆಪಲ್. ಸೊ ಆಪಲಲ್ಲಿ 3 to 7 grams ಆಫ್ ಫೈಬರ್ ಇರುತ್ತೆ, ಅದರಲ್ಲಿ ಪಾಲಿಫಿನಾಲ್ ಇರುತ್ತೆ, ಅದು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ಸೊ ನೆಕ್ಸ್ಟ್ ಒಂದು ಅವಕಾಡೋ ಫ್ರೂಟ್. ಅವಕಾಡೋ ಫ್ರೂಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಇದು ಪೊಟೆನ್ಷಿಯಲ್ ಆಗಿ LDLನ ತುಂಬ ಕಡಿಮೆ ಮಾಡುತ್ತೆ. ಆಮೇಲೆ ಇಟ್ ರೆಡ್ಯೂಸಸ್ ಹಾರ್ಟ್ ಡಿಸೀಸಸ್ ಮತ್ತು ಸ್ಟ್ರೋಕ್ ಆಗೋದನ್ನು ಕೂಡ ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ಫಿಶಸ್ ತಿನ್ನೋದ್ರಲ್ಲಿ ಫಿಶಸ್ಸಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಅಂತಿರುತ್ತೆ, ಎಸ್ಪೆಷಲಿ ಸಾಲ್ಮೋನ್ ಫಿಶ್, ಮ್ಯಾಕ್ರಲ್ ಫಿಶಲ್ಲಿರುತ್ತೆ. ಸೊ ಇಟ್ ರೆಡ್ಯೂಸಸ್ ಟ್ರೈಗ್ಲಿಸರೈಡ್ ಲೆವೆಲ್ಸ್, ನಮ್ಮ ಬಾಡಿಲಿರೋ ಟ್ರೈಗ್ಲಿಸರೈಡ್ ಲೆವೆಲ್ಸ್ನ ರೆಡ್ಯೂಸ್ ಮಾಡುತ್ತೆ. ಈ ಟ್ರೈಗ್ಲಿಸರೈಡ್ ಲೆವೆಲ್ಸ್ ಏನು ಮಾಡುತ್ತೆ, ಅಥಿರೋಸ್ಕ್ಲಿರೋಸಿಸ್ ಆಗೋದಕ್ಕೆ ಕಾರಣ ಆಗುತ್ತೆ. ಏನು ಅಥಿರೋಸ್ಕ್ಲಿರೋಸಿಸ್ ಅಂದರೆ ಬ್ಲಡ್ ವೆಸಲ್ ಹಾರ್ಡ್ ಆಗುವಂಥದ್ದು, ಹಾರ್ಡ್ ಆಗೋದನ್ನು ಇದು ಕಡಿಮೆ ಮಾಡುತ್ತೆ ಒಮೆಗಾ 3 ಫ್ಯಾಟಿ ಆಸಿಡ್. ನೆಕ್ಸ್ಟ್ ಒನ್ ಓಟ್ಸ್. ಈ ಓಟ್ಸ್ ತಿನ್ನೋದ್ರಿಂದ ಓಟ್ಸ್ ಕೂಡ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ಇದು ವಿತಿನ್ 4 weeks ಒಳಗಡೆ ಇದು ಕೊಲೆಸ್ಟ್ರಾಲ್ನ, ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಓಟ್ಸ್. ನೆಕ್ಸ್ಟ್ ಬಾರ್ಲಿ ಇಟ್ ಇಸ್ ರಿಚ್ ಸೋರ್ಸ್ ಆಫ್ ವೈಟಮಿನ್ಸ್, ಮಿನರಲ್ಸ್ ಮತ್ತು ಐಡ್ ಫೈಬರ್ಸ್ ಕಂಟೆಂಟ್ ಇರೋದ್ರಿಂದ ಇದು ಕೂಡ LDL ಲೆವೆಲ್ನ ಕಡಿಮೆ ಮಾಡುತ್ತೆ. ಸೊ ಈ ಬಾರ್ಲಿನಲ್ಲಿ ಬೀಟಾ ಗ್ಲೂಕ್ಯಾನ್ ಅಂತ ಹೇಳ್ಬಿಟ್ಟು ಇರುತ್ತೆ. ಈ ಬೀಟಾ ಗ್ಲೂಕ್ಯಾನು ನಮ್ಮ ಹೊಟ್ಟೆ ಮತ್ತು ಕರಡಲ್ಲಿರುವಂತಹ ಗಟ್ ಮೈಕ್ರೋಬ್ಯಾಕ್ಟೀರಿಯಾನ, ಅದೇ ಒಳ್ಳೆ ಮೈಕ್ರೋಬ್ಯಾಕ್ಟೀರಿಯಾನ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ಬ್ಲಡ್ ಶುಗರ್ ಲೆವೆಲ್ಸ್ನು ಕೂಡ ಕಂಟ್ರೋಲ್ ಮಾಡುತ್ತೆ ಇದು. ನೆಕ್ಸ್ಟ್ ನಟ್ಸ್. ಈ ಬಾದಾಮಿ, ಪಿಸ್ತಾ, ಗೋಡಂಬಿ ಇವೆಲ್ಲ ತಿನ್ನುವಂಥದ್ದು ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಜಾಸ್ತಿ ಇರುತ್ತೆ. ಇದು LDL ಲೆವೆಲ್ನ ಕಡಿಮೆ ಮಾಡುತ್ತೆ. ಆಮೇಲೆ ಇದು ರಿಚ್ ಸೋರ್ಸ್ ಆಫ್ ಫೈಬರ್ಸ್ ಆಗಿರೋದ್ರಿಂದ ಇದು ಕೊಲೆಸ್ಟ್ರಾಲ್ ಅಬ್ಸಾರ್ಪ್ಷನ್ ಕೂಡ ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ಸೋಯಾ ನಿಮಗೆಲ್ಲ ಗೊತ್ತಿರೋದಲ್ವ, ಸೋಯಾ ಎಲ್ಲ ಪಲಾವಲ್ಲೆಲ್ಲ ಹಾಕ್ತಾರೆ. ಈ ಸೋಯಾ ಬೀನ್ಸು ಯಾವ್ಯಾವ ರೀತಿನಲ್ಲಿ ಸಿಗುತ್ತೆ, ಸೋಯಾ ಬೀನ್ಸಲ್ಲಿರುತ್ತೆ ಟೋಫು, ಪನ್ನೀರ್ ಅಂತ ಹೇಳ್ತೀವಲ್ಲ, ಸೋಯಾ ಪನ್ನೀರ್ ಅದು, ಮತ್ತು ಸೋಯಾ ಮಿಲ್ಕಲ್ಲಿ ಸಿಗುತ್ತೆ. ಸೊ ಇದನ್ನು ತೊಗೊಳೋದ್ರಿಂದ ನಮ್ಮ ದೇಹದಲ್ಲಿ LDL ಲೆವೆಲ್ನ ಕಡಿಮೆ ಮಾಡ್ಬೋದು, ಮತ್ತು ಇಟ್ ಈಸ್ ಗುಡ್ ಫಾರ್ ಹೆಲ್ತ್, ಟು ಇನ್ಕ್ರೀಸ್ ಅವರ್ ಹಾರ್ಟ್ ಹೆಲ್ತ್ ಆಲ್ಸೋ ಇದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಡಾರ್ಕ್ ಚಾಕ್ಲೇಟ್. ಸೊ ನಾವು ರೆಗ್ಯುಲರಾಗಿ ತಿನ್ನೋ ಚಾಕ್ಲೇಟ್ ಎಲ್ಲ ಒರಿಜಿನಲ್ ಡಾರ್ಕ್ ಚಾಕ್ಲೇಟ್ಸು. ಸೊ ಡಾರ್ಕ್ ಚಾಕ್ಲೇಟ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಇದು ಮಿನಿಮಮ್ 70% ಇರಬೇಕು ಅಟ್ಲೀಸ್ಟು. ಈ 70% ಇರುವಂಥ ಚಾಕ್ಲೇಟ್ ತಿಂದರೆ ಸೊ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಮಾಡುತ್ತೆ, BP ಕಡಿಮೆ ಮಾಡುತ್ತೆ, HDL ನಮ್ಮ ಗುಡ್ ಕೊಲೆಸ್ಟ್ರಾಲ್ ಲೆವೆಲ್ ಕೂಡ ಇದು ಡಾರ್ಕ್ ಚಾಕ್ಲೇಟ್ ಇನ್ಕ್ರೀಸ್ ಮಾಡುತ್ತೆ. ಈ ಡಾರ್ಕ್ ಚಾಕ್ಲೇಟಲ್ಲಿ ಫ್ಲೇವನಾಯ್ಡ್ಸ್ ಅಂತ ಹೇಳ್ಬಿಟ್ಟು ಕಂಟೆಂಟ್ ಇರುತ್ತೆ. ಈ ಫ್ಲೇವನಾಯ್ಡ್ಸು ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಆಗಿ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಇದೇನು ಮಾಡುತ್ತೆ, ನಮ್ಮ ದೇಹದಲ್ಲಿರುವಂಥ ಕೆಟ್ಟ ಅಂಶನ ತೆಗೆಯೋದ್ರಲ್ಲಿ ಈ ಡಾರ್ಕ್ ಚಾಕ್ಲೇಟ್ ತುಂಬ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಗಾರ್ಲಿಕ್ಕು ನಮ್ಮ ಬಾಡಿ ಕೊಲೆಸ್ಟ್ರಾಲ್ ಲೆವೆಲ್ನ ರೆಗ್ಯುಲೇಟ್ ಮಾಡುತ್ತೆ. ಇದನ್ನು ತೊಗೊಳೋದ್ರಿಂದ ನಮ್ಮ ದೇಹದಲ್ಲಿರೋ ಕೊಲೆಸ್ಟ್ರಾಲ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಗ್ರೀನ್ ಟೀ ಕುಡಿಯೋದ್ರಿಂದ ಇದು ಆಂಟಿ ಆಕ್ಸಿಡೆಂಟ್ಸ್ ಕಾಲ್ಡ್ ಕೆಥಲಿನ್ಸ್ ಅಂತ ಇರುತ್ತೆ, ಇಟ್ಸ್ ರೆಡ್ಯೂಸಸ್ LDL ಲೆವೆಲ್ ವಿತೌಟ್ ಲೋವರಿಂಗ್ ದಿ HDL ಲೆವೆಲ್. ಸೊ ಇದು ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಮತ್ತು ಗುಡ್ ಕೊಲೆಸ್ಟ್ರಾಲ್ನ ಸ್ವಲ್ಪ ಜಾಸ್ತಿ ಮಾಡುತ್ತೆ ಗ್ರೀನ್ ಟೀ ಕುಡಿಯೋದ್ರಿಂದ ರೆಗ್ಯುಲರ್. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್. ಇದರಲ್ಲಿ ಮೊನೋಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇರುತ್ತೆ, ಮೊನೋಸ್ಯಾಚುರೇಟೆಡ್ ಫ್ಯಾಟ್ ಇರುತ್ತೆ. ಇದು ಡಿಕ್ರೀಸಸ್ LDL ಲೆವೆಲ್ ಆ್ಯಂಡ್ ಇಟ್ ಆಲ್ಸೋ ಕಂಟೈನ್ಸ್ ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಡ್ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇರುತ್ತೆ ಆಲಿವ್ ಆಯಿಲು ಕೂಡ. ಸೊ ಇದನ್ನು ತೊಗೊಳೋದ್ರಿಂದ ಕೂಡ ನಮ್ಮ ದೇಹದಲ್ಲಿರುವಂಥ ಕೆಟ್ಟ ಅಂಶಗಳನ್ನ ಆಚೆ ಹಾಕೋದ್ರಲ್ಲೂ ಕೂಡ ಇದು ಆಲಿವ್ ಆಯಿಲ್ ಹೆಲ್ಪ್ ಮಾಡುತ್ತೆ, ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್ ಅಂತ ಹೇಳ್ಬಿಟ್ಟು. ಸೊ ದೀಸ್ ಆರ್ ದಿ ಫುಡ್ ಪ್ರಾಡಕ್ಟ್ಸ್ ವಿಚ್ ರಿಡ್ಯೂಸಸ್ ದಿ ಬ್ಯಾಡ್ ಕೊಲೆಸ್ಟ್ರಾಲ್ ಲೆವೆಲ್ ನಮ್ಮ ದೇಹದಲ್ಲಿ. ಸಮ್ಮರಿ ಮಾಡಬೇಕಂತ ಹೇಳಿದ್ರೆ ಫುಡ್ ಟು ರೆಡ್ಯೂಸ್ ಕೊಲೆಸ್ಟ್ರಾಲ್, ಯಾವ ಆಹಾರ ತೊಗೊಂಡ್ರೆ ನಮ್ಮ ದೇಹದಲ್ಲಿರೋ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಅಂತ ಹೇಳೋದು, ಎಗ್ ಪ್ಲ್ಯಾಂಟ್, ಫಿಂಗರ್, ಬೆಂಡೆಕಾಯಿ, ಆಪಲ್, ಅವಕಾಡೋಸ್, ಬಾರ್ಲಿ, ನಟ್ಸು, ಬಾದಾಮಿ, ಪಿಸ್ತಾ, ಗೋಡಂಬಿ ಈ ಥರದ್ದು, ಮತ್ತು ಸೋಯಾ ಬೀನ್ಸು, ಟೋಫು, ಸೋಯಾ ಮಿಲ್ಕು, ಡಾರ್ಕ್ ಚಾಕ್ಲೇಟ್ ಮಿನಿಮಮ್ 70% ಇರಬೇಕು,
ಗಾರ್ಲಿಕ್, ಬೆಳ್ಳುಳ್ಳಿ, ಗ್ರೀನ್ ಟೀ ಕುಡಿಯೋದ್ರಿಂದ, ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್, ಈ ಥರ ಫುಡ್ ತೊಗೊಳೋದ್ರಿಂದ ನಮ್ಮ ದೇಹದಲ್ಲಿರುವಂಥ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗುತ್ತೆ. ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ. ಡಯಾಬಿಟಿಸ್ ಬಂದಿದೆ ಅಥವಾ ಶುಗರ್ ಲೆವೆಲ್ ನಮ್ಮ ದೇಹದಲ್ಲಿ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ, ಬ್ಲಡಲ್ಲಿ ಜಾಸ್ತಿ ಆಗಿದೆ ಅಂತ ನಾವು ಯಾವಾಗ ಸಸ್ಪೆಕ್ಟ್ ಮಾಡಬೇಕು ಅಂತಂದರೆ, ಸೊ ಆ ಪೇಷಂಟ್ಸು, ಶುಗರ್ ಲೆವೆಲ್ ಜಾಸ್ತಿ ಆಗಿರುವಂಥ ಪೇಷಂಟ್ಸು, ಅವರು ತುಂಬ ಯೂರಿನೇಷನ್ ಆಗ್ತಿರುತ್ತೆ, ಅವ್ರಿಗೆ ಪದೇ ಪದೇ ಯೂರಿನ್ಗೆ ಹೋಗ್ತಾ ಇರ್ತಾರೆ. ಆಮೇಲೆ ತುಂಬ ದಾಹ ಅನಿಸ್ತಿರುತ್ತೆ ಅವ್ರಿಗೆ, ಪದೇ ಪದೇ ನೀರು ಕುಡಿದ್ರೂ ಕೂಡ ದಾಹ ಆಗ್ತಿರುತ್ತೆ. ಆಮೇಲೆ ತುಂಬ ಹೊಟ್ಟೆ ಹಸಿವು ಆಗ್ತಿರುತ್ತೆ. ಊಟ ಮಾಡ್ತಿರ್ತಾರೆ ಆದರೂ ಹೊಟ್ಟೆ ಹಸಿವು ಆಗುತ್ತೆ. ಆ ಊಟ ಮಾಡಿದ್ರೂ ಕೂಡ ಅವ್ರಿಗೆ ವೆಯ್ಟ್ ಲಾಸ್ ಆಗ್ತಾ ಇರುತ್ತೆ. ಸೊ ಆಮೇಲೆ ತುಂಬ ಮೂಡ್ ಸ್ವಿಂಗ್ಸ್ ಇರುತ್ತೆ, ವೀಕ್ನೆಸ್ ಇರುತ್ತೆ, ತುಂಬ ಇರಿಟೇಬಲ್ ಇರ್ತಾರೆ ಅವರು. ಆಮೇಲೆ ಅವ್ರಿಗೆ ಗಾಯ ಆದರೆ ಬೇಗ ಹೀಲ್ ಆಗೋದಿಲ್ಲ. ಸೊ ಈ ಥರ ಯಾವುದನ್ನು ನಿಮಗೆ ಸಿಮ್ಟಮ್ಸ್ ಕಾಣಿಸಿದ್ರೆ, ಸೊ ದಯವಿಟ್ಟು ನಿಮ್ಮ ಬ್ಲಡ್ ಶುಗರ್ ಲೆವೆಲ್ಸನ್ನು ಚೆಕ್ ಮಾಡಿಸ್ಕೊಳ್ಳಿ ಒಂದು ಸತಿ, ಅಥವಾ ನಿಮ್ಮ ಹತ್ತಿರದಲ್ಲಿರೋ ಯಾವ್ದಾದ್ರು ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ ಗೆಳೆಯರೆ, ನಾವು ಈ ವಿಡಿಯೋದಲ್ಲಿ ನಿಫಾ ವೈರಸ್ ಬಗ್ಗೆ ತಿಳ್ಕೊಳ್ಳೋಣ. ನಿಫಾ ವೈರಸ್ ಬಗ್ಗೆ ಏನಕ್ಕೆ ತಿಳ್ಕೊಬೇಕಾಗ್ತದೆ ಅಂತ ಹೇಳಿದ್ರೆ, ಸೊ ಆಲ್ರೆಡಿ ಕೇರಳದಲ್ಲಿ ಕೇಸಸ್ ಜಾಸ್ತಿ ಆಗ್ತದೆ. ಸೊ ಅದನ್ನು ಪಕ್ಕದ ರಾಜ್ಯ ಆಗಿರೋದ್ರಿಂದ ಅದ್ರ ಬಗ್ಗೆ ತಿಳ್ಕೊಳ್ಳೋದ್ರಿಂದ ನಮಗೆ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ನಮಗೆ ಹೆಲ್ಪ್ ಆಗ್ತದೆ. ಮತ್ತು ಅದರದ್ದು ಕೇಸ್ ಫೆಟಾಲಿಟಿ ರೇಟ್ 40 to 75% ಇದೆ, ತುಂಬ ಹೈ ಇದೆ. ಸೊ ಅದಕ್ಕೆ ನಾವು ಇದ್ರ ಬಗ್ಗೆ ತಿಳ್ಕೊಬೇಕಾಗ್ತದೆ. ಸೊ ಫಸ್ಟು ಒಂದು ಡಿಸೀಸ್ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ ಅದು ಹಿಸ್ಟ್ರಿ ನಮ್ಗೆ ಗೊತ್ತಿರಬೇಕಾಗುತ್ತೆ. ಫಸ್ಟ್ ಅದನ್ನು ಕಾಣಿಸ್ಕೊಂಡಿದ್ದು 1999 ಮಲೇಷ್ಯಾದಲ್ಲಿ ಕಾಣಿಸ್ಕೊಳ್ಳುತ್ತೆ. ಒಂದು ಫಿಗ್ ಫಾರ್ಮ್ಸಲ್ಲಿ ಕಾಣಿಸ್ಕೊಳ್ಳುತ್ತೆ ಇನ್ ಮಲೇಷ್ಯಾ. ಸೊ ಅದು ಪಿಗ್ಗಿಂದ ಪಿಗ್ಗೆ, ಹಂದಿಯಿಂದ ಹಂದಿಗೆ ಹರಡ್ತಾ ಇರುತ್ತೆ. ಸೊ ಅದಾದಮೇಲೆ ಅದು ಮನುಷ್ಯನಿಗೆ ಹರಡಕ್ಕೆ ಶುರು ಆಗುತ್ತೆ. ಅದು ಫಸ್ಟ್ ಇಂಡಿಯಾದಲ್ಲಿ ಕಾಣಿಸ್ಕೊಂಡಿದ್ದು 2001 ಇನ್ ಸಿಲಿಗುರಿ ಅನ್ನೋ ವಿಲೇಜಲ್ಲಿ. ಸೊ ಇದು ನಿಫಾ ವೈರಸ್ ಹೆಂಗೆ ಟ್ರಾನ್ಸ್ಮಿಷನ್ ಆಗುತ್ತೆ ಅಂತ ಹೇಳಿದ್ರೆ, ಇನ್ಫೆಕ್ಟೆಡ್ ಫ್ರೂಟ್ ಬ್ಯಾಟ್ಸು, ಸೆಲೆವಾ ಅಥವಾ ಯೂರಿನ್ನು ಕಂಟ್ಯಾಮಿನೇಟ್ ಆಗಿರುತ್ತೆ. ಫ್ರೂಟ್ಸು ಅಥವಾ ಫ್ರೂಟ್ ಪ್ರಾಡಕ್ಟ್ಸನ್ನ ಅದನ್ನೇನಾದರೂ ಟಚ್ ಮಾಡಿ, ಸೊ ಇಂಥ ಫ್ರೂಟ್ಸು ಮತ್ತು ಫ್ರೂಟ್ ಪ್ರಾಡಕ್ಟ್ಸ್ ನಾವೇನಾದರೂ ತಿಂದರೆ, ಸೊ ಈ ನಿಫಾ ವೈರಸ್ ಹರಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತದೆ. ಇನ್ನೊಂದು ರೀತಿ ಟ್ರಾನ್ಸ್ಮಿಷನ್ ಅಂತ ಹೇಳಿದ್ರೆ ಅನಿಮಲ್ಸ್ ಟು ಹ್ಯೂಮನ್. ಸೊ ಅನಿಮಲ್ಸ್ದು ಯೂರಿನ್ನು ಅಥವಾ ಸೆಲೆವಾ ಏನಾದರೂ ಕಾಂಟ್ಯಾಕ್ಟ್ ಬಂದಾಗ ನಾವು, ಸೊ ಅಲ್ಲಿಂದನೂ ಬರುತ್ತೆ. ಆಮೇಲೆ ಅದ್ರ ಜೊತೆಗೆ ಹ್ಯೂಮನ್ ಟು ಹ್ಯೂಮನ್ ಟ್ರಾನ್ಸ್ಮಿಷನ್ ಕೂಡ ಇದಿದೆ. ಫ್ರೂಟ್ ಬ್ಯಾಟ್ ಏನಾದರೂ ಹೋಗ್ಬಿಟ್ಟು ಆ ಖರ್ಜೂರನ ತಿಂದು, ಅಥವಾ ಅದರದ್ದು ಸೆಲೆವಾ ಅದ್ರ ಮೇಲೆ ಬಿದ್ದು, ಅಥವಾ ಯೂರಿನ್ ಏನಾದರೂ ಅದ್ರ ಮೇಲೆ ಕಂಟ್ಯಾಮಿನೇಷನ್ ಆಗಿ ಆ ಪಾಮ್ನೇನಾದರೂ ನಾವು ಆ ಖರ್ಜೂರನೇನಾದರೂ ನಾವು ತಿಂದರೆ ನಮ್ಗೆ ಬರುವಂಥ ಚಾನ್ಸಸ್ ಇರುತ್ತದೆ. ನಿಫಾ ವೈರಸ್ದು ಕ್ಲಿನಿಕಲ್ ಫೀಚರ್ಸ್ ಏನೇನಿರುತ್ತೆ, ಜ್ವರ ಇರುತ್ತೆ, ತಲೆನೋವು, ಮಸಲ್ ಪೈನು, ವಾಮಿಟಿಂಗು, ಗಂಟ್ಲು ನೋವು, ಆಮೇಲೆ ತಲೆ ಸುತ್ತು ಬರುವಂಥದ್ದು, ಸ್ವಲ್ಪ ಸುಸ್ತಾಗುವಂಥದ್ದು, ಆಮೇಲೆ ಆಲ್ಟರ್ಡ್ ಕಾನ್ಷಿಯಸ್ನೆಸ್ ಇರುತ್ತೆ. ಇದು ಬ್ರೈನ್ ಇನ್ಫ್ಲಮೇಷನ್ ಕೂಡ ಕಾಸ್ ಮಾಡುತ್ತೆ ಈ ನಿಫಾ ವೈರಸ್ ಅನ್ನೋದು. ಸೊ ಈ ಬ್ರೈನ್ ಇನ್ಫ್ಲಮೇಷನ್ ಕಾಸ್ ಮಾಡಿದಾಗ ಯಾವ್ಯಾವ ರೀತಿ ಕ್ಲಿನಿಕಲ್ ಫೀಚರ್ಸ್ ಇರುತ್ತೆ ಅಂತ ಹೇಳಿದ್ರೆ, ಫೀವರ್ ಇರುತ್ತೆ, ಸ್ವಲ್ಪ ಕನ್ಫ್ಯೂಷನ್ ಸ್ಟೇಟಲ್ಲಿರುತ್ತೆ, ಫಿಟ್ಸ್ ರೀತಿ ಆಡ್ತಾರೆ, ಶಿಸರ್ಸು, ಆಮೇಲೆ ಮಾತಾಡ್ಲಿಕ್ಕೆ ಕಷ್ಟಪಡ್ತಾರೆ, ವೀಕ್ನೆಸ್ ಇರುತ್ತೆ, ಲಾಸ್ ಆಫ್ ಕಾನ್ಷಿಯಸ್ನೆಸ್. ಸೊ ಈ ರೀತಿ ಎಲ್ಲ ಕ್ಲಿನಿಕಲ್ ಫೀಚರ್ಸ್ ಇರುತ್ತೆ ಬ್ರೈನ್ಗೆ ಏನಾದರೂ ಇನ್ಫೆಕ್ಟ್ ಆಗ್ತದಾಗ. ಸೊ ಇದೇ ರೀತಿ ಕೆಲವು ಪೇಷಂಟ್ಸು ನ್ಯೂಮೋನಿಯಾ ರೀತಿ ಕಾಣಿಸ್ಕೊಳ್ತಾರೆ. ಸೊ ಲಂಗ್ಸ್ ತುಂಬ ಇನ್ಫೆಕ್ಟ್ ಆಗಿ ಸಿವಿಯರ್ ರೆಸ್ಪಿರೇಟರಿ ಪ್ರಾಬ್ಲಮ್ ಆಗ್ತದೆ. ಆಮೇಲೆ ಈ ಎನ್ಕೆಫಲೈಟಿಸ್, ಬ್ರೈನ್ ಇನ್ಫೆಕ್ಷನ್ ಆಗ್ಬಿಟ್ಟು ಶಿಸರ್ಸ್ ಆಗಿ ಕೋಮಾಗೆ ಹೋಗುವಂಥ ಚಾನ್ಸಸ್ ಕೂಡ ಇರುತ್ತೆ ವಿತಿನ್ 20 to 48 hours. ಇದರದ್ದು ಇನ್ಕ್ಯುಬೇಷನ್ ಪೀರಿಯಡ್ ಬಂದ್ಬಿಟ್ಟು 4 to 14 days. ಇನ್ಕ್ಯುಬೇಷನ್ ಪೀರಿಯಡ್ ಏನಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಆ ವೈರಸ್ಗೆ ಕಾಂಟ್ಯಾಕ್ಟ್ ಬಂದ ಮೇಲೆ ಎಷ್ಟು ದಿನದಲ್ಲಿ ಸಿಮ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು, ಯೂಶಲಿ ಅದು 4 to 14 days ಇಂದು ನಿಫಾ ವೈರಸ್ಸಲ್ಲಿ. ಸೊ ಮೋಸ್ಟ್ ಆಫ್ ದ ಪೀಪಲ್ಲು ಯಾರಾನ ಇದು ಸರ್ವೇ ಆದಮೇಲೆ ಅಕ್ಯೂಟ್ ಎನ್ಕೆಫಲೈಟಿಸಿಂದ ಫುಲ್ಲು ರಿಕವರಿ ಆದಮೇಲೆ ಕೂಡ ಅವ್ರಿಗೆ ಸ್ವಲ್ಪ ನ್ಯೂರಲಾಜಿಕಲ್ ಪ್ರಾಬ್ಲಮ್ ಇರುತ್ತೆ. 20% ಪೀಪಲ್ಗೆ ಏನಿರುತ್ತೆ, ದೇ ಹ್ಯಾವ್ ಸಫರ್ಡ್ ವಿತ್ ಶೀಸರ್ಸ್, ಫಿಟ್ಸಿಂದ ಸಫರ್ ಆಗಿದ್ದಾರೆ. ಸೊ ಇದನ್ನು ಹೇಗೆ ಡಯಾಗ್ನೋಸ್ ಮಾಡ್ತೀವಿ ಅಂತ ಹೇಳಿದ್ರೆ, RT-PCR, ನಿಮ್ಮ ಎಲ್ಲರಿಗೂ ಗೊತ್ತು, ಕೊರೋನಾ ಟೈಮಲ್ಲಿ ಬಂದಾಗ PCR ಟೆಸ್ಟ್ ಮಾಡ್ತಿದ್ವಿ. ಸೊ RT-PCR ಮಾಡ್ತೀವಿ, ಮತ್ತು ಎಲಿಸಾ ಅನ್ನೋ ಟೆಸ್ಟಿಂದ ಈ ವೈರಸ್ನ ಡಿಟೆಕ್ಟ್ ಮಾಡ್ಬೋದು. ಇದನ್ನು ಪ್ರಿವೆಂಟ್ ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ, ಅಟ್ ಪ್ರೆಸೆಂಟ್ ಯಾವುದೇ ವ್ಯಾಕ್ಸಿನ್ ಇಲ್ಲ ಇದಕ್ಕೆ. ಸಸ್ಪೆಕ್ಟೆಡ್ ಅನಿಮಲ್ಸ್ ಏನಾದರೂ ಇನ್ಫೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ ಅದನ್ನು ಕ್ವಾರಂಟೈನ್ ಮಾಡೋದು. ಆಮೇಲೆ ಏನಾದರೂ ಇನ್ಫೆಕ್ಟ್ ಆಗಿರೋ ಅನಿಮಲ್ಸ್ನ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ ಶಿಫ್ಟ್ ಮಾಡಬಾರ್ದು, ಅದನ್ನು ಆ ಏರಿಯಾನ ಫುಲ್ಲು ಕ್ವಾರಂಟೈನ್ ಮಾಡಬೇಕಾಗ್ತದೆ. ಸೊ ಆಮೇಲೆ ಅವೇರ್ನೆಸ್ ಬೇಕಾಗ್ತದೆ, ನಿಫಾ ವೈರಸ್ ಯಾವರಿಂದ ಸ್ಪ್ರೆಡ್ ಆಗ್ತದೆ. ಸೊ ಎಜುಕೇಟ್ ಮಾಡಬೇಕಾಗ್ತದೆ ಜನನ್ನ,
ಇದ್ರ ಬಗ್ಗೆ, ಇದ್ರದ್ದು ಸಿಂಪ್ಟಮ್ಸ್ ಏನೇನಿದೆ, ಇದರ ರೋಗ ಲಕ್ಷಣಗಳು ಏನೇನಿದೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಡ್ಬೇಕಾಗ್ತದೆ ಜನಕ್ಕೆ. ಫ್ರೂಟ್ಸ್ನ ಚೆನ್ನಾಗಿ ವಾಶ್ ಮಾಡಿ ಆಮೇಲೆ ಅದ್ರ ಮೇಲಿರೋ ಸಿಪ್ಪೆನ ತೆಗೆದುಬಿಟ್ಟು ತಿಂದರೆ ಒಳ್ಳೆಯದಾಗುತ್ತೆ. ಹ್ಯೂಮನ್ ಟು ಹ್ಯೂಮನ್ ಏನಾದರೂ ಹ್ಯೂಮನ್ ಇನ್ಫೆಕ್ಷನ್ ಆಗಿತ್ತು ಅಂತ ಹೇಳಿದ್ರೆ ಒಬ್ಬ ಮನುಷ್ಯನಿಗೆ ಅವ್ನಿಗೆ ಕ್ಲೋಸ್ ಕಾಂಟ್ಯಾಕ್ಟ್ ಬಂದಾಗ ಚೆನ್ನಾಗಿ ಹ್ಯಾಂಡ್ ವಾಶ್ ಮಾಡ್ಕೊಳೋದು ತುಂಬ ಒಳ್ಳೆಯದಾಗ್ತದೆ. ಸೊ ಇನ್ ಸಮ್ಮರಿ, ನಿಫಾ ವೈರಸ್ ಅನ್ನೋದು ಇನ್ಫೆಕ್ಟೆಡ್ ಫ್ರೂಟ್ ಬ್ಯಾಟಿಂದ ಟ್ರಾನ್ಸ್ಮಿಷನ್ ಆಗುತ್ತೆ. ಈ ಫ್ರೂಟ್ ಬ್ಯಾಟ್ದು ಸಲೆವಾ ಮತ್ತು ಯೂರಿನ್ ಏನಾದರೂ ಕಂಟ್ಯಾಮಿನೇಷನ್ ಆಗಿರೋ ಡೇಟ್ ಪಾಮ್ ಏನಾದರೂ ತಿಂದಾಗ, ಸೇವಿಸಿದಾಗ, ಸೊ ಇದರಿಂದ ಟ್ರಾನ್ಸ್ಮಿಷನ್ ಆಗುತ್ತೆ. ಸೊ ಇದು ಕ್ಲಿನಿಕಲ್ ಫೀಚರ್, ಕೇಸ್ ಫ್ಯಾಟಾಲಿಟಿ ರೇಟ್ ತುಂಬ ಜಾಸ್ತಿ ಇರೋದು, 40 to 75% ಇರೋದ್ರಿಂದ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋದು ತುಂಬ ಒಳ್ಳೆಯದು. ಸೊ ಫೀವರ್ ಬರುತ್ತೆ, ರೆಸ್ಪಿರೇಷನ್ ಮೇಲೆ ಪ್ರಾಬ್ಲಮ್ ಆಗುತ್ತೆ ಮತ್ತು ಬ್ರೈನ್ಗೆ ಎಫೆಕ್ಟ್ ಮಾಡುತ್ತೆ. ಸೊ ಇದರಿಂದ ದಯವಿಟ್ಟು ಅದನ್ನು ನಮ್ಮ ಡೇಟ್ ಏನಾದರೂ ತಿನ್ನಬೇಕಾದ್ರೆ ಸೊ ಚೆನ್ನಾಗಿ ವಾಶ್ ಮಾಡ್ಕೊಂಡು ತಿನ್ನಿ. ಮತ್ತು ಯಾವುದನ್ನು ಇನ್ಫೆಕ್ಟ್ ಆಗಿರುವಂಥ ಹ್ಯೂಮನ್ಗೆ ಏನಾದರೂ ಕಾಂಟ್ಯಾಕ್ಟ್ ಬಂದಾಗ ನೀವು ರೆಗ್ಯುಲರಾಗಿ ಹ್ಯಾಂಡ್ ವಾಶ್ ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ದಯವಿಟ್ಟು ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು, ಈಸ್ ಗೀ ಗುಡ್ ಆರ್ ಬ್ಯಾಡ್? ತುಪ್ಪ ನಮ್ಮ ದೇಹಕ್ಕೆ ಒಳ್ಳೆಯದಾ ಅಥವಾ ಕೆಟ್ಟದ ಅಂತ. ನೋ ಡೌಟ್ ಗೀ ಒಂದು ಒಳ್ಳೆ ನ್ಯೂಟ್ರಿಷನಲ್ ಪವರ್ ಹೌಸ್. ಅದರಲ್ಲಿ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್ ಇದೆ. ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್ ಯಾವುದಂದರೆ ವಿಟಮಿನ್ ಎ, ವಿಟಮಿನ್ ಇ, ವಿಟಮಿನ್ ಡಿ, ವಿಟಮಿನ್ ಕೆ. ಈ ವೈಟಮಿನ್ಸು ಫ್ಯಾಟ್ ಸಾಲ್ಯುಬಲ್ ಇರುತ್ತದೆ. ಈ ವೈಟಮಿನ್ಸು ನಮ್ಮ ಬಾಡಿ ಫಂಕ್ಷನ್ ಮಾಡಲಿಕ್ಕೆ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಆ್ಯಂಡ್ ಇಟ್ ವಿಲ್ ಪ್ರೊವೈಡ್ ಗುಡ್ ಇಮ್ಯೂನ್ ಸಿಸ್ಟಮ್. ಸೊ ನ್ಯೂಟ್ರಿಷನಲ್ ಪವರ್ ಹೌಸ್ ಒಂದು. ಆಮೇಲೆ ಇಟ್ ಈಸ್ ಗುಡ್ ಫಾರ್ ಹಾರ್ಟ್ ಆಲ್ಸೋ. ಇಫ್ ಯು ಟೇಕ್ ಲಿಮಿಟೆಡ್ ಕ್ವಾಂಟಿಟಿ, ಕಡಿಮೆ ಅಮೌಂಟಲ್ಲಿ ತೊಗೊಂಡಾಗ ನಾವು ತುಪ್ಪ ಅನ್ನೋದನ್ನು, ಅದು ನಮ್ಮ ಹಾರ್ಟಿಗೆ ಕೂಡ ಒಳ್ಳೆಯದಾಗುತ್ತೆ. ಸೊ ಇಟ್ ಈಸ್ ರಿಚ್ ಇನ್ ಸೋರ್ಸ್ ಆಫ್ ಒಮೆಗಾ 3. ಈ ಒಮೆಗಾ 3 ಫ್ಯಾಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ನ ನಮ್ಮ ದೇಹದಲ್ಲಿ ಕಡಿಮೆ ಮಾಡುತ್ತೆ. ಆಮೇಲೆ ಮೂರನೇ ಇಂಪಾರ್ಟೆಂಟ್ ಬಂದ್ಬಿಟ್ಟು ತುಪ್ಪದ್ದು, ಇಟ್ ರೆಡ್ಯೂಸಸ್ ಇನ್ಫ್ಲಮೇಷನ್ನ ಕಡಿಮೆ ಮಾಡುತ್ತೆ. ಇದರಲ್ಲಿ ಒಂದು ಬಿಟ್ರೇಟ್ ಅಂತ ಫ್ಯಾಟಿ ಆಸಿಡ್ಸ್ ಇದೆ, ಅದು ಇಮ್ಯೂನ್ ಸಿಸ್ಟಮ್ನ ಎನ್ಹ್ಯಾನ್ಸ್ ಮಾಡುತ್ತೆ. ಮತ್ತು ಇಟ್ ಹೆಲ್ಪ್ಸ್ ಇನ್ ಹೀಲಿಂಗ್ ಸ್ಟಮಕ್. ಹೊಟ್ಟೆನಲ್ಲಿ ಏನಾದರೂ ಅಲ್ಸರ್ಸ್ ಆಗಿದ್ದರೆ, ಗ್ಯಾಸ್ಟ್ರೈಟಿಸ್ ಆಗಿದ್ದರೆ, ಸೊ ತುಪ್ಪ ಅನ್ನೋದು ಇದನ್ನು ಹೀಲ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನಾಲ್ಕನೇದು ಬಂದ್ಬಿಟ್ಟು ಸ್ಕಿನ್ ಆ್ಯಂಡ್ ಹೇರ್ಗೆ ಇದು ತುಂಬ ಒಳ್ಳೆಯದು. ಇದನ್ನು ಮಾಯ್ಶ್ಚರೈಸ್ ಮಾಡುತ್ತೆ ಸ್ಕಿನ್ನ, ಮತ್ತು ಸ್ಕ್ಯಾಲ್ಪ್ನ ಡ್ರೈ ಆಗದೆ ಇರೋ ಥರ ತಡೆಗಟ್ಟುತ್ತೆ. ಲಿನೋಲಿಕ್ ಆ್ಯಸಿಡ್ ಇರುತ್ತೆ, ವಿಚ್ ಹೆಲ್ಪ್ ಇನ್ ಫೈಟಿಂಗ್ ಕ್ಯಾನ್ಸರ್. ಸೊ ಇದು ಕ್ಯಾನ್ಸರ್ನ ಫೈಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆರನೇದು ಬಂದ್ಬಿಟ್ಟು ಇದು ವೆರಿ ರಿಚ್ ಸೋರ್ಸ್ ಆಫ್ ಕ್ಯಾಲರೀಸ್. ಸೊ ಇಟ್ ಬೂಸ್ಟ್ಸ್ ಎನರ್ಜಿನ ಬೂಸ್ಟ್ ಮಾಡುತ್ತೆ. ಇಟ್ ಕಂಟೈನ್ ಮೀಡಿಯಮ್ ಚೈನ್ ಫ್ಯಾಟಿ ಆ್ಯಸಿಡ್ಸ್. ಸೊ ಮೀಡಿಯಮ್ ಚೈನ್ ಫ್ಯಾಟಿ ಆ್ಯಸಿಡ್ಸು ಬಾಡಿನಲ್ಲಿ ಅಬ್ಸರ್ವ್ ಆಗಿ ಇದು ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಆಮೇಲೆ ಸೊ ಇಟ್ ಈಸ್ ಎ ಗುಡ್ ಸೋರ್ಸ್ ಆಫ್ ಲಿನೋಲಿಕ್ ಆ್ಯಸಿಡ್. ಇಟ್ ಹೆಲ್ಪ್ ಟು ರೆಡ್ಯೂಸ್ ಒಬೆಸಿಟಿ ಆಲ್ಸೋ. ಲಿನೋಲಿಕ್ ಆ್ಯಸಿಡ್ ಏನು ಮಾಡುತ್ತೆ, ಬಾಡಿನ ವೆಯ್ಟ್ನೂ ಕಡಿಮೆ ಮಾಡುತ್ತೆ ಮತ್ತು ಒಬೆಸಿಟಿನೂ ಕೂಡ ಕಡಿಮೆ ಮಾಡುತ್ತೆ. ಸೊ ದೀಸ್ ಆರ್ ದಿ ಬೆನಿಫಿಟ್ಸ್. ಈಗ ಪೊಟೆನ್ಷಿಯಲ್ ಡೌನ್ ಗ್ರೇಡ್ ಏನಿದ್ರೆ ಇದರಿಂದ ಏನು ತೊಂದರೆ ಆಗುತ್ತೆ ಜಾಸ್ತಿ ತುಪ್ಪ ಯಥೇಚ್ಛವಾಗಿ ತಿಂತಾರೆ ಅಂತ ಹೇಳಿದ್ರೆ, ತುಪ್ಪ ರೆಗ್ಯುಲರಾಗಿ ಡೈಲಿ 1 ಟೀ ಸ್ಪೂನ್ ಅಷ್ಟು ತಿಂದರೆ ಇವೆಲ್ಲ ಬೆನಿಫಿಟ್ಸ್ ಸಿಗುತ್ತೆ. ಅದೇ ಯಥೇಚ್ಛವಾಗಿ ನಾವು ಜಾಸ್ತಿ ತಿಂತಾ ಹೋದರೆ ಸೊ ನಮ್ಮ ಹಾರ್ಟ್ ಮೇಲೆ ತೊಂದರೆ ಮಾಡುತ್ತೆ, ವೆಯ್ಟ್ ಗೇನ್ ಆಗುತ್ತೆ, ಆಮೇಲೆ ಸ್ಟ್ರೋಕ್ ಆಗುವಂಥ ಚಾನ್ಸಸ್ ಎಲ್ಲ ಇರುತ್ತೆ, ಫ್ಯಾಟ್ ಜಾಸ್ತಿ ಆಗುತ್ತೆ ನಮ್ಮ ದೇಹದಲ್ಲಿ. ಸೊ ಎಷ್ಟು ಬೇಕು ಅಷ್ಟು ಮಾತ್ರ, ಅಂದರೆ ಡೈಲಿ 1 ಟೇಬಲ್ ಸ್ಪೂನ್ ಅಷ್ಟು ತೊಗೊಳ್ಳೋದ್ರಿಂದ ತುಂಬ ಒಳ್ಳೆಯದು. ಅದಕ್ಕಿಂತ ಜಾಸ್ತಿ ತೊಗೊಂಡ್ರೆ ಅದಕ್ಕೆ ಅಡ್ಡ ಪರಿಣಾಮಗಳೆಲ್ಲ ಜಾಸ್ತಿ ಆಗುತ್ತೆ. ಸೊ ಈಗ ಬೆನಿಫಿಟ್ಸ್ ಏನೇನು ಬಂತು, ಫಸ್ಟ್ ಒನ್ ಇದು ನ್ಯೂಟ್ರಿಷನಲ್ ಪವರ್ ಸೋರ್ಸ್, ಇದು ಒಳ್ಳೆ ನ್ಯೂಟ್ರಿಷನ್ಗೆ. ಮತ್ತು ಇಟ್ ಈಸ್ ಗುಡ್ ಫಾರ್ ಹಾರ್ಟ್, ರಿಡ್ಯೂಸಸ್ ಇನ್ಫ್ಲಮೇಷನ್, ಗುಡ್ ಫಾರ್ ಸ್ಕಿನ್ ಆ್ಯಂಡ್ ಹೇರ್, ಆ್ಯಂಡ್ ಫೈಟ್ಸ್ ಅಗೇನೆಸ್ಟ್ ಕ್ಯಾನ್ಸರ್, ಬೂಸ್ಟ್ ದಿ ಎನರ್ಜಿ. ಆಮೇಲೆ ಇಟ್ ಈಸ್ ಗುಡ್ ಸೋರ್ಸ್ ಫಾರ್ ವೆಯ್ಟ್ ಲೂಸ್ ಮಾಡೋರಿಗೆ ಇಟ್ ಸಪೋರ್ಟ್ಸ್ ವೆಯ್ಟ್ ಲಾಸ್. ಸೊ ಹೋಪ್ ಈ ವಿಡಿಯೋ ಎಷ್ಟೇ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ ಸ್ನೇಹಿತರೆ. ಇವತ್ತು ಕಾಸಸ್ ಫಾರ್ ಹಾರ್ಟ್ ಅಟ್ಯಾಕ್ ನೋಡೋಣ. ಹಾರ್ಟ್ ಅಟ್ಯಾಕ್ ಏನೇನಿಂದ ಆಗುತ್ತೆ ನಾವು ಮೈನಾಗಿ ನೋಡೋದಾದರೆ 6 ಕಾಸಸ್ ಇರುತ್ತೆ. ಮೊದಲನೇದು ಜೆನೆಟಿಕ್ ಕಾಸಸ್ ಇರುತ್ತೆ. ಜೀನ್ಸ್ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಅದು ಹುಟ್ಟಿದಾಗಿಂತಲೇ ಇರುತ್ತೆ. ಸೊ ಅದನ್ನು ನಾವೇನು ಮಾಡಲಿಕ್ಕಾಗಲ್ಲ. ಇನ್ನು 5 ಕಾಸ್ ಏನಿರುತ್ತೆ ಅದನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಸೊ ನೆಕ್ಸ್ಟ್ ಒನ್ ಬಂದುಬಿಟ್ಟು ಒಬೆಸಿಟಿಯಿಂದ. ಸೊ ತುಂಬ ದಪ್ಪ ಇರೋರು, ಬೆಲ್ಲಿ ಫ್ಯಾಟ್ ಅಂತ ಇರೋರು, ಅವರೆಲ್ಲ ವೆಯ್ಟ್ ರಿಜೆಕ್ಷನ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇನ್ನೊಂದು ಬಂದುಬಿಟ್ಟು ಇನ್ಕ್ರೀಸ್ ಬ್ಲಡ್ ಪ್ರೆಷರ್.
ಸೊ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿರೋರು ಸೊ ಬ್ಲಡ್ ಪ್ರೆಷರ್ನ ವಾಕ್ ಮಾಡಿ ಅಥವಾ ಸಾಲ್ಟ್ ರಿಡಕ್ಷನ್ ಮಾಡಿಕೊಂಡು ವೆಯ್ಟ್ ರಿಡಕ್ಷನ್ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಸೊ ಇನ್ನೊಂದು ಬಂದ್ಬಿಟ್ಟು ಡಯಾಬಿಟಿಸ್, ಶುಗರ್ ಲೆವೆಲ್ ಜಾಸ್ತಿ ಇರೋರು ಅವರು ಶುಗರ್ ಲೆವೆಲ್ ಕಡಿಮೆ ಮಾಡ್ಕೊತ ಡಯಟ್ ಮಾಡ್ಕೊತ ವಾಕ್ ಮಾಡ್ಕೊತ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಸೊ ಇನ್ನೊಂದು ಬಂದ್ಬಿಟ್ಟು ಇನ್ಕ್ರೀಸ್ಡ್ ಕೊಲೆಸ್ಟ್ರಾಲ್ ಲೆವೆಲ್, ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇರೋಂಥವ್ರು ಅವರು ಡಯಟ್ ಮಾಡಿ ಮತ್ತು ಜಂಕ್ ಫುಡ್ಸ್ ಎಲ್ಲ ಕಡಿಮೆ ತಿಂದು ಎಕ್ಸಸೈಸ್ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಇನ್ನೊಂದು ಬಂದ್ಬಿಟ್ಟು ಸ್ಮೋಕಿಂಗ್ ಔಟ್ ಮಾಡಿದ್ರೆ. ಡಯಾಬಿಟಿಸ್ ಇರುವಂಥ ಪೇಷಂಟ್ಸು ಅಂದರೆ ಶುಗರ್ ಇರೋರು ಯಾವ ಫ್ರೂಟ್ಸ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ಅದರಲ್ಲಿ ತುಂಬ ಐ ಕಂಟೆಂಟ್ ಇರುವಂಥ ಫ್ರೂಟ್ಸ್ನ ಅವರು ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು. ಫಾರ್ ಎಕ್ಸಾಂಪಲ್ ಮ್ಯಾಂಗೋ, ದ್ರಾಕ್ಷಿ, ಹಲಸಿನಣ್ಣು, ಸೀತಾಫಲ, ಸಪೋಟ, ಸೊ ತುಂಬ ಹಣ್ಣಾಗಿರುವಂಥ ಬಾಳೆಹಣ್ಣು, ಇಂಥ ಫ್ರೂಟ್ಸಲ್ಲಿ ತುಂಬ ಶುಗರ್ ಕಂಟೆಂಟ್ ಹೈ ಲೆವೆಲಲ್ಲಿರುತ್ತೆ. ಸೊ ಇದನ್ನೇನಾದ್ರು ತಿಂದರೆ ಅವ್ರ ಬ್ಲಡ್ಡಲ್ಲಿ ಸಡನ್ನಾಗಿ ಶುಗರ್ ಲೆವೆಲ್ ಜಾಸ್ತಿ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಈ ಫ್ರೂಟ್ಸ್ನ ಅವಾಯ್ಡ್ ಮಾಡಿದಷ್ಟು ತುಂಬ ಒಳ್ಳೆಯದು ಅವ್ರಿಗೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಒಬೆಸಿಟಿ, ಸೊ ಯಾರನ್ನು ದಪ್ಪ ಅಂತ ಕರಿತೀವಿ, ಸೊ ಒಬೆಸಿಟಿ ಅಂದರೆ ಏನು, ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಒಬೆಸಿಟಿ ಅಂತಂದರೆ ನಮ್ಮ ದೇಹದಲ್ಲಿ ಫ್ಯಾಟ್ ಅಕ್ಯುಮುಲೇಷನ್, ಅದು ಫ್ಯಾಟ್ ತುಂಬ ಜಾಸ್ತಿ ಅಕ್ಯುಮುಲೇಟ್ ಆಗಿರುತ್ತಲ್ಲ ಅಂಥವ್ರನ್ನ ಒಬೇಸ್ ಇದ್ದಾರೆ ಅಂತ ಹೇಳ್ಬಿಟ್ಟು ಕರಿಬೋದು. ಸೊ ತೂಕ ಜಾಸ್ತಿ ಇದೆ ಅವ್ರನ್ನ ನಾವು ದಪ್ಪ ಇದ್ದಾರೆ ಅಂತ ಒಬೇಸ್ ಅಂತ ಕರಿಬೋದಾ, ಸೊ ಅಥವಾ ಏನಾದರೂ ಮೆಜರ್ಮೆಂಟ್ ಇದೆ ಇದಕ್ಕೆ, ಸೊ ಅದನ್ನೆಲ್ಲ ತಿಳ್ಕೊಂಡು ಹೋಗೋಣ ನಾವು. ಸೊ ಈಗ ನಾವು ದಪ್ಪ ಇರೋರನ್ನ ಯಾರಂತ ಕರಿತೀವಿ ಅಂತ ಹೇಳಿದ್ರೆ, ಸೊ ಅದಕ್ಕೊಂದು ಮೆಜರ್ಮೆಂಟ್ ಇದೆ, ಅದನ್ನು ಬಾಡಿ ಮಾಸ್ ಇಂಡೆಕ್ಸ್ ಅಂತ ಕರಿತೀವಿ. ಸೊ ಅದನ್ನು BMI ಅಂತ ಕರಿತೀವಿ, BMI, ಇದನ್ನು ಬಾಡಿ ಮಾಸ್ ಇಂಡೆಕ್ಸ್ ಅಂತ ಕರಿತೀವಿ. ಇದನ್ನು ಹೇಗೆ ಮೆಷರ್ ಮಾಡ್ತೀವಿ ಅಂತಂದರೆ weight in kgs divided by height in meters square. Weight in kg divided by height in meter square. ಇದರ ಮಾಡಿದಾಗ ನಾವು ಒಂದು ನಂಬರ್ ಬರುತ್ತೆ. ಆ ನಂಬರ್ ಪ್ರಕಾರ ನಾವು ಅವರು ಒಬೇಸ್ ಇದ್ದಾರಾ, ಅದು ನಾರ್ಮಲ್ ಆಗಿದ್ದಾರಾ, ಅಥವಾ ಅಂಡರ್ ವೆಯ್ಟ್ ಇದ್ದಾರಾ ಅಥವಾ ಹೇಳ್ಬೋದು ನಾವು. ಸೊ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಈಗ ಎಕ್ಸಾಂಪಲ್ ಅಂತ ನೋಡೋದಾದರೆ, ಒಬ್ಬ ವ್ಯಕ್ತಿ 70 kg ಇದ್ದಾನೆ, ಒಂದು ಹೈಟು 150 ಸೆಂಟಿಮೀಟರ್ ಇದೆ ಅಂತಂದರೆ 70 kg 150 ಸೆಂಟಿಮೀಟರ್ ಅಂದರೆ 1 ಮೀಟ್ರಲ್ಲಿ 1.5 ಮೀಟರ್ ಆಗುತ್ತೆ. ಸೊ ಅವನು BMI ಬಂದ್ಬಿಟ್ಟು 31.1 kg/m² ಆಗುತ್ತೆ. ಸೊ ಇದಕ್ಕೆ ನಮಗೆ ರೇಂಜಸ್ ಇದೆ. ಒಬ್ಬ ವ್ಯಕ್ತಿ ಅಂಡರ್ ವೇಟ್ ಇರ್ಬೋದು, ನಾರ್ಮಲ್ ಇರ್ಬೋದು, ಓವರ್ ವೇಟ್, ಒಬೇಸ್ಗೆ ಒಂದು ರೇಂಜಸ್ ಇದೆ. ಫಾರ್ ಏಷ್ಯನ್ಸ್ ಇದು ಏಷ್ಯನ್ಸ್ಗಿದೆ. ಸೊ ಇದರಲ್ಲಿ ಲೆಸ್ ದೆನ್ 18.5 ಇತ್ತು ಅಂದರೆ ಅವನ್ನ ಅಂಡರ್ ವೇಟ್ ಅಂತ ಕರಿತೀವಿ. 18.5 ಟು 22.9 ಇತ್ತು ಅಂದರೆ ನಾರ್ಮಲ್. ಸೊ ಒಬ್ಬ ವ್ಯಕ್ತಿ 18.5 ಇಂದ 22.9 BMI ಇತ್ತು ಅಂದರೆ ಅವರು ನಾರ್ಮಲ್ ಇರ್ತಾರೆ. ಸೊ 23 ಟು 24.9 ಇತ್ತು ಅಂದರೆ ಓವರ್ ವೇಟ್. ಮೋರ್ ದೆನ್ 25 ಇತ್ತು ಅಂದರೆ ಒಬೇಸ್. ಸೊ ಮೋರ್ ದೆನ್ 25 ಇತ್ತು ಅಂದರೆ ಒಬೇಸ್ ಅಂತ ಕರಿತೀವಿ. ಸೊ 18.5 ಟು 22.9 ಇತ್ತು ಅಂದರೆ ನಾರ್ಮಲ್ ಅಂತ ಕರಿತೀವಿ. ಬರೀ BMI ಒಂದೇನೋ ಇದೆ ಮೆಷರ್ಮೆಂಟ್ಗೆ ಅಂತ ಹೇಳಿದ್ರೆ, ಇನ್ನೊಂದು ಕೂಡ ಇದೆ ಮೆಷರ್ಮೆಂಟ್ಗೆ, ಅದು ವೇಸ್ಟ್ ಹಿಪ್ ರೇಷಿಯೋ ಅಂತ ಹೇಳ್ತೀವಿ. ಇಫ್ ಇಟ್ ಈಸ್ ಲೆಸ್ ದೆನ್ 0.9 ಇರಬೇಕು ಫೀಮೇಲ್ಸಲ್ಲಿ, ಲೆಸ್ ದೆನ್ 1 ಇರಬೇಕು ಮೇಲ್ಸಲ್ಲಿ. ದಟ್ ಈಸ್ ವೇಸ್ಟ್ ಮತ್ತು ಹಿಪ್ ರೇಷಿಯೋ. ಇದನ್ನು ಮೆಷರ್ ಮಾಡಿ ದಪ್ಪ ಏನಿಂದ ಆಗ್ತೀವಿ ನಾವು. ಸೊ ಎಲ್ಲರಿಗೂ ಗೊತ್ತಿರೋದು, ಆದರೂ ನಾವು ನಮ್ಮ ಲೈಫ್ ಸ್ಟೈಲ್ ನಾವು ಚೇಂಜ್ ಮಾಡ್ಕೊಳ್ದಿಲ್ಲ. ಸೆಡೆಂಟರಿ ಲೈಫ್ ಸ್ಟೈಲ್ ಇರುತ್ತೆ, 9 to 6 ಜಾಬ್ ಇರುತ್ತೆ, ಒಂದೇ ಚೇರ್ ಮೇಲೆ ಕುತ್ಕೊಂಡು ಕೆಲಸ ಮಾಡ್ತಿರ್ತಾರೆ, ಆ ಕಡೆ ಈ ಕಡೆ ಓಡೋದಿಲ್ಲ. ಅಂಥವ್ರು ತುಂಬ ದಪ್ಪ ಆಗಿರ್ತಾರೆ. ಅವರು ಜಂಕ್ ಫುಡ್ಸ್ ತಿನ್ನೋದು, ಸ್ಮೋಕಿಂಗು, ಡ್ರಿಂಕಿಂಗ್ ಹ್ಯಾಬಿಟ್ಸ್ ಇರೋರು, ಇವರೆಲ್ಲ ತುಂಬ ದಪ್ಪ ಆಗ್ತಾ ಇರ್ತಾರೆ ಅವರು. ಸೊ ಇದನ್ನೆಲ್ಲ ಕಡಿಮೆ ಮಾಡ್ಕೊತ ಹೋಗಿದ್ರೆ ನಾವು ಆಮೇಲೆ ನಮ್ಮ ಲೈಫ್ ಸ್ಟೈಲ್ನ ಬದಲಾಯಿಸ್ಕೊಬೇಕಾಗ್ತದೆ. ವಾಕ್ ಮಾಡಿ, ಎಕ್ಸಸೈಸ್ ಮಾಡಿಕೊಂಡು, ಡಯಟ್ ಮಾಡಿಕೊಂಡು, ಹೆಲ್ತ್ಗೆ ಯಾವುದು ಬೆನಿಫಿಟ್ ಆಗುತ್ತೋ ಅಂಥ ಫುಡ್ಸನ್ನು ತೊಗೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅವ್ರಿಗೆ. ಸೊ ದಪ್ಪ ಆಗೋದ್ರಿಂದ ಏನೇನು ಕಾಂಪ್ಲಿಕೇಶನ್ಸ್ ಆಗುತ್ತೆ, ಏನೇನು ತೊಂದರೆ ಆಗುತ್ತೆ ಎಲ್ಲರಿಗೂ ಗೊತ್ತಿರೋಂಗೆ. ಹಾರ್ಟ್ ಮೇಲೆ ಪ್ರಾಬ್ಲಮ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಬರೀ ಹಾರ್ಟ್ ಅಟ್ಯಾಕ್ ಒಂದೇ ಆಗುತ್ತೆ ಅಷ್ಟೇ ಗೊತ್ತಿರೋದು ಎಲ್ಲರಿಗೂ. ಬರೀ ಹಾರ್ಟ್ ಅಟ್ಯಾಕ್ ಮಾತ್ರ ಆಗೋದಿಲ್ಲ, ಅದರಲ್ಲಿ ತುಂಬ ತೊಂದರೆ ಆಗುತ್ತೆ, ಬೇರೆದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಹೇಳಿದ್ರ ಮೇಲೆ ಡಯಾಬಿಟಿಸ್ ಪ್ರಾಬ್ಲಮ್ ಆಗುತ್ತೆ, BP ಜಾಸ್ತಿ ಆಗುತ್ತೆ ಅವ್ರಿಗೆ, ಟೈಪ್ 2 ಡಯಾಬಿಟಿಸ್ ಬರುತ್ತೆ, BP ಜಾಸ್ತಿ ಆಗುತ್ತೆ. ಆಮೇಲೆ ಅವ್ರಿಗೆ ಫ್ಯಾಟಿ ಲಿವರ್ ಆಗುತ್ತೆ, ಲಿವರಲ್ಲಿ ಫ್ಯಾಟ್ ಡಿಪಾಸಿಷನ್ ಆಗಿ ಲಿವರ್ ದಪ್ಪ ಆಗುತ್ತೆ. ಸೊ ಫ್ಯಾಟಿ ಲಿವರ್ ಮೇಲೆ ಇನ್ನೊಂದ್ಸತಿ ಯಾವಾಗ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಸೊ ನೆಕ್ಸ್ಟ್ ಆದಮೇಲೆ
ಗಾಲ್ ಬ್ಯಾಡರಲ್ಲಿ ಸ್ಟೋನ್ ಫಾರ್ಮೇಷನ್ ಆಗುತ್ತೆ, ತುಂಬ ಪೇನ್ ಬರುತ್ತೆ, ಗಾಲ್ ಬ್ಯಾಡರ್ ಅಬ್ಡಮನ್ ಪೇನ್ ಬರುತ್ತೆ. ಆಮೇಲೆ ಜಾಯಿಂಟ್ ಪೈನ್ಸ್, ಎಸ್ಪೆಷಲಿ ನೀ ಜಾಯಿಂಟ್ಸು ವೆಯ್ಟ್ ಬೇರಿಂಗ್ ಇರೋದ್ರಿಂದ ಆ ನೀ ಜಾಯಿಂಟ್ಸು ಅದ್ಮೇಲೆ ತುಂಬ ಪ್ರೆಷರ್ ಆಗಿ ಅದು ಮೂಳೆ ಎಲ್ಲ ಸೌದೋಗುತ್ತೆ, ಜಾಯಿಂಟ್ಸಲ್ಲಿ ಸುತ್ತಮುತ್ತ ಇರೋದೆಲ್ಲ ಸೌದೋಗಿ ತುಂಬ ಪೇನ್ ಬರುತ್ತೆ ಅದು. ಆಮೇಲೆ ಅವ್ರಿಗೆ ಬ್ಲಡ್ ವೆಸಲ್ಸ್ ಡ್ಯಾಮೇಜ್ ಆಗುತ್ತೆ. ಆಮೇಲೆ ರೆಸ್ಪಿರೇಟರಿ ಪ್ರಾಬ್ಲಮ್ ಆಗಿ ರೇಟ್ ಔಟ್ ಫೇಲ್ಯೂರ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಆಮೇಲೆ ಅವ್ರಿಗೆ ಕ್ಯಾನ್ಸರ್ಸ್ ಬರುತ್ತೆ, ತುಂಬ ಕ್ಯಾನ್ಸರ್ಸ್ ಬರುತ್ತೆ. ಯಾವ್ಯಾವ ರೀತಿ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿದ್ರೆ, ಸೊ ಫೀಮೇಲ್ಸಲ್ಲಿ ಎಸ್ಪೆಷಲಿ ಅವ್ರಿಗೆ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಯುಟ್ರಸಲ್ಲಿ ಪ್ರಾಬ್ಲಮ್ ಆಗಿ ಯುಟ್ರಸ್ ಕ್ಯಾನ್ಸರ್ ಬರುತ್ತೆ. ಆಮೇಲೆ ಬ್ರೆಸ್ಟ್ ಕ್ಯಾನ್ಸರ್ ಬರುತ್ತೆ. ಆಮೇಲೆ ಸ್ಟಮಕ್ ಕ್ಯಾನ್ಸರ್, ಹೊಟ್ಟೆ ಕ್ಯಾನ್ಸರು, ದೊಡ್ಡ ಕರುಳಿನ ಕ್ಯಾನ್ಸರ್, ಕೋಲನ್ ಕ್ಯಾನ್ಸರ್ ಬರುತ್ತೆ, ಕಿಡ್ನಿ ಕ್ಯಾನ್ಸರ್ ಬರುತ್ತೆ. ಮೇಲ್ಸಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ಬರುತ್ತೆ. ಸೊ ದಪ್ಪ ಆಗೋದ್ರಿಂದ ಈ ಥರ ಎಲ್ಲ ಕ್ಯಾನ್ಸರ್ಸ್ ಬರುತ್ತೆ. ಆಮೇಲೆ ಸ್ಲೀಪ್ ಏಪ್ನಿಯಾ, ಸೊ ನಿದ್ದೆ ಮಾಡಬೇಕಾದ್ರೆ ಅವ್ರಿಗೆ ಉಸಿರಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಸಡನ್ನಾಗಿ ಎಚ್ಚರ ಆಗ್ಬಿಡುತ್ತೆ ಅವ್ರಿಗೆಲ್ಲ. ಸೊ ಸ್ಲೀಪ್ ಏಪ್ನಿಯಾ ಆಗುತ್ತೆ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ದಪ್ಪ ಆಗೋದ್ರಿಂದ. ಸೊ ಈ ರೀತಿ ಎಲ್ಲ ತೊಂದರೆ ಆಗುತ್ತೆ. ದಯವಿಟ್ಟು ವೆಯ್ಟ್ ರಿಡಕ್ಷನ್ ಮಾಡ್ಕೊಳ್ಳಿ, ಲೈಫ್ ಸ್ಟೈಲ್ನ ಬದಲಾಯಿಸ್ಕೊಳ್ಳಿ. ಸೊ ತುಂಬ ಹೆಲ್ಪ್ ಆಗುತ್ತೆ. ನಮ್ಮ ವೆಯ್ಟ್ ರಿಡಕ್ಷನ್ ಮಾಡ್ಕೊಂಡಷ್ಟು ನಾವು ವಿ ಫೀಲ್ ಹೆಂಗರ್. ಸೊ ಆಲ್ಮೋಸ್ಟ್ ನಮ್ಮದು ಒಂದು 20 years ಜಾಸ್ತಿ ಬದುಕ್ಬೋದು. ಸೊ ಫ್ಯಾಟಿಂದ ಇಷ್ಟೆಲ್ಲ ತೊಂದರೆ ಆಗುತ್ತೆ. ಎಕ್ಸ್ಟ್ರಾ ಫ್ಯಾಟ್, ಸೊ ನಮಗೆ ಫ್ಯಾಟ್ ಏನಾದರೂ ರಿಕ್ವೈರ್ಮೆಂಟ್ ಇದೆಯಾ ಬಾಡಿನಲ್ಲಿ, ಸರ್ಟೆನ್ ಅಮೌಂಟ್ ಆಫ್ ಫ್ಯಾಟ್, ಸ್ವಲ್ಪ ಫ್ಯಾಟ್ ನಮ್ಮ ದೇಹಕ್ಕೆ ಬೇಕಾಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಅದು ತುಂಬ ಕೋಲ್ಡ್ ಟೆಂಪರೇಚರಿಂದ ನಮ್ಮನ್ನು ಕಾಪಾಡುತ್ತೆ, ಚಳಿಯಿಂದ ಕಾಪಾಡ್ಕೊಳ್ಳುತ್ತೆ. ಆಮೇಲೆ ವೈಟಲ್ ಆರ್ಗನ್ಸ್ ಏನಿರುತ್ತೆ ಅದನ್ನೆಲ್ಲ ಒಳಗೆ ಅದಕ್ಕೆಲ್ಲ ಹೆಲ್ಪ್ ಮಾಡುತ್ತೆ. ವೈಟಲ್ ಆರ್ಗನ್ಸ್ನ ಪ್ರೊಟೆಕ್ಟ್ ಮಾಡುತ್ತೆ ಈ ಫ್ಯಾಟ್ ಎಲ್ಲ. ಸೆಲ್ ಗ್ರೋತ್ ಆಗಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಆಮೇಲೆ ಫ್ಯಾಟ್ ಅಬ್ಸಾರ್ಪ್ಷನ್ ವೈಟಮಿನ್ಸ್ ಅಂತ ಇದೆ, ಫ್ಯಾಟ್ ಡಿಪೆಂಡೆಂಟ್ ವೈಟಮಿನ್ಸ್ ಇರುತ್ತೆ, ಅದನ್ನೆಲ್ಲ ಅಬ್ಸಾರ್ಬ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ವೈಟಮಿನ್ ಎ, ವೈಟಮಿನ್ ಡಿ, ವೈಟಮಿನ್ ಇ, ವೈಟಮಿನ್ ಕೆ, ಈ ವೈಟಮಿನ್ಸ್ನ ಅಬ್ಸಾರ್ಬ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ವೈಟಮಿನ್ ಡಿನ ಬಾಡಿನಲ್ಲೇ ಪ್ರೊಡಕ್ಷನ್ ಆಗುತ್ತೆ. ಸೊ ವೈಟಮಿನ್ ಡಿ ಪ್ರೊಡಕ್ಟ್ಸ್ ಮಾಡಲಿಕ್ಕೆ ಕೂಡ ಸರ್ಟನ್ ಅಮೌಂಟ್ ಆಫ್ ಫ್ಯಾಟ್ ಆಗುತ್ತೆ. ಸ್ವಲ್ಪ ಅಮೌಂಟ್ ಆಫ್ ಫ್ಯಾಟ್ ಮಾತ್ರ ಬೇಕಾಗ್ತದೆ. ಸೊ ತುಂಬ ದಪ್ಪ ಇರೋರು, ಬೆಲ್ಲಿ ಫ್ಯಾಟ್ ಇರೋವಂಥವ್ರು ವೆಯ್ಟ್ ರಿಡಕ್ಷನ್ ಮಾಡಿ, ಲೈಫ್ ಸ್ಟೈಲ್ ಚೇಂಜ್ ಮಾಡಿ, ಫುಡ್ ಹ್ಯಾಬಿಟ್ಸ್ನ ಚೇಂಜ್ ಮಾಡಿಕೊಂಡು ತುಂಬ ಎಕ್ಸಸೈಸ್ ಮಾಡಿ ವಾಕ್ ಮಾಡಿದ್ರೆ ದೇ ವಿಲ್ ಫೀಲ್ ಬೆಟರ್, ತುಂಬ ಬೆಟರ್ ಫೀಲ್ ಆಗ್ತಾರೆ. ಸೊ ಹೆಲ್ಪ್ ಆಗುತ್ತೆ ಅವ್ರಿಗೆ ಫ್ಯೂಚರಲ್ಲಿ ಕೂಡ. ಸೊ ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಇಮ್ಯೂನ್ ಬೂಸ್ಟರ್ಸ್, ನಾವು ಯಾವ ಆಹಾರ ತಗೊಂಡ್ರೆ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಜಾಸ್ತಿ ಆಗುತ್ತೆ? ಒಂದು ಸಿಟ್ರಸ್ ಫ್ರೂಟ್ಸ್, ಯಾವುದನ್ನ ಆರೆಂಜು, ಲೆಮನ್ನು, ಗ್ರೇಪ್ಸ್, ಈ ಥರ ಫ್ರೂಟ್ಸ್ ತೊಗೊಳ್ಬೇಕು. ಬ್ರಾಕೋಲಿಸ್, ಶುಂಠಿ, ಬೆಳ್ಳುಳ್ಳಿ, ಪಾಲಕ್ ಸೊಪ್ಪು, ಯೋಗಟ್, ಬಾದಾಮಿ, ಸನ್ಫ್ಲವರ್ ಸೀಡ್ಸ್, ಅರಿಶಿನ, ಗ್ರೀನ್ ಟೀ, ಪಪ್ಪಾಯ, ಚಿಕನ್, ಫಿಶ್ ಆಯಿಲ್ ಮತ್ತು ಆಯಿಲ್ಸಲ್ಲಿ ಫಿಶ್ ಆಯಿಲ್ ಮತ್ತು ಆಲಿವ್ ಆಯಿಲ್, ಈ ಥರ ಆಹಾರ ತಗೊಂಡ್ರೆ ನಮ್ಮದು ದೇಹದಲ್ಲಿ ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ಥ್ಯಾಂಕ್ ಯು. ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಮಧುಕುಮಾರ್. ಇವತ್ತಿನ ಟಾಪಿಕ್ಕು 1 kg ಚಿಕನ್ ತಿಂದರೆ ಏನಾಗುತ್ತೆ? ಈ ಪ್ರಶ್ನೆ ನನ್ನ ಫ್ರೆಂಡ್ ಒಬ್ಬ ಕೇಳಿದ್ದ. 1 kg ಚಿಕನ್ ತಿಂದರೆ ಏನಾಗುತ್ತೆ? ಅದೆಲ್ಲ ಬರೀ ಪ್ರೋಟೀನ್ಸ್ ಅಲ್ಲ, ಸೊ ನನ್ನ ಮಸಲ್ಸ್ ಎಲ್ಲ ತುಂಬ ದಪ್ಪ ಆಗುತ್ತೆ ಅಂತ ಕೇಳಿದ. ಆದರೆ ಅದು ತಪ್ಪದು, ಮಸಲ್ಸ್ ಏನು ದಪ್ಪ ಆಗೋದಿಲ್ಲ. 1 kg ಚಿಕನ್ ತಿಂದರೆ ನಮಗೆ ದೇಹಕ್ಕೆ ಬೇಕಾಗಿರೋ ಪ್ರೋಟೀನ್ಸು 0.8 to 1 gram per kg. ಒಬ್ಬ ವ್ಯಕ್ತಿ ಒಂದು 60 kg ಇದ್ದಾನೆ ಅಂತ ಅಂದ್ಕೊಂಡ್ರೆ ಅವನಿಗೆ ಅರೌಂಡ್ 60, ಮ್ಯಾಕ್ಸಿಮಮ್ 60 grams ಬೇಕಾಗ್ಬೋದು ಅವನಿಗೆ ಅಷ್ಟೇ. ಸೊ ಆದರೆ ಪ್ರೋಟೀನ್ಸ್ ಚಿಕನಲ್ಲಿ ಆಲ್ಮೋಸ್ಟ್ ತುಂಬ ಪ್ರೋಟೀನ್ಸೇ ಇದೆ, ಅದ್ರ ಜೊತೆಗೆ ಫ್ಯಾಟ್ ಕೂಡ ಇರೋದ್ರಿಂದ ಸೊ ನಾವು ತಗೊಳ್ಳೋದು ನಮ್ಗೆ ಅಷ್ಟು ಒಂದು 60 grams ಪ್ರೋಟೀನ್ ಮಾತ್ರ ಯೂಸ್ ಆಗಿ ಮಿಕ್ಕಿದ್ದೆಲ್ಲ ಫ್ಯಾಟಾಗಿ ಡಿಪಾಸಿಟ್ ಆಗುತ್ತೆ. ಸೊ ಆಲ್ಮೋಸ್ಟ್ ಅಷ್ಟು ಫ್ಯಾಟಾಗಿ ಡಿಪಾಸಿಟ್ ಆಗುತ್ತೆ. ಅದ್ರ ಜೊತೆಗೆ ಅಜೀರ್ಣ ಕೂಡ ಸಾಧ್ಯ ಆಗುತ್ತೆ, ಅಜೀರ್ಣ ಆಗುತ್ತೆ, ಬೇದಿ ಆಗುತ್ತೆ. ಸೊ ಬೆಟರ್ ಅವಾಯ್ಡ್, ಎಷ್ಟು ಬೇಕೋ ಅಷ್ಟು ಮಾತ್ರ ತಿನ್ನಿ. ಥ್ಯಾಂಕ್ ಯು. ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಡೆಂಗ್ಯೂ ಫೀವರ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀನಿ. ಈ ಡೆಂಗ್ಯೂ ಫೀವರ್ ಬಗ್ಗೆ ಏನಕ್ಕೆ ಈಗ ಸಡನ್ನಾಗಿ ಡಿಸ್ಕಸ್ ಮಾಡ್ತೀನಿ ಅಂದರೆ, ಈಗ ಆಲ್ರೆಡಿ ಕರ್ನಾಟಕದಲ್ಲಿ ಬೆಂಗಳೂರು ಎಸ್ಪೆಷಲಿ ನಮ್ಮೂರ ಕಡೆ ಎಲ್ಲ ಡೆಂಗ್ಯೂ ಫೀವರ್ ಜಾಸ್ತಿ ಆಗ್ತಾ ಇದೆ. ಸೊ ಯಾವುದರಿಂದ ಹರಡುತ್ತೆ, ನಾವು ಏನು ಪ್ರಿವೆಂಟ್ ಮಾಡ್ಬೋದು, ಇದರದ್ದು ಸಿಂಪ್ಟಮ್ಸ್ ಏನಿದೆ, ಸೊ ಯಾವ ರೀತಿ ಇದನ್ನು ತಡೆಗಟ್ಟೋದು, ಸೊ ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಡೆಂಗ್ಯೂ ಫೀವರ್ನ ನಾವು ಅದನ್ನು ಬ್ರೇಕ್ ಬೋನ್ ಫೀವರ್ ಅಂತಲೂ ಕರಿತೀವಿ. ನೀವು ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಡೆಂಗ್ಯೂ ಜ್ವರ ಬಂದಾಗ ಸೊ ಬ್ಯಾಕ್ ಪೇನ್ ತುಂಬ ಜಾಸ್ತಿ ಇರ್ತದೆ. ಸೊ ಅದಕ್ಕೆ ಅದನ್ನು ಬ್ರೇಕ್ ಬೋನ್ ಫೀವರ್ ಅಂತಲೂ ಕರೀತಾರೆ. ಆಮೇಲೆ ಬೋನ್ ಪೇನ್ಸ್ ಕೂಡ ಜಾಸ್ತಿ ಇರುತ್ತೆ.
ಸೊ ಇದು ಯಾವುದರಿಂದ ಟ್ರಾನ್ಸ್ಮಿಟ್ ಆಗುತ್ತೆ? ಎಲ್ಲರಿಗೂ ಗೊತ್ತಿರೋಂಗೆ ಸೊಳ್ಳೆ ಕಚ್ಚೋದ್ರಿಂದ ಟ್ರಾನ್ಸ್ಮಿಟ್ ಆಗುತ್ತೆ. ಯಾವ ಸೊಳ್ಳೆ? ಈಡಿಸ್ ಈಜಿಪ್ಟಿ ಅಂತ ಕರಿತೇವೆ. ಇದನ್ನ ಟೈಗರ್ ಮಸ್ಕಿಟೋ ಅಂತ ಕೂಡ ಕರೀತಾರೆ. ಸೊ ಟೈಗರ್ ಮಸ್ಕಿಟೋ, ಈಡಿಸ್ ಈಜಿಪ್ಟಿ, ಟೈಗರ್ ಮಸ್ಕಿಟೋ. ಈ ಟೈಗರ್ ಮಸ್ಕಿಟೋದಲ್ಲಿ ಏನಿರುತ್ತೆ, ಟೈಗರ್ ಮೇಲೆ ಹೆಂಗೆ ಬ್ಲ್ಯಾಕ್ ಪಟ್ಟಿ ಇರುತ್ತೋ, ಈ ಸೊಳ್ಳೆ ಮೇಲೆ ಕೂಡ ವೈಟ್ ಆಗಿ ಪ್ಯಾಚಸ್ ಇರುತ್ತೆ. ಸೊ ವೈಟ್ ಪ್ಯಾಚಸ್ ಇರುತ್ತೆ. ಆಮೇಲೆ ಇದನ್ನ ಟೈಗರ್ ಮಸ್ಕಿಟೋ ಅಂತ ಕರೆಯೋದಕ್ಕೆ ಇನ್ನೊಂದು ಕೂಡ ರೀಸನ್ ಇರುತ್ತೆ. ಟೈಗರ್ ಹೇಗೆ ಡೇರಿಂಗ್ ಆಗಿರುತ್ತೋ, ಇದು ಕೂಡ ಬೆಳಗ್ಗೆ ಹೊತ್ತು ಅಟ್ಯಾಕ್ ಮಾಡುತ್ತೆ, ಬೆಳಗ್ಗೆ ಹೊತ್ತು ಕಚ್ಚುತ್ತೆ ಇದು. ಸೊ ಇದು ಬೆಳಗ್ಗೆ ಹೊತ್ತು ಕಚ್ಚೋದ್ರಿಂದ, ಯೂಶಲಿ ಇದು ಬೆಳಗ್ಗೆ ಹೊತ್ತು ಕಚ್ಚೋದ್ರಿಂದ ಇದನ್ನ ಟೈಗರ್ ಮಸ್ಕಿಟೋ, ಆಮೇಲೆ ಬ್ಲ್ಯಾಕ್ ಪ್ಯಾಚಸ್ ಇರೋದ್ರ ಟೈಗರ್ ಮಸ್ಕಿಟೋ ಅಂತ ಕರಿತೀವಿ. ಇದ್ದು ಬ್ರೀಡಿಂಗ್ ಪ್ಲೇಸ್ ಎಲ್ಲಿದು ಗ್ರೋ ಆಗುತ್ತೆ ಅಂತ ಹೇಳಿದ್ರೆ, ಇದು ಮ್ಯಾನ್ ಮೇಡ್ ಕಂಟೈನರ್ಸ್. ಸೊ ಮನುಷ್ಯ ಮಾಡಿರುವಂತಹ ಕಂಟೈನರ್ಸ್ಗಳಲ್ಲಿ ಇದು ಗ್ರೋ ಆಗುತ್ತೆ ಯಥೇಚ್ಛವಾಗಿ. ಎಕ್ಸಾಂಪಲ್ ಏನಂದ್ರೆ, ಇದು ಬ್ಯಾರೆಲ್ ಇರ್ಬೋದು, ಡ್ರಮ್ ಇಟ್ಟಿರ್ತಾರೆ, ಡ್ರಮ್ ಒಳಗಡೆ ನೀರೇನಾದ್ರು ಒಂದು ಸ್ವಲ್ಪ ಶೇಖರಣೆ ಆಯಿತು ಅಂತೇಳಿ ಅದರಲ್ಲೂ ಗ್ರೋ ಆಗುತ್ತೆ. ಮತ್ತು ಟೈರ್ಸ್, ಹಳೆ ಟೈರ್ಸ್ನೆಲ್ಲ ಎತ್ತಿ ಎಲ್ಲಂದ್ರೆ ಬಿಸಾಕಿರ್ತಾರೆ, ಅಥವಾ ಒಂದು ಕಡೆ ಗ್ಯಾರೇಜಲ್ಲೆಲ್ಲ ಜೋಡಿಸಿರ್ತಾರೆ. ಸೊ ಆ ಟೈರ್ ಒಳಗಡೆ ಮಳೆ ಬಿದ್ದು ನೀರು ತುಂಬಿಕೊಂಡು ಆ ನೀರು ಒಳಗಡೆ ಗ್ರೋ ಆಗುತ್ತೆ. ಮತ್ತು ಮಡ್ ಪಾಟ್ಗಳೊಳಗಡೆ ನಾವು ನೀರು ಹಾಕಿರ್ತೀವಿ, ಜಾಸ್ತಿ ನೀರು ಹಾಕಿರ್ತೀವಿ, ಆ ನೀರು ಏನಾದರೂ ಉಳ್ಕೊಂಡಿತ್ತು ಅಂತಂದ್ರಂಗೆ ಆ ನೀರು ಒಳಗಡೆ ಗ್ರೋ ಆಗುತ್ತೆ. ಮತ್ತು ಪ್ಲಾಸ್ಟಿಕ್ ಬಕೆಟ್ಸ್ನ ಯೂಸ್ ಮಾಡ್ತಾರೆ, ಆಚೆ ಕಡೆ ಬಿಸಾಕಿರ್ತಾರೆ, ಯೂಸ್ ಮಾಡಿ ಆದಮೇಲೆ ಆಚೆ ಕಡೆ ಬಿಸಾಕಿರ್ತಾರೆ. ಸೊ ಅದರೊಳಗಡೆ ನೀರೇನಾದರೂ ಇತ್ತು ಅಥವಾ ನೀರೇನಾದರೂ ಶೇಖರಣೆ ಆಯಿತು ಅಂತ ಹೇಳಿದ್ರೆ ಅದರೊಳಗಡೆ ಕೂಡ ಇದು ಮಸ್ಕಿಟೋ ಹೋಗ್ಬಿಟ್ಟು ಮೊಟ್ಟೆ ಇಟ್ಬಿಟ್ಟು ಅದರೊಳಗೆ ಕೂಡ ಗ್ರೋ ಆಗುವಂಥ ಚಾನ್ಸಸ್ ಇರುತ್ತೆ. ಆಮೇಲೆ ಡಸ್ಟ್ಬಿನ್ಸ್, ಆಚೆ ಕಡೆ ಡಸ್ಟ್ಬಿನ್ಸ್ ಇಟ್ಟಿರ್ತಾರೆ, ಸೊ ಅದಕ್ಕೆ ಡಸ್ಟ್ಬಿನ್ಸಲ್ಲಿ ಕೂಡ ಗ್ರೋ ಆಗ್ಬೋದು. ಮತ್ತು ಪಾಲಿಥೀನ್ ಶೀಟ್ಸಲ್ಲಿ ಟಾರ್ಪಲ್ಸ್ ಇರುತ್ತೆ, ಟಾರ್ಪಲ್ಸ್ ಮೇಲೆ ನೀರು ಕಲೆಕ್ಟ್ ಆಗುತ್ತೆ ಮಳೆ ಬಂದಾಗ. ಸೊ ಆ ನೀರೇನಾದರೂ ನಾವು ಬಿಸಾಕ್ತೀರಾ ಅಂತ ಹೇಳಿದ್ರೆ, ಲೈಕ್ ಅದನ್ನು ನೀಟಾಗಿ ಕ್ಲೀನ್ ಮಾಡಿಲ್ಲ ಅಂತ ಹೇಳಿದ್ರೆ ಆ ನೀರು ಮೇಲೆ ಬಂದು ಇದು ಮೊಟ್ಟೆ ಇಟ್ಟು ಮರಿ ಮಾಡುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಇಂಥ ಮ್ಯಾನ್ ಮೇಡ್ ಕಂಟೈನರ್ಸಲ್ಲಿ ಇದ್ರದ್ದು ಬ್ರೀಡಿಂಗ್ ಜಾಗ ಇರುತ್ತೆ. ಸೊ ಇದ್ರದ್ದು ಬೇಸಿಕಲಿ ಡೆಂಗ್ಯೂ ಜ್ವರದ್ದು 3 ಕ್ಲಾಸಿಫಿಕೇಶನ್ ಅಂತ ಇರುತ್ತೆ. ಒಂದು ಕ್ಲಾಸಿಕ್ ಡೆಂಗ್ಯೂ, ಅದನ್ನು ಬ್ರೇಕ್ ಬೋನ್ ಫೀವರ್ ಅಂತೀವಿ. ನೆಕ್ಸ್ಟ್ ಒಂದು ಡೆಂಗ್ಯೂ ಹೆಮರೇಜಿಕ್ ಫೀವರ್, ಆಮೇಲೆ ಡೆಂಗ್ಯೂ ಶಾಕ್ ಸಿಂಡ್ರೋಮ್. ಕ್ಲಾಸಿಕ್ ಡೆಂಗ್ಯೂ ಫೀವರ್ ಮೋಸ್ಟ್ ಕಾಮನ್ ಇರುತ್ತೆ. ಸೊ ಇದರಲ್ಲಿ ಸೊಳ್ಳೆ ಕಚ್ಚಿ ಆದಮೇಲೆ ಪೇಷಂಟ್ದು ಸಿಂಪ್ಟಮ್ಸ್ ಏನಿರುತ್ತೆ, ಡೆಂಗ್ಯೂ ವೈರಸ್ಸಿಂದ ಇನ್ಫೆಕ್ಟ್ ಏನಾಯಿತು ಅಂತ ಹೇಳಿದ್ರೆ ಫೀವರ್, ಜ್ವರ ಇರುತ್ತೆ, ತುಂಬ ತಲೆನೋವು ಇರುತ್ತೆ, ಮತ್ತು ಕಣ್ಣು ಸುತ್ತ ಪೇಯ್ನ್ ಇರುತ್ತೆ, ಬ್ಯಾಕ್ ಪೇಯ್ನ್ ಇರುತ್ತೆ, ಮತ್ತು ಜಾಯಿಂಟ್ಸ್ ಮತ್ತು ಲೆಗ್ ಪೇಯ್ನ್ ಇರುತ್ತೆ. ಸೊ ಹೆಡ್ಡೇಕು, ತಲೆ ಮೂಮೆಂಟ್ ಮಾಡಿದಾಗ ಜಾಸ್ತಿ ಆಗುತ್ತೆ, ಮತ್ತು ಕಣ್ಣು ನೋವು ಇರುತ್ತೆ, ಕಣ್ಣು ನೋವು ಕೂಡ ಐ ಮೂಮೆಂಟ್ಸ್ ಮಾಡಿದಾಗ ಕಣ್ಣು ನೋವು ಕೂಡ ಜಾಸ್ತಿ ಆಗುತ್ತೆ. ಕಂಜಕ್ಟಿವೈಟಿಸ್ ಕೂಡ ಇರುತ್ತೆ, ಮಡ್ರಾಸೆ ಅಂತ ಹೇಳ್ತೀವಿ ನೋಡಿ, ಕಣ್ಣೆಲ್ಲ ಕೆಂಪಾಗಿರುತ್ತೆ. ಸೊ ಕಂಜಕ್ಟಿವೈಟಿಸ್ ಕೂಡ ಕೆಲವೊಬ್ಬರಲ್ಲಿ ಕಾಣಿಸುತ್ತೆ. ಆಮೇಲೆ ಸ್ಕಿನ್ ರ್ಯಾಷಸ್ ಕೂಡ ಕೆಲವೊಬ್ಬರಲ್ಲಿ ಡೆಂಗ್ಯೂ ಜ್ವರದ್ದು ಡೇಂಜರಸ್ ಸಿಂಪ್ಟಮ್ಸ್ ಏನು ಅಂತ ಹೇಳಿದ್ರೆ, ಸೊ ಈ ಸಿಂಪ್ಟಮ್ಸ್ ಏನಾದರೂ ಕಾಣಿಸ್ಕೊಂಡಾಗ ನಾವು ತುಂಬ ಕೇರ್ಫುಲ್ ಆಗಿರಬೇಕು. ಸೊ ಅಂಥ ಸಿಂಪ್ಟಮ್ಸ್ ಯಾವ್ದು ಅಂತ ಹೇಳಿದ್ರೆ, ಹೊಟ್ಟೆ ನೋವು ಇರುತ್ತೆ, ಅಬ್ಡೋಮಲ್ ಪೇಯ್ನ್ ಇರುತ್ತೆ, ಆಮೇಲೆ ಬ್ಲ್ಯಾಕ್ ಕಲರ್ದು ಸ್ಟೂಲ್ ಪಾಸ್ ಮಾಡ್ತಾರೆ, ಬ್ಲ್ಯಾಕ್ ಕಲರ್ ಇರುತ್ತೆ ಸ್ಟೂಲ್ ಪಾಸಿಂಗು, ಮತ್ತು ಸ್ಕಿನ್ನು ತುಂಬ ತಣ್ಣಗಿರುತ್ತೆ, ಮತ್ತು ಬ್ಲೀಡಿಂಗ್ ಫ್ರಮ್ ಸ್ಕಿನ್ ಮೇಲೆ ಬ್ಲೀಡ್ ಆಗ್ತಿರುವಂಥ ಚಾನ್ಸಸ್ ಇರುತ್ತೆ, ಮತ್ತು ಬ್ಲೀಡಿಂಗ್ ಗಮ್ಸ್ ಎಲ್ಲ ಇರುತ್ತೆ. ಸೊ ಇದು ಅಬೌಟ್ ಕ್ಲಾಸಿಕಲ್ ಡೆಂಗ್ಯೂ. ಸೊ ಫೀವರ್ ಇರುತ್ತೆ, ಹೆಡ್ ಏಕು, ರೆಟ್ರೋ ಆರ್ಬಿಟಲ್ ಪೇನ್ ಇರುತ್ತೆ, ಬ್ಯಾಕ್ ಏಕ್, ಮತ್ತು ಜಾಯಿಂಟ್ ಮತ್ತು ಲೆಗ್ ಪೇನ್ಸ್ ಎಲ್ಲ ಇರುತ್ತೆ. ಸೊ ಡೆಂಗ್ಯೂ ಹೆಮರೇಜಿಕ್ ಫೀವರಲ್ಲಿ ಏನೇನಿರುತ್ತೆ, ಫೀವರ್, ಹೆಡ್ ಏಕ್ ಇರುತ್ತೆ, ತುಂಬ ಸ್ವೆಟ್ ಆಗ್ತಿರ್ತಾರೆ, ಬಾಡಿ ಪೇಯ್ನು, ಸೇಮ್ ಜಾಯಿಂಟ್ ಪೇನ್ಸ್ ಎಲ್ಲ ಇರುತ್ತೆ. ಆಮೇಲೆ ಇದು ಹೆಮರೇಜಿಕ್. ಸೊ ಹೆಮರೇಜಿಕ್ ನೇಮ್ ಸಜೆಸ್ಟ್ ಮಾಡುತ್ತದೆ, ಬ್ಲೀಡಿಂಗ್ ಇರುತ್ತೆ. ಸೊ ಬ್ಲೀಡಿಂಗ್ ಫ್ರಮ್ ನೋಸ್ ಇರುತ್ತೆ, ಬ್ಲೀಡಿಂಗ್ ಫ್ರಮ್ ಗಮ್ ಇರುತ್ತೆ, ನೋಸಿಂದ ಬ್ಲೀಡ್ ಆಗ್ತಿರುತ್ತೆ, ಟೀತ್ ಗಮ್ಸ್ ಇರುತ್ತಲ್ಲ ಅದರಿಂದನೂ ಬ್ಲೀಡ್ ಆಗ್ತಿರುತ್ತೆ, ಮತ್ತು ಬ್ಲಡ್ ವಾಮಿಟ್ ಮಾಡ್ತಿರ್ತಾರೆ ಕೆಲವು ಪೇಷಂಟ್ಸು, ಮತ್ತು ಸ್ಟೂಲಲ್ಲಿ ಕೂಡ ಬ್ಲಡ್ ಡೆಂಗ್ಯೂ ಹೆಮರೇಜಿಕ್ ಫೀವರ್. ಸೊ ಮತ್ತೆ ರೆಸ್ನ ಹೇಗೆ ಡಯಾಗ್ನೋಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಕಂಪ್ಲೀಟ್ ಬ್ಲಡ್ ಕೌಂಟಲ್ಲಿ ನೋಡಿದಾಗ ಪ್ಲೇಟ್ಲೆಟ್ಸ್ ಕಡಿಮೆ ಆಗಿರುತ್ತೆ. ಸೊ CBCನಲ್ಲಿ ಪ್ಲೇಟ್ಲೆಟ್ಸ್ ಕಡಿಮೆ ಆಗಿರುತ್ತೆ, ಮತ್ತು WBC ಕೂಡ ಕಡಿಮೆ ಆಗಿರುತ್ತೆ. ಕೆಲವು ಪೇಷಂಟ್ಸಲ್ಲಿ ನ್ಯೂಟ್ರೋಫಿಲ್ಸ್ ಜಾಸ್ತಿ ಇರುತ್ತೆ. ಆಮೇಲೆ ಡೆಂಗ್ಯೂ ಸೀರಾಲಜಿ ಮಾಡ್ತೀವಿ, ಅದರಲ್ಲಿ ಆ್ಯಂಟಿಬಾಡಿ ಟೈಟರ್ಸ್ ಜಾಸ್ತಿ ಇರುತ್ತೆ, ಮತ್ತು ಲಾಸ್ಟ್ ಒಂದು ಬಂದ್ಬಿಟ್ಟು RT-PCR. ಓಕೆ, ಸಮರೈಸ್ ಮಾಡಬೇಕಂತ ಹೇಳಿದ್ರೆ, ಡೆಂಗ್ಯೂ ಫೀವರು ಈಡಿಸ್ ಈಜಿಪ್ಟಿಯಿಂದ ಟ್ರಾನ್ಸ್ಮಿಟ್ ಆಗುತ್ತೆ. ಸೊ ಈಡಿಸ್ ಈಜಿಪ್ಟಿನ ಟೈಗರ್ ಮಸ್ಕಿಟೋ ಅಂತ ಕೂಡ ಕರಿತೀವಿ. ಇದ್ರ ಮೇಲ್ಗಡೆ ಬ್ಲ್ಯಾಕ್ ಸ್ಪಾಟ್ಸ್ ಇರುತ್ತೆ. ಇದು ಯೂಶಲಿ ಬ್ರೀಡಿಂಗ್ ಪ್ಲೇಸ್ ಬಂದ್ಬಿಟ್ಟು ಮ್ಯಾನ್ ಮೇಡ್ ಕಂಟೈನರ್ಸಲ್ಲಿ ಇರುತ್ತೆ. ಸೊ ನಾವು ಅದನ್ನು ಮ್ಯಾನ್ ಮೇಡ್ ಕಂಟೈನರ್ಸ್ನ ನಾವು ಅದರಲ್ಲಿ ನೀರು ಕಲೆಕ್ಟ್ ಆಗದಿರೋಂಗೆ ನಾವು ನೋಡ್ಕೊಂತು ಅಂತ ಹೇಳಿದ್ರೆ ಡೆಂಗ್ಯೂದ ಆ ಮಸ್ಕಿಟೋ ಬ್ರೀಡಿಂಗ್ ಪ್ಲೇಸಸ್ನ ಕಡಿಮೆ ಮಾಡ್ತೀವಿ. ಯೂಶಲಿ ಈ ಮಸ್ಕಿಟೋ ಮಾರ್ನಿಂಗ್ ಟೈಮಲ್ಲಿ ಬೈಟ್ ಮಾಡುತ್ತೆ. ಮಾರ್ನಿಂಗ್ ಟೈಮಲ್ಲಿ ನಾವು ಕೇರ್ಫುಲ್ ಆಗಿರಬೇಕಾಗುತ್ತೆ. ಸೊ
ಡೆಂಗ್ಯೂ ಫೀವರ್ದು ಸಿಂಟಮ್ಸ್ ಅಂದ್ಬಿಟ್ಟು ಫೀವರು, ಹೆಡ್ಏಕು, ರೆಟ್ರೋ ಆರ್ಬಿಟಲ್ ಪೈನು, ಬ್ಯಾಕ್ ಪೈನ್ ಇರುತ್ತೆ, ಲೆಗ್ಗು ಮತ್ತು ಜಾಯಿಂಟ್ ಪೈನ್ಸ್ ಇರುತ್ತೆ. ಸೊ ಕೆಲವು ಪೇಷಂಟ್ಸ್ ವಿ ಕ್ಯಾನ್ ಸಿ ದ ಸ್ಕಿನ್ ರ್ಯಾಷಸ್ ಕೂಡ ಇರುತ್ತೆ. ಸೊ ಎಮರೇಜಿಕ್ ಫೀವರು ನೆಕ್ಸ್ಟ್ ಸ್ಟೇಜ್ ಬರುತ್ತೆ. ಎಮರೇಜಿಕ್ ಫೀವರಲ್ಲಿ ಏನೇನಿರುತ್ತೆ, ಬ್ಲೀಡಿಂಗ್ ಇರುತ್ತೆ, ಬ್ಲೀಡಿಂಗ್ ಫ್ರಮ್ ನೋಸ್ ಇರುತ್ತೆ, ಬ್ಲೀಡಿಂಗ್ ಫ್ರಮ್ ಗಮ್ಸ್, ಮತ್ತು ವಾಮಿಟ್ ಮಾಡಿದಾಗ ಕೆಲವೊಬ್ಬರಲ್ಲಿ ಬ್ಲಡ್ ಕಾಣಿಸ್ಕೊಳ್ಳುತ್ತೆ ಮತ್ತು ಬ್ಲಡ್ ಇನ್ ಸ್ಟೂಲ್ಸ್ ಕಾಣಿಸ್ಕೊಳ್ಳುತ್ತೆ. ಸೊ ಇದನ್ನು ಡಯಾಗ್ನೋಸಿಸ್ ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ, ಸಿ ಬಿ ಸಿನಲ್ಲಿ ಪ್ಲೇಟ್ಲೆಟ್ಸ್, ಎಸ್ಪೆಷಲಿ ಪ್ಲೇಟ್ಲೆಟ್ಸ್ ತುಂಬ ಕಡಿಮೆ ಆಗಿರುತ್ತೆ. 1.5 lakhs ಇಸ್ ನಾರ್ಮಲ್. ಲೆಸ್ ದೆನ್ 1.5 lakhs ಇತ್ತು ಅಂತ ಹೇಳಿದ್ರೆ ಅದನ್ನು ಡಿಕ್ರೀಸ್ ಇನ್ ಪ್ಲೇಟ್ಲೆಟ್ಸ್ ಲೆವೆಲ್ ಅಂತ ಹೇಳ್ತೀವಿ. ಆಮೇಲೆ WBC ಲೆವೆಲ್ ಕೂಡ ಕಡಿಮೆ ಆಗಿರುತ್ತೆ. ವೈರಲ್ ಆ್ಯಂಟಿಬಾಡಿ ಟೈಟರ್ಸ್ ಮಾಡ್ತೀವಿ ಮತ್ತು RT-PCR ಮಾಡ್ತೀವಿ. ಥ್ಯಾಂಕ್ ಯು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಟಾಪಿಕ್ ಡಿಸ್ಕಸ್ ಮಾಡ್ತಿರೋದು ಫುಡ್ ಟು ರೆಡ್ಯೂಸ್ ಕೊಲೆಸ್ಟ್ರಾಲ್. ಯಾವ ಆಹಾರ ತಗೊಂಡು ನಮ್ಮ ದೇಹದಲ್ಲಿರೋ ಕೊಲೆಸ್ಟ್ರಾಲು ಕಡಿಮೆ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡಿದ್ರೆ, ಅದಕ್ಕೆ ಹೋಗೋಕ್ಕೂ ಮುಂಚೆ ನಮ್ಮ ದೇಹದಲ್ಲಿ 2 ಥರವಾದ ಕೊಲೆಸ್ಟ್ರಾಲ್ ಇರುತ್ತೆ. ಒಂದು ಗುಡ್ ಕೊಲೆಸ್ಟ್ರಾಲ್, ಒಂದು ಬ್ಯಾಡ್ ಕೊಲೆಸ್ಟ್ರಾಲ್. ಗುಡ್ ಕೊಲೆಸ್ಟ್ರಾಲ್ ನಾವು HDL ಅಲ್ಲಿ ಮೆಷರ್ ಮಾಡ್ತೀವಿ. HDL ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂತ ಹೇಳ್ತೀವಿ. ಬ್ಯಾಡ್ ಕೊಲೆಸ್ಟ್ರಾಲ್ ನಾವು LDL ಮೆಷರ್ ಮಾಡ್ತೀವಿ. LDL ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂತ ಹೇಳ್ಬಿಟ್ಟು. ಸೊ ಈಗ ನಾವು ಹೋಗೋಣ. ಈಗ ಈ LDL ಅನ್ನೋ ಕೊಲೆಸ್ಟ್ರಾಲ್ನ ನಾವು ಕಡಿಮೆ ಮಾಡಬೇಕಾಗುತ್ತೆ, ಮತ್ತು HDL ಅನ್ನೋ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡಿಕೊಂಡಷ್ಟು ನಮ್ಮ ದೇಹಕ್ಕೆ ಹಾರ್ಟ್ಗೆ, ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದಾಗ್ತದೆ. ಸೊ ಈಗ ಈ ಕೊಲೆಸ್ಟ್ರಾಲ್ ರಿಡ್ಯೂಸ್ ಮಾಡೋದು, ಬ್ಯಾಡ್ ಕೊಲೆಸ್ಟ್ರಾಲ್ ರಿಡ್ಯೂಸ್ ಮಾಡುವಂಥ ಆಹಾರಗಳು ಯಾವುದಾದ್ರು ಅಂತ ಹೇಳಿದ್ರೆ, ಒಂದು ಎಗ್ ಪ್ಲ್ಯಾಂಟ್ ಅಂತ ಗೊತ್ತಿರುತ್ತಲ್ವ, ಅದರಲ್ಲಿ ಹೈ ಫೈಬರ್ ಕಂಟೆಂಟ್ ಇರುತ್ತೆ. ಸೊ ಹೈ ಫೈಬರ್ ಕಂಟೆಂಟ್ ಇರೋದ್ರಿಂದ ಅದು ನಮ್ಮ ದೇಹದಲ್ಲಿರೋ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ಮತ್ತು ಈ ಕೊಲೆಸ್ಟ್ರಾಲ್ ಕಡಿಮೆ ಆಗೋದ್ರಿಂದ ಸ್ಟ್ರೋಕ್ ಬರೋದು ಕಡಿಮೆ ಆಗುತ್ತೆ, ತೂಕ ಕಡಿಮೆ ಆಗುತ್ತೆ, ದೇಹದ ತೂಕ ಕಡಿಮೆ ಆಗುತ್ತೆ, ಹಾರ್ಟ್ ಡಿಸೀಸಸ್ ಕಡಿಮೆ ಆಗುತ್ತೆ, ಮತ್ತು ಡಯಾಬಿಟಿಸ್ ಬರುವಂಥದ್ದು ಕೂಡ ಕಡಿಮೆ ಆಗುತ್ತೆ, ಸಕ್ಕರೆ ಕಾಯಿಲೆ. ನೆಕ್ಸ್ಟ್ ಬೆಂಡೆಕಾಯಿ. ಸೊ ಈ ಬೆಂಡೆಕಾಯಲ್ಲಿ ಒಂದು ಜೆಲ್ ಇರುತ್ತೆ, ಅದನ್ನು ಮ್ಯುಸಿಲೇಜ್ ಅಂತ ಕರಿತೀವಿ. ಸೊ ಈ ಮ್ಯುಸಿಲೇಜ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಆಹಾರದಲ್ಲಿರುವಂಥ ಕೊಲೆಸ್ಟ್ರಾಲ್ಗೆ ಬೈಂಡ್ ಆಗುತ್ತೆ. ಡೈಜೆಷನ್ ಆಗಬೇಕಾದ್ರೇ ಅದ್ರ ಜೊತೆ ಬೈಂಡ್ ಆಗಿಬಿಟ್ಟು ಅದನ್ನು ಎಕ್ಸ್ಕ್ರಿಷನ್ ಆಗಿ ತೊಗೊಂಡೋಗ್ಬಿಡುತ್ತೆ, ಅದ್ರ ಜೊತೆನೇ ಆಚೆಗಡೆ ತೊಗೊಂಬರುತ್ತೆ. ಸೊ ಈ ರೀತಿ ಫುಡ್ಡಲ್ಲಿರುವಂಥ ಕೊಲೆಸ್ಟ್ರಾಲ್ನ ಅದು ಡೈರೆಕ್ಟಾಗಿ ಆಚೆ ಹಾಕೋದ್ರಿಂದ ಅದು ಫುಡ್ಡಲ್ಲಿರೋ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಮಾಡುತ್ತೆ. ನೆಕ್ಸ್ಟು ಆಪಲ್. ಸೊ ಆಪಲಲ್ಲಿ 3 to 7 grams ಆಫ್ ಫೈಬರ್ ಇರುತ್ತೆ, ಅದರಲ್ಲಿ ಪಾಲಿಫಿನಾಲ್ ಇರುತ್ತೆ, ಅದು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ಸೊ ನೆಕ್ಸ್ಟ್ ಒಂದು ಅವಕಾಡೋ ಫ್ರೂಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇದು ಪೊಟೆನ್ಷಿಯಲ್ ಆಗಿ LDLನ ತುಂಬ ಕಡಿಮೆ ಮಾಡುತ್ತೆ. ಆಮೇಲೆ ಇಟ್ ರೆಡ್ಯೂಸಸ್ ಹಾರ್ಟ್ ಡಿಸೀಸಸ್ ಮತ್ತು ಸ್ಟ್ರೋಕ್ ಆಗೋದನ್ನು ಕೂಡ ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ಫಿಶಸ್ ತಿನ್ನೋದ್ರಲ್ಲಿ ಫಿಶಸ್ಸಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಅಂತಿರುತ್ತೆ, ಎಸ್ಪೆಷಲಿ ಸಾಲ್ಮೋನ್ ಫಿಶ್, ಮ್ಯಾಕ್ರಲ್ ಫಿಶಲ್ಲಿರುತ್ತೆ. ಸೊ ಇಟ್ ರೆಡ್ಯೂಸಸ್ ಟ್ರೈಗ್ಲಿಸರೈಡ್ ಲೆವೆಲ್ಸ್, ನಮ್ಮ ಬಾಡಿಲಿರೋ ಟ್ರೈಗ್ಲಿಸರೈಡ್ ಲೆವೆಲ್ಸ್ನ ರೆಡ್ಯೂಸ್ ಮಾಡುತ್ತೆ. ಈ ಟ್ರೈಗ್ಲಿಸರೈಡ್ ಲೆವೆಲ್ಸ್ ಏನು ಮಾಡುತ್ತೆ, ಅಥಿರೋಸ್ಕ್ಲಿರೋಸಿಸ್ ಆಗೋದಕ್ಕೆ ಕಾರಣ ಆಗುತ್ತೆ. ಅಷ್ಟೇನು ಅಥಿರೋಸ್ಕ್ಲಿರೋಸಿಸ್ ಅಂದರೆ ಬ್ಲಡ್ ವೆಸಲ್ ಹಾರ್ಡ್ ಆಗೋದನ್ನು ಇದು ಕಡಿಮೆ ಮಾಡುತ್ತೆ, ಒಮೆಗಾ 3 ಫ್ಯಾಟಿ ಆಸಿಡ್. ನೆಕ್ಸ್ಟ್ ಒನ್ ಓಟ್ಸ್. ಈ ಓಟ್ಸ್ ತಿನ್ನೋದ್ರಿಂದ ಓಟ್ಸ್ ಕೂಡ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ಇದು ವಿತಿನ್ 4 weeks ಒಳಗಡೆ ಇದು ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಓಟ್ಸ್. ನೆಕ್ಸ್ಟ್ ಬಾರ್ಲಿ ಇಟ್ ಇಸ್ ರಿಚ್ ಸೋರ್ಸ್ ಆಫ್ ವೈಟಮಿನ್ಸ್, ಮಿನರಲ್ಸ್ ಮತ್ತು ಐಡ್ ಫೈಬರ್ಸ್ ಕಂಟೆಂಟ್ ಇರೋದ್ರಿಂದ ಇದು ಕೂಡ LDL ಲೆವೆಲ್ನ ಕಡಿಮೆ ಮಾಡುತ್ತೆ. ಸೊ ಈ ಬಾರ್ಲಿನಲ್ಲಿ ಬೀಟಾ ಗ್ಲೂಕ್ಯಾನ್ ಅಂತ ಹೇಳ್ಬಿಟ್ಟು ಇರುತ್ತೆ. ಈ ಬೀಟಾ ಗ್ಲೂಕ್ಯಾನು ನಮ್ಮ ಹೊಟ್ಟೆ ಮತ್ತು ಕರಡಲ್ಲಿರುವಂತಹ ಗಟ್ ಮೈಕ್ರೋಬ್ಯಾಕ್ಟೀರಿಯಾನ, ಅದೇ ಒಳ್ಳೆ ಮೈಕ್ರೋಬ್ಯಾಕ್ಟೀರಿಯಾನ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ಬ್ಲಡ್ ಶುಗರ್ ಲೆವೆಲ್ಸ್ನು ಕೂಡ ಕಂಟ್ರೋಲ್ ಮಾಡುತ್ತೆ ಇದು. ನೆಕ್ಸ್ಟ್ ನಟ್ಸ್. ಈ ಬಾದಾಮಿ, ಪಿಸ್ತಾ, ಗೋಡಂಬಿ ಇವೆಲ್ಲ ತಿನ್ನುವಂಥದ್ದು ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಜಾಸ್ತಿ ಇರುತ್ತೆ. ಇದು LDL ಲೆವೆಲ್ನ ಕಡಿಮೆ ಮಾಡುತ್ತೆ. ಆಮೇಲೆ ಇದು ರಿಚ್ ಸೋರ್ಸ್ ಆಫ್ ಫೈಬರ್ಸ್ ಆಗಿರೋದ್ರಿಂದ ಇದು ಕೊಲೆಸ್ಟ್ರಾಲ್ ಅಬ್ಸಾರ್ಪ್ಷನ್ ಕೂಡ ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ಸೋಯಾ ನಿಮಗೆಲ್ಲ ಗೊತ್ತಿರುತ್ತಲ್ವ, ಸೋಯಾ ಎಲ್ಲ ಪಲಾವಲ್ಲೆಲ್ಲ ಹಾಕ್ತಾರೆ. ಈ ಸೋಯಾ ಬೀನ್ಸು ಯಾವ್ಯಾವ ರೀತಿನಲ್ಲಿ ಸಿಗುತ್ತೆ, ಸೋಯಾ ಬೀನ್ಸಲ್ಲಿರುತ್ತೆ ಟೋಫು, ಪನ್ನೀರ್ ಅಂತ ಹೇಳ್ತೀವಲ್ಲ, ಸೋಯಾ ಪನ್ನೀರ್ ಅದು, ಮತ್ತು ಸೋಯಾ ಮಿಲ್ಕಲ್ಲಿ ಸಿಗುತ್ತೆ. ಸೊ ಇದನ್ನು ತಗೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ LDL ಲೆವೆಲ್ನ ಕಡಿಮೆ ಮಾಡ್ಬೋದು, ಮತ್ತು ಇಟ್ ಈಸ್ ಗುಡ್ ಫಾರ್ ಹೆಲ್ತ್, ಟು ಇನ್ಕ್ರೀಸ್ ಅವರ್ ಹಾರ್ಟ್ ಹೆಲ್ತ್ ಆಲ್ಸೋ ಇದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಡಾರ್ಕ್ ಚಾಕ್ಲೇಟ್. ಸೊ ನಾವು ರೆಗ್ಯುಲರಾಗಿ ತಿನ್ನೋ ಚಾಕ್ಲೇಟ್ ಎಲ್ಲ ಒರಿಜಿನಲ್ ಡಾರ್ಕ್ ಚಾಕ್ಲೇಟ್ಸು. ಸೊ ಡಾರ್ಕ್ ಚಾಕ್ಲೇಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಇದು ಮಿನಿಮಮ್ 70% ಇರಬೇಕು ಅಟ್ಲೀಸ್ಟು.
ಈ 70% ಇರುವಂಥ ಚಾಕ್ಲೇಟ್ ತಿಂದರೆ ಸೊ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಮಾಡುತ್ತೆ, ಬಿ ಪಿ ಕಡಿಮೆ ಮಾಡುತ್ತೆ, HDL ನಮ್ಮ ಗುಡ್ ಕೊಲೆಸ್ಟ್ರಾಲ್ ಲೆವೆಲ್ ಕೂಡ ಇದು ಡಾರ್ಕ್ ಚಾಕ್ಲೇಟ್ ಇನ್ಕ್ರೀಸ್ ಮಾಡುತ್ತೆ. ಈ ಡಾರ್ಕ್ ಚಾಕ್ಲೇಟಲ್ಲಿ ಫ್ಲೇವನಾಯ್ಡ್ಸ್ ಅಂತ ಹೇಳ್ಬಿಟ್ಟು ಕಂಟೆಂಟ್ ಇರುತ್ತೆ. ಈ ಫ್ಲೇವನಾಯ್ಡ್ಸು ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಆಗಿ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಇದೇನು ಮಾಡುತ್ತೆ, ನಮ್ಮ ದೇಹದಲ್ಲಿರುವಂಥ ಕೆಟ್ಟ ಅಂಶನ ತೆಗೆಯೋದ್ರಲ್ಲಿ ಈ ಡಾರ್ಕ್ ಚಾಕ್ಲೇಟ್ ತುಂಬ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಗಾರ್ಲಿಕ್ಕು ನಮ್ಮ ಬಾಡಿ ಕೊಲೆಸ್ಟ್ರಾಲ್ ಲೆವೆಲ್ನ ರೆಗ್ಯುಲೇಟ್ ಮಾಡುತ್ತೆ. ಇದನ್ನು ತೊಗೊಳೋದ್ರಿಂದ ನಮ್ಮ ದೇಹದಲ್ಲಿರೋ ಕೊಲೆಸ್ಟ್ರಾಲ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಗ್ರೀನ್ ಟೀ ಕುಡಿಯೋದ್ರಿಂದ ಇದು ಆಂಟಿ ಆಕ್ಸಿಡೆಂಟ್ಸ್ ಕಾಲ್ಡ್ ಕೆಥಲಿನ್ಸ್ ಅಂತ ಇರುತ್ತೆ. ಇಟ್ಸ್ ರೆಡ್ಯೂಸಸ್ LDL ಲೆವೆಲ್ ವಿತೌಟ್ ಲೋವರಿಂಗ್ ದಿ HDL ಲೆವೆಲ್. ಸೊ ಇದು ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಮತ್ತು ಗುಡ್ ಕೊಲೆಸ್ಟ್ರಾಲ್ನ ಸ್ವಲ್ಪ ಜಾಸ್ತಿ ಮಾಡುತ್ತೆ ಗ್ರೀನ್ ಟೀ ಕುಡಿಯೋದ್ರಿಂದ ರೆಗ್ಯುಲರ್. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್. ಇದರಲ್ಲಿ ಮೊನೋಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ. ಮೊನೋಸ್ಯಾಚುರೇಟೆಡ್ ಫ್ಯಾಟ್ ಇರುತ್ತೆ. ಇದು ಡಿಕ್ರೀಸಸ್ LDL ಲೆವೆಲ್ ಆ್ಯಂಡ್ ಇಟ್ ಆಲ್ಸೋ ಕಂಟೈನ್ಸ್ ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಡ್ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇರುತ್ತೆ ಆಲಿವ್ ಆಯಿಲ್ ಕೂಡ. ಸೊ ಇದನ್ನು ತೊಗೊಳೋದ್ರಿಂದ ಕೂಡ ನಮ್ಮ ದೇಹದಲ್ಲಿರುವಂಥ ಕೆಟ್ಟ ಅಂಶಗಳನ್ನ ಆಚೆ ಹಾಕೋದ್ರಲ್ಲೂ ಕೂಡ ಇದು ಆಲಿವ್ ಆಯಿಲ್ ಹೆಲ್ಪ್ ಮಾಡುತ್ತೆ. ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್ ಅಂತ ಹೇಳ್ಬಿಟ್ಟು. ಸೊ ದೀಸ್ ಆರ್ ದಿ ಫುಡ್ ಪ್ರಾಡಕ್ಟ್ಸ್ ವಿಚ್ ರಿಡ್ಯೂಸಸ್ ದಿ ಬ್ಯಾಡ್ ಕೊಲೆಸ್ಟ್ರಾಲ್ ಲೆವೆಲ್ ನಮ್ಮ ದೇಹದಲ್ಲಿ. ಸಮರಿ ಮಾಡಬೇಕಂತ ಹೇಳಿದ್ರೆ ಫುಡ್ ಟು ರೆಡ್ಯೂಸ್ ಕೊಲೆಸ್ಟ್ರಾಲ್ ಯಾವ ಆಹಾರ ತೊಗೊಂಡ್ರೆ ನಮ್ಮ ದೇಹದಲ್ಲಿರೋ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಅಂತ ಹೇಳೋದು ಒಂದು ಎಗ್ ಪ್ಲ್ಯಾಂಟ್, ಫಿಂಗರ್, ಬೆಂಡೆಕಾಯಿ, ಆಪಲ್, ಅವಾಕಾಡೋಸ್, ಬಾರ್ಲಿ, ನಟ್ಸು, ಬಾದಾಮಿ, ಪಿಸ್ತಾ, ಗೋಡಂಬಿ ಈ ಥರದ್ದು, ಮತ್ತು ಸೋಯಾ ಬೀನ್ಸು, ಟೋಫು, ಸೋಯಾ ಮಿಲ್ಕು, ಡಾರ್ಕ್ ಚಾಕ್ಲೇಟ್ ಮಿನಿಮಮ್ 70% ಇರಬೇಕು, ಗಾರ್ಲಿಕ್, ಬೆಳ್ಳುಳ್ಳಿ, ಗ್ರೀನ್ ಟೀ ಕುಡಿಯೋದ್ರಿಂದ, ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್ ಈ ಥರ ಫುಡ್ ತೊಗೊಳೋದ್ರಿಂದ ನಮ್ಮ ದೇಹದಲ್ಲಿರುವಂಥ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗುತ್ತೆ. ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ ಬಂಧುಗಳೇ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಹಾರ್ಟ್ ಅಟ್ಯಾಕ್ ಚಿಕ್ಕ ವಯಸ್ಸಿನಲ್ಲಿ ಜಾಸ್ತಿ ಆಗ್ತಾಯಿದೆ. ಸೊ ಇದೇ ಪ್ರಶ್ನೆ ನನಗೆ ನನ್ನ ಪೇಷಂಟ್ಸ್ ಇರ್ಬೋದು, ನನ್ನ ಫ್ರೆಂಡ್ಸ್ ಇರ್ಬೋದು, ನಾನ್ ಮೆಡಿಕೋಸ್ ಫ್ರೆಂಡ್ಸ್ ಅಥವಾ ನನ್ನ ಬಂಧುಗಳಿರ್ಬೋದು, ತುಂಬ ಜನ ಇದೇ ಪ್ರಶ್ನೆ ನಾನು ಕೇಳ್ತಿದ್ದಾರೆ. ಸೊ ಸಣ್ಣಗಿರ್ತಾರೆ, ಫಿಟ್ಟಾಗಿರ್ತಾರೆ, ಆದರೂ ಏನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಅಂತ. ಸೊ ಅದಕ್ಕೆ ಮೇಯ್ನಾಗಿ ನಮಗೆ ಒಂದು 2 ರೀಸನ್ಸ್ ಇದೆ. ಒಂದು ಜೆನೆಟಿಕ್, ಒಂದು ಜೀನ್ಸಲ್ಲೇ ಅವ್ರು ಹುಟ್ಟಿದಾಗಿಂದಲೇ ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ ಅವ್ರಿಗೆ. ಮತ್ತು ಇನ್ನೊಂದು ನಮ್ಮ ಲೈಫ್ ಸ್ಟೈಲ್ಸ್, ನಮ್ಮ ಬದಲಾಗಿರುವಂಥ ಲೈಫ್ ಸ್ಟೈಲ್ಸ್. ನಾವೇನು ಮಾಡ್ತೀವಿ, ವ್ಯಾಯಾಮ ಮಾಡೋದಿಲ್ಲ, ವೆಸ್ಟರ್ನ್, ಈ ಬರ್ಗರ್ ಇರ್ಬೋದು, ಪಿಜ್ಜಾ ಇರ್ಬೋದು, ಈ ಚೀಸ್ ಜಾಸ್ತಿ ಹಾಕ್ಸ್ಕೊಂಡು ತಿಂದೋದು ಟೇಸ್ಟಿಯಾಗಿರುತ್ತೆ, ಆದರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದು. ಸೊ ಇದರಿಂದ ಹಾರ್ಟ್ಗೆ ಕೊಲೆಸ್ಟ್ರಾಲ್, ನಮ್ಮ ಬಾಡಿಲಿರೋ ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಆಗಿ ಸೊ ಹಾರ್ಟ್ ಮೇಲೆ ತುಂಬ ಪ್ರೆಷರ್ ಬೀಳುತ್ತೆ, ಅದರಲ್ಲಿರೋ ರಕ್ತಕ್ಕೆ ಬ್ಲಾಕ್ ಆಗುತ್ತೆ ಬ್ಲಡ್ ಶುಗರ್. ಸ್ಮೋಕಿಂಗು ಯಂಗ್ಸ್ಟರ್ಸಲ್ಲಿ ಈಗ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಕಾರಣ ಆಗ್ತಾಯಿದೆ. ಸೊ ಸ್ಮೋಕಿಂಗ್ ನಿಲ್ಲಿಸಿದ್ರೆ ಮನುಷ್ಯ 15ರಿಂದ ಒಂದು 20 ವರ್ಷ ಜಾಸ್ತಿ ಬದುಕುವಂಥ ಚಾನ್ಸಸ್ ಇರುತ್ತೆ. ಸೊ ಇದ್ರ ಜೊತೆಗೆ ನಮ್ಮದು ಹೈ ಬ್ಲಡ್ ಶುಗರ್ ಲೆವೆಲ್ಸ್, BP ಜಾಸ್ತಿ ಆಗೋದು, ಇದೆಲ್ಲ ನಮಗೆ ಆ್ಯಡ್ ಆನ್ ಆಗುತ್ತೆ. ಸೊ ಅದು ರಿಸ್ಕ್ ಫ್ಯಾಕ್ಟರ್ಸ್ ಎಲ್ಲ. ಸೊ ನೀವು ಹೇಳ್ಬೋದು, ಸೊ ನಾವೇನೇನು ಮಾಡೋದಿಲ್ಲ, ಅಥ್ಲೆಟ್ಸ್ ಇರ್ತಾನೆ, ತುಂಬ ಚೆನ್ನಾಗಿ ಫಿಟ್ಟಾಗಿರ್ತಾರೆ, ಜಿಮ್ ಮಾಡ್ತಿರ್ತಾರೆ, ಎಲ್ಲ ಮಾಡ್ತಿರ್ತಾರೆ, ಸಡನ್ನಾಗಿ ಕೊಲ್ಯಾಪ್ಸ್ ಆಗಿಬಿಡ್ತಾರೆ. ಸೊ ಅದಕ್ಕೆ ಕಾರಣ ಏನಂದರೆ ಜೀನ್ಸ್ ಇರುತ್ತೆ. ಕೆಲವರಿಗೆ ಹುಟ್ಟಿದಾಗಿಂದನೇ ಹೃದಯದಲ್ಲಿ ಸಣ್ಣ ಸಣ್ಣ ಲೋಪಗಳಿರುತ್ತೆ. ಸೊ ಹಾರ್ಟಲ್ಲಿ ಚಿಕ್ಕ ಚಿಕ್ಕ ಲೋಪಗಳಿರ್ತವೆ. ಅದೇನಾಗುತ್ತದೆ, ಒಂದು ಹೈ ಇಂಟೆನ್ಸಿಟಿ ವರ್ಕೌಟ್ ಮಾಡಿದಾಗ ಅಥವಾ ಹೈಯಾಗಿ ಓಡಿದಾಗ ಅಥ್ಲೆಟ್ಸಲ್ಲಿ ತುಂಬ ಫಾಸ್ಟಾಗಿ ಜಾಸ್ತಿ ಸ್ವಿಮ್ ಮಾಡಿ ಅದಾದಾಗ ಸಡನ್ನಾಗಿ ಆ ಹಾರ್ಟ್ ನಮಗೆ ಏನಿರುತ್ತೆ ಅದು ಪ್ರೆಷರ್ ತಡ್ಕೊಳಕ್ಕಾಗೋದಿಲ್ಲ. ಆ ಟೈಮಲ್ಲಿ ಕೊಲ್ಯಾಪ್ಸ್ ಆಗಿಬಿಡ್ತಾರೆ ಅವರು. ಕೊಲ್ಯಾಪ್ಸ್ ಆಗಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅವ್ರಿಗೆ. ಓಕೆ, ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು. ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಟಾಪಿಕ್ಕು ಸಾಲ್ಟ್, ಉಪ್ಪಿನ ಮೇಲೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಉಪ್ಪು ಎಲ್ಲರಿಗೂ ಇಷ್ಟ. ಏನಕ್ಕೆ, ನಮ್ಮ ಊಟನ ಟೇಸ್ಟಿಯಾಗಿ ಮಾಡುತ್ತೆ, ಮತ್ತು ಪ್ರಿಸರ್ವೇಟಿವ್ ಆಗಿ ಯೂಸ್ ಮಾಡ್ತಾರೆ. ಪಿಕಲ್ಸಲ್ಲಿರ್ಬೋದು, ಮತ್ತು ಇನ್ನೂ ಕೆಲವೊಂದರಲ್ಲಿ ಪ್ರಿಸರ್ವೇಟಿವ್ ಆಗಿ ಯೂಸ್ ಮಾಡ್ತಾರೆ. ಸೊ ಉಪ್ಪು ನಮಗೆ ಬೇಕಾ? ಉಪ್ಪಿಂದ ಏನು ತೊಂದರೆ ಆಗುತ್ತೆ? ಎಲ್ಲರಿಗೂ ಗೊತ್ತಿರೋ ಹಂಗೆ BP ಜಾಸ್ತಿ ಮಾಡುತ್ತೆ, ಹಾರ್ಟ್ ಮೇಲೆ ಪ್ರಾಬ್ಲಮ್ ಮಾಡುತ್ತೆ ಅಂತ ಎಲ್ಲರಿಗೂ ಗೊತ್ತು. ಆದರೆ ಉಪ್ಪನ್ನು ಬಿಟ್ಬಿಡೋಣ? ಖಂಡಿತ ಇಲ್ಲ. ಉಪ್ಪು ನಮಗೆ ಬೇಕಾಗುತ್ತೆ. ಎಷ್ಟು ಬೇಕಾಗುತ್ತೆ ನಮಗೆ? ಡೈಲಿ ನಮಗೆ ರಿಕ್ವೈರ್ಡ್ ಇರುವಂಥದ್ದು 500 mg ಮಾತ್ರ ನಮ್ಗೆ ಬೇಕಾಗಿರೋದು. ಒಬ್ಬ 10 grams ಪರ್ ಡೇ ತಗೊತಾರೆ. WHO ರೆಕಮೆಂಡ್ ಮಾಡಿರೋದು ನಮಗೆ ಲೆಸ್ ದೆನ್ 5 grams ಪರ್ ಡೇ.
ಲೆಸ್ ದೆನ್ 5 ಗ್ರಾಮ್ಸ್ ಪರ್ ಡೇ ತೊಗೊಂಡ್ರೆ ಒಳ್ಳೆಯದು ಅಂತ. ಸೊ ಉಪ್ಪು ಏನಕ್ಕೆ ಬೇಕು ನಮಗೆ? ಅಷ್ಟೊಂದು ಹಾರ್ಟ್ ಮೇಲೆ ಪ್ರಾಬ್ಲಮ್ ಮಾಡುತ್ತೆ, ಬಿ ಪಿ ಜಾಸ್ತಿ ಮಾಡುತ್ತೆ. ಸೊ ಉಪ್ಪು ಬಿಟ್ಬಿಡೋಣ? ಖಂಡಿತ ಇಲ್ಲ, ಉಪ್ಪನ್ನು ಬಿಡಬಾರ್ದು. ನಾವು ಉಪ್ಪು ತಿನ್ನಬೇಕಾಗುತ್ತೆ. ಸೊ ಎಷ್ಟು ಬೇಕಾ? ಏನಕ್ಕೆ ಬೇಕು ನಮಗೆ ಉಪ್ಪು ಏನಕ್ಕೆ ಬೇಕಂತ ಹೇಳಿದ್ರೆ, ಉಪ್ಪು ನಮಗೆ ಬಾಡಿನಲ್ಲಿ ವಾಟರ್ ಮತ್ತು ಎಲೆಕ್ಟ್ರೋಲೈಟ್ಸ್ ಬ್ಯಾಲೆನ್ಸ್ ಮಾಡುತ್ತೆ. ಆಮೇಲೆ ಅದು ನರ್ವ್ ಇಂಪಲ್ಸ್ನ ಕಂಡಕ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ನರ್ವ್ ಸಿಸ್ಟಮಲ್ಲಿ. ಆಮೇಲೆ ಮಸಲ್ ಕಾಂಟ್ರಾಕ್ಟ್ ಆಗಲಿಕ್ಕೆ, ರಿಲ್ಯಾಕ್ಸೇಷನ್ ಆಗಲಿಕ್ಕೆ ಅದು ತುಂಬ ಹೆಲ್ಪ್ ಮಾಡುತ್ತೆ. ಸೊ ಇದಕ್ಕೆ ನಮಗೆ ಸೋಡಿಯಂ ಬಹಳ ಇಂಪಾರ್ಟೆಂಟ್. ಸೊ ಸೋಡಿಯಂ ಉಪ್ಪಿನಲ್ಲಿರುತ್ತೆ. ಉಪ್ಪು ಜಾಸ್ತಿ ತಿನ್ನೋದ್ರಿಂದ ಏನಾಗುತ್ತೆ, ಸೋಡಿಯಂ ಲೆವೆಲ್ ಬಾಡಿನಲ್ಲಿ ಜಾಸ್ತಿ ಆದಷ್ಟು ಫ್ಲೂಯಿಡ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅಬ್ಸಾರ್ಪ್ಷನ್ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಹಾರ್ಟ್ ಮೇಲೆ ಒತ್ತಡ ಜಾಸ್ತಿ ಆಗಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಬರುತ್ತೆ. ಆಮೇಲೆ ಕಾರ್ಡಿಯಾಕ್ ಅರೆಸ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಬರೀ ಹಾರ್ಟ್ ಮೇಲೆ ಒಂದೇ ತೊಂದರೆ ಕೊಡೋದಿಲ್ಲ ಅದು. ಆಮೇಲೆ ಕಿಡ್ನಿ ಮೇಲೆ ಕೂಡ ಪ್ರಾಬ್ಲಮ್ ಆಗುತ್ತೆ, ಕ್ರೋನಿಕ್ ಕಿಡ್ನಿ ಡಿಸೀಸ್ ಕಾಸ್ ಮಾಡುತ್ತೆ. ಅದಾದಮೇಲೆ ಸ್ಟಮಕ್ ಕ್ಯಾನ್ಸರ್ ಆಗುತ್ತೆ. ಅದಾದಮೇಲೆ ಬೋನ್ಸ್ ಮೇಲೆ ಕೂಡ ಪ್ರಾಬ್ಲಮ್ ಆಗುತ್ತೆ. ಸೋಡಿಯಂ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಕ್ಯಾಲ್ಸಿಯಂ ಬೇಕಾಗ್ತದೆ. ಸೊ ಆ ಕ್ಯಾಲ್ಸಿಯಂನ ನಾವು ಇದರಿಂದ ತಗೊಳ್ತೇವೆ, ಬೋನಿಂದ ತಗೊಳ್ತಾರೆ. ಸೊ ಬೋನಿಂದ ತಗೊಂಡಾಗ ಬೋನ್ ವೀಕ್ ಆಗ್ತಾ ಹೋಗುತ್ತೆ. ಸೊ ಬೋನ್ ವೀಕ್ ಆಗ್ತಾ ಆದಾಗ ಆಸ್ಟಿಯೋಪೋರೋಸಿಸ್ ಅಂತ ಕರಿತೀವಿ ಅದನ್ನು. ಸೊ ಇದರಿಂದ ಫ್ರ್ಯಾಕ್ಚರ್ಸ್ ಜಾಸ್ತಿ ಆಗುತ್ತೆ. ಸೊ ಅದಾದ್ಮೇಲೆ ಸೋಡಿಯಂ ಲೆವೆಲ್ ಕಡಿಮೆ ಆದಾಗ ಏನಾಗುತ್ತೆ, ಸೊ ಸೋಡಿಯಂ ಲೆವೆಲ್ ಏನಾದರೂ ಬಾಡಿನಲ್ಲಿ ಕಡಿಮೆ ಆದಾಗ ವಾಮಿಟಿಂಗ್ ಬರುತ್ತೆ, ಲೆಥಾರ್ಜಿ ಫೀಲ್ ಆಗ್ತಾರೆ ಪೇಷಂಟ್ಸು. ಆಮೇಲೆ ಮೆಂಟಲ್ ಕನ್ಫ್ಯೂಷನ್ ಆಗುತ್ತೆ. ಸೊ ತುಂಬ ಕನ್ಫ್ಯೂಷನ್ ಮತ್ತು ಗಿಡಿನೆಸ್ ಎಲ್ಲ ಬರುತ್ತೆ. ಸೊ ದೇಹಕ್ಕೆ ಬೇಕಾಗಿರೋಷ್ಟು ಮಾತ್ರ ತಗೊಳ್ಳಿ. 500 mg ಬೇಕಾಗಿರೋದು, WHO ರೆಕಮೆಂಡ್ ಇರೋದು 5 ಗ್ರಾಮ್ಸ್, ಲೆಸ್ ದೆನ್ 5 ಗ್ರಾಮ್ಸ್. ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಸಾಧ್ಯವಾದಷ್ಟು ಕಡಿಮೆ ತಗೊಳ್ಳಿ. ಸೊ ಥ್ಯಾಂಕ್ ಯು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಒಬೆಸಿಟಿ, ಸೊ ಯಾರನ್ನ ದಪ್ಪ ಅಂತ ಕರಿತೀವಿ. ಸೊ ಒಬೆಸಿಟಿ ಅಂದರೆ ಏನು, ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಒಬೆಸಿಟಿ ಅಂತಂದರೆ ನಮ್ಮ ದೇಹದಲ್ಲಿ ಫ್ಯಾಟ್ ಅಕ್ಯುಮುಲೇಷನ್, ಅದು ಫ್ಯಾಟ್ ತುಂಬ ಜಾಸ್ತಿ ಅಕ್ಯುಮುಲೇಟ್ ಆಗಿರುತ್ತಲ್ಲ ಅಂಥವ್ರನ್ನ ಒಬೇಸ್ ಇದ್ದಾರೆ ಅಂತ ಹೇಳ್ಬಿಟ್ಟು ಕರಿಬೋದು. ಸೊ ತೂಕ ಜಾಸ್ತಿ ಇದೆ ಅವ್ರನ್ನ ನಾವು ದಪ್ಪ ಇದ್ದಾರೆ ಅಂತ ಒಬೇಸ್ ಅಂತ ಕರಿಬೋದಾ? ಸೊ ಅಥವಾ ಏನಾದರೂ ಮೆಷರ್ಮೆಂಟ್ ಇದೆ ಇದಕ್ಕೆ? ಸೊ ಅದನ್ನೆಲ್ಲ ತಿಳ್ಕೊಂಡು ಹೋಗೋಣ ನಾವು. ಸೊ ಈಗ ನಾವು ದಪ್ಪ ಇರೋರನ್ನ ಯಾರಂತ ಕರಿತೀವಿ ಅಂತ ಹೇಳಿದ್ರೆ, ಸೊ ಅದಕ್ಕೊಂದು ಮೆಷರ್ಮೆಂಟ್ ಇದೆ, ಅದನ್ನು ಬಾಡಿ ಮಾಸ್ ಇಂಡೆಕ್ಸ್ ಅಂತ ಕರಿತೀವಿ. ಸೊ ಅದನ್ನು BMI ಅಂತ ಕರಿತೀವಿ. BMI ಇದನ್ನು ಬಾಡಿ ಮಾಸ್ ಇಂಡೆಕ್ಸ್ ಅಂತ ಕರಿತೀವಿ. ಇದನ್ನು ಹೇಗೆ ಮೆಷರ್ ಮಾಡ್ತೀವಿ ಅಂತಂದರೆ, weight in kgs divided by height in meter square. Weight in kg divided by height in meter square. ಇದರ ಮಾಡಿದಾಗ ನಾವು ಒಂದು ನಂಬರ್ ಬರುತ್ತೆ. ಆ ನಂಬರ್ ಪ್ರಕಾರ ನಾವು ಅವರು ಒಬೇಸ್ ಇದ್ದಾರಾ, ಅಥವಾ ನಾರ್ಮಲ್ ಆಗಿದ್ದಾರಾ, ಅಥವಾ ಅಂಡರ್ ವೆಯ್ಟ್ ಇದ್ದಾರಾ ಅಥವಾ ಹೇಳ್ಬೋದು ನಾವು. ಸೊ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಈಗ ಎಕ್ಸಾಂಪಲ್ ಅಂತ ನೋಡೋದಾದರೆ, ಒಬ್ಬ ವ್ಯಕ್ತಿ 70 kg ಇದ್ದಾನೆ, ಒಂದು ಹೈಟು 150 ಸೆಂಟಿಮೀಟರ್ ಇದೆ ಅಂತಂದರೆ 70 kg 150 ಸೆಂಟಿಮೀಟರ್ ಅಂದರೆ 1 ಮೀಟ್ರಲ್ಲಿ 1.5 ಮೀಟರ್ ಆಗುತ್ತೆ. ಸೊ ಅವನದು BMI ಬಂದ್ಬಿಟ್ಟು 31.1 kg/m² ಆಗುತ್ತೆ. ಸೊ ಇದಕ್ಕೆ ನಮಗೆ ರೇಂಜಸ್ ಇದೆ. ಒಬ್ಬ ವ್ಯಕ್ತಿ ಅಂಡರ್ ವೇಟ್ ಇರ್ಬೋದು, ನಾರ್ಮಲ್ ಓವರ್ ವೇಟ್, ಒಬೇಸ್ಗೆ ಒಂದು ರೇಂಜಸ್ ಇದೆ. ಫಾರ್ ಏಷ್ಯನ್ಸ್ ಇದು ಏಷ್ಯನ್ಸ್ಗಿದು. ಸೊ ಇದರಲ್ಲಿ ಲೆಸ್ ದೆನ್ 18.5 ಇತ್ತು ಅಂದರೆ ಅವನ್ನ ಅಂಡರ್ ವೇಟ್ ಅಂತ ಕರಿತೀವಿ. 18.5 to 22.9 ಇತ್ತು ಅಂದರೆ ನಾರ್ಮಲ್. ಸೊ ಒಬ್ಬ ವ್ಯಕ್ತಿ 18.5 to 22.9 BMI ಇತ್ತು ಅಂದರೆ ಅವರು ನಾರ್ಮಲ್ ಇರ್ತಾರೆ. ಸೊ 23 to 24.9 ಇತ್ತು ಅಂದರೆ ಓವರ್ ವೈಟ್. ಮೋರ್ ದೆನ್ 25 ಇತ್ತು ಅಂದರೆ ಒಬೇಸ್. ಸೊ ಮೋರ್ ದೆನ್ 25 ಇತ್ತು ಅಂದರೆ ಒಬೇಸ್ ಅಂತ ಕರಿತೀವಿ. ಸೊ 18.5 to 22.9 ಇತ್ತು ಅಂದರೆ ನಾರ್ಮಲ್ ಅಂತ ಕರಿತೀವಿ. ಬರೀ BMI ಒಂದೇನ ಇದೆ ಮೆಷರ್ಮೆಂಟ್ಗೆ ಅಂತ ಹೇಳಿದ್ರೆ, ಇನ್ನೊಂದು ಕೂಡ ಇದೆ ಮೆಷರ್ಮೆಂಟ್ಗೆ, ಅದು ವೇಸ್ಟ್ ಹಿಪ್ ರೇಷಿಯೋ ಅಂತ ಹೇಳ್ತೀವಿ. ಇಫ್ ಇಟ್ ಈಸ್ ಲೆಸ್ ದೆನ್ 0.9 ಇರಬೇಕು ಫೀಮೇಲ್ಸಲ್ಲಿ, ಲೆಸ್ ದೆನ್ 1 ಇರಬೇಕು ಮೇಲ್ಸಲ್ಲಿ. ದಟ್ ಈಸ್ ವೇಸ್ಟ್ ಮತ್ತು ಹಿಪ್ ರೇಷಿಯೋ. ಇದನ್ನು ಮೆಷರ್ ಮಾಡಿ ದಪ್ಪ ಏನಿಂದ ಆಗ್ತೀವಿ ನಾವು. ಸೊ ಎಲ್ಲರಿಗೂ ಗೊತ್ತಿರೋದು, ಆದರೂ ನಾವು ನಮ್ಮ ಲೈಫ್ ಸ್ಟೈಲ್ ನಾವು ಚೇಂಜ್ ಮಾಡ್ಕೊಳ್ದಿಲ್ಲ. ಸೆಡೆಂಟರಿ ಲೈಫ್ ಸ್ಟೈಲ್ ಇರುತ್ತೆ, 9 to 6 ಜಾಬ್ ಇರುತ್ತೆ, ಒಂದೇ ಚೇರ್ ಮೇಲೆ ಕುತ್ಕೊಂಡು ಕೆಲಸ ಮಾಡ್ತಿರ್ತಾರೆ, ಆ ಕಡೆ ಈ ಕಡೆ ಓಡೋದಿಲ್ಲ. ಅಂಥವ್ರು ತುಂಬ ದಪ್ಪ ಆಗಿರ್ತಾರೆ. ಅವರು ಜಂಕ್ ಫುಡ್ಸ್ ತಿನ್ನೋದು, ಸ್ಮೋಕಿಂಗು, ಡ್ರಿಂಕಿಂಗ್ ಹ್ಯಾಬಿಟ್ಸ್ ಇರೋರು, ಇವರೆಲ್ಲ ತುಂಬ ದಪ್ಪ ಆಗ್ತಾ ಇರ್ತಾರೆ ಅವರು. ಸೊ ಇದನ್ನೆಲ್ಲ ಕಡಿಮೆ ಮಾಡ್ಕೊತ ಹೋಗಿದ್ರೆ ನಾವು ಆಮೇಲೆ ನಮ್ಮ ಲೈಫ್ ಸ್ಟೈಲ್ನ ಬದಲಾಯಿಸ್ಕೊಬೇಕಾಗ್ತದೆ. ವಾಕ್ ಮಾಡಿ, ಎಕ್ಸಸೈಸ್ ಮಾಡಿಕೊಂಡು, ಡಯಟ್ ಮಾಡಿಕೊಂಡು, ಹೆಲ್ತ್ ಯಾವುದು
ಹೆಲ್ತ್ಗೆ ಯಾವುದು ಬೆನಿಫಿಟ್ ಆಗುತ್ತೋ ಅಂಥ ಫುಡ್ಸನ್ನ ತೊಗೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅವ್ರಿಗೆ. ಸೊ ದಪ್ಪ ಆಗೋದ್ರಿಂದ ಏನೇನು ಕಾಂಪ್ಲಿಕೇಶನ್ಸ್ ಆಗುತ್ತೆ, ಏನೇನು ತೊಂದರೆ ಆಗುತ್ತೆ, ಎಲ್ಲರಿಗೂ ಗೊತ್ತಿರೋಂಗೆ ಹಾರ್ಟ್ ಮೇಲೆ ಪ್ರಾಬ್ಲಮ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಬರೀ ಹಾರ್ಟ್ ಅಟ್ಯಾಕ್ ಒಂದೇ ಆಗುತ್ತೆ ಅಷ್ಟೇ ಗೊತ್ತಿರೋದು ಎಲ್ಲರಿಗೂ. ಬರೀ ಹಾರ್ಟ್ ಅಟ್ಯಾಕ್ ಮಾತ್ರ ಆಗೋದಿಲ್ಲ, ಅದರಲ್ಲಿ ತುಂಬ ತೊಂದರೆ ಆಗುತ್ತೆ, ಬೇರೆದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಹೇಳಿದ್ಮೇಲೆ ಡಯಾಬಿಟಿಸ್ ಪ್ರಾಬ್ಲಮ್ ಆಗುತ್ತೆ, ಬಿ ಪಿ ಜಾಸ್ತಿ ಆಗುತ್ತೆ ಅವ್ರಿಗೆ, ಟೈಪ್ 2 ಡಯಾಬಿಟಿಸ್ ಬರುತ್ತೆ, ಬಿ ಪಿ ಜಾಸ್ತಿ ಆಗುತ್ತೆ. ಆಮೇಲೆ ಅವ್ರಿಗೆ ಫ್ಯಾಟಿ ಲಿವರ್ ಆಗುತ್ತೆ, ಲಿವರಲ್ಲಿ ಫ್ಯಾಟ್ ಡಿಪಾಸಿಷನ್ ಆಗಿ ಲಿವರ್ ದಪ್ಪ ಆಗುತ್ತೆ. ಸೊ ಫ್ಯಾಟಿ ಲಿವರ್ ಮೇಲೆ ಇನ್ನೊಂದ್ಸತಿ ಯಾವಾಗ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಸೊ ನೆಕ್ಸ್ಟ್ ಆದಮೇಲೆ ಗಾಲ್ ಬ್ಯಾಡರಲ್ಲಿ ಸ್ಟೋನ್ ಫಾರ್ಮೇಷನ್ ಆಗುತ್ತೆ, ತುಂಬ ಪೇನ್ ಬರುತ್ತೆ, ಗಾಲ್ ಬ್ಯಾಡರ್ ಅಬ್ಡಮನ್ ಪೇನ್ ಬರುತ್ತೆ. ಆಮೇಲೆ ಜಾಯಿಂಟ್ ಪೈನ್ಸ್, ಎಸ್ಪೆಷಲಿ ನೀ ಜಾಯಿಂಟ್ಸು ವೆಯ್ಟ್ ಬೇರಿಂಗ್ ಇರೋದ್ರಿಂದ ಆ ನೀ ಜಾಯಿಂಟ್ಸು ಅದ್ಮೇಲೆ ತುಂಬ ಪ್ರೆಷರ್ ಆಗಿ ಅದು ಮೂಳೆ ಎಲ್ಲ ಸೌದೋಗುತ್ತೆ, ಜಾಯಿಂಟ್ಸಲ್ಲಿ ಸುತ್ತಮುತ್ತ ಇರೋದೆಲ್ಲ ಸೌದೋಗಿ ತುಂಬ ಪೇನ್ ಬರುತ್ತೆ ಅದು. ಆಮೇಲೆ ಅವ್ರಿಗೆ ಬ್ಲಡ್ ವೆಸಲ್ಸ್ ಡ್ಯಾಮೇಜ್ ಆಗುತ್ತೆ. ಆಮೇಲೆ ರೆಸ್ಪಿರೇಟ್ರಿ ಪ್ರಾಬ್ಲಮ್ ಆಗುತ್ತೆ, ರೆಸ್ಪಿರೇಟ್ರಿ ಪ್ರಾಬ್ಲಮ್ ಆಗಿ ರೇಟ್ ಔಟ್ ಫೇಲ್ಯೂರ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಆಮೇಲೆ ಅವ್ರಿಗೆ ಕ್ಯಾನ್ಸರ್ಸ್ ಬರುತ್ತೆ, ತುಂಬ ಕ್ಯಾನ್ಸರ್ಸ್ ಬರುತ್ತೆ. ಯಾವ್ಯಾವ ರೀತಿ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿದ್ರೆ, ಸೊ ಫೀಮೇಲ್ಸಲ್ಲಿ ಎಸ್ಪೆಷಲಿ ಅವ್ರಿಗೆ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಯುಟ್ರಸಲ್ಲಿ ಪ್ರಾಬ್ಲಮ್ ಆಗಿ ಯುಟ್ರಸ್ ಕ್ಯಾನ್ಸರ್ ಬರುತ್ತೆ. ಆಮೇಲೆ ಬ್ರೆಸ್ಟ್ ಕ್ಯಾನ್ಸರ್ ಬರುತ್ತೆ. ಆಮೇಲೆ ಸ್ಟಮಕ್ ಕ್ಯಾನ್ಸರ್, ಹೊಟ್ಟೆ ಕ್ಯಾನ್ಸರು, ದೊಡ್ಡ ಕರುಳಿನ ಕ್ಯಾನ್ಸರ್, ಕೋಲನ್ ಕ್ಯಾನ್ಸರ್ ಬರುತ್ತೆ, ಕಿಡ್ನಿ ಕ್ಯಾನ್ಸರ್ ಬರುತ್ತೆ. ಮೇಲ್ಸಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ಬರುತ್ತೆ. ಸೊ ದಪ್ಪ ಆಗೋದ್ರಿಂದ ಈ ಥರ ಎಲ್ಲ ಕ್ಯಾನ್ಸರ್ಸ್ ಬರುತ್ತೆ. ಆಮೇಲೆ ಸ್ಲೀಪ್ ಏಪ್ನಿಯಾ, ಸೊ ನಿದ್ದೆ ಮಾಡಬೇಕಾದ್ರೆ ಅವ್ರಿಗೆ ಉಸಿರಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಸಡನ್ನಾಗಿ ಎಚ್ಚರ ಆಗ್ಬಿಡುತ್ತೆ ಅವ್ರಿಗೆಲ್ಲ. ಸೊ ಸ್ಲೀಪ್ ಏಪ್ನಿಯಾ ಆಗುತ್ತೆ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ದಪ್ಪ ಆಗೋದ್ರಿಂದ. ಸೊ ದಯವಿಟ್ಟು ಈ ರೀತಿ ಎಲ್ಲ ತೊಂದರೆ ಆಗುತ್ತೆ, ದಯವಿಟ್ಟು ವೆಯ್ಟ್ ರಿಡಕ್ಷನ್ ಮಾಡ್ಕೊಳ್ಳಿ, ಲೈಫ್ ಸ್ಟೈಲ್ನ ಬದಲಾಯಿಸ್ಕೊಳ್ಳಿ. ಸೊ ತುಂಬ ಹೆಲ್ಪ್ ಆಗುತ್ತೆ. ನಮ್ಮ ವೆಯ್ಟ್ ರಿಡಕ್ಷನ್ ಮಾಡ್ಕೊಂಡಷ್ಟು ನಾವು ವಿ ಫೀಲ್ ಹೆಂಗರ್. ಸೊ ಆಲ್ಮೋಸ್ಟ್ ನಮ್ಮದು 20 ಇಯರ್ಸ್ ಜಾಸ್ತಿ ಬದುಕ್ಬೋದು. ಸೊ ಫ್ಯಾಟಿಂದ ಇಷ್ಟೆಲ್ಲ ತೊಂದರೆ ಆಗುತ್ತೆ. ಎಕ್ಸ್ಟ್ರಾ ಫ್ಯಾಟ್, ಸೊ ನಮಗೆ ಫ್ಯಾಟ್ ಏನಾದರೂ ರಿಕ್ವೈರ್ಮೆಂಟ್ ಇದೆಯಾ ಬಾಡಿನಲ್ಲಿ, ಸರ್ಟೆನ್ ಅಮೌಂಟ್ ಆಫ್ ಫ್ಯಾಟ್, ಸ್ವಲ್ಪ ಫ್ಯಾಟ್ ನಮ್ಮ ದೇಹಕ್ಕೆ ಬೇಕಾಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಅದು ತುಂಬ ಕೋಲ್ಡ್ ಟೆಂಪರೇಚರಿಂದ ನಮ್ಮನ್ನು ಕಾಪಾಡುತ್ತೆ, ಚಳಿಯಿಂದ ಕಾಪಾಡ್ಕೊಳ್ಳುತ್ತೆ. ಆಮೇಲೆ ವೈಟಲ್ ಆರ್ಗನ್ಸ್ ಏನಿರುತ್ತೆ ಅದನ್ನೆಲ್ಲ ಒಳಗೆ ಅದಕ್ಕೆಲ್ಲ ಹೆಲ್ಪ್ ಮಾಡುತ್ತೆ, ವೈಟಲ್ ಆರ್ಗನ್ಸ್ನ ಪ್ರೊಟೆಕ್ಟ್ ಮಾಡುತ್ತೆ. ಈ ಫ್ಯಾಟ್ ಎಲ್ಲ ಸೆಲ್ ಗ್ರೋತ್ ಆಗಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಆಮೇಲೆ ಫ್ಯಾಟ್ ಅಬ್ಸಾರ್ಪ್ಷನ್ ವೈಟಮಿನ್ಸ್ ಅಂತ ಇದೆ, ಫ್ಯಾಟ್ ಡಿಪೆಂಡೆಂಟ್ ವೈಟಮಿನ್ಸ್ ಇರುತ್ತೆ, ಅದನ್ನೆಲ್ಲ ಅಬ್ಸಾರ್ಬ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ವೈಟಮಿನ್ ಎ, ವೈಟಮಿನ್ ಡಿ, ವೈಟಮಿನ್ ಇ, ವೈಟಮಿನ್ ಕೆ, ಈ ವೈಟಮಿನ್ಸ್ನ ಅಬ್ಸಾರ್ಬ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ವೈಟಮಿನ್ ಡಿನ ಬಾಡಿನಲ್ಲೇ ಪ್ರೊಡಕ್ಷನ್ ಆಗುತ್ತೆ. ಸೊ ವೈಟಮಿನ್ ಡಿ ಪ್ರೊಡಕ್ಟ್ಸ್ ಮಾಡಲಿಕ್ಕೆ ಕೂಡ ಸರ್ಟೆನ್ ಅಮೌಂಟ್ ಆಫ್ ಫ್ಯಾಟ್ ಆಗುತ್ತೆ, ಸ್ವಲ್ಪ ಅಮೌಂಟ್ ಆಫ್ ಫ್ಯಾಟ್ ಮಾತ್ರ ಬೇಕಾಗ್ತದೆ. ಸೊ ತುಂಬ ದಪ್ಪ ಇರೋರು, ಬೆಲ್ಲಿ ಫ್ಯಾಟ್ ಇರೋವಂಥವ್ರು ವೆಯ್ಟ್ ರಿಡಕ್ಷನ್ ಮಾಡಿ, ಲೈಫ್ ಸ್ಟೈಲ್ ಚೇಂಜ್ ಮಾಡಿ, ಫುಡ್ ಹ್ಯಾಬಿಟ್ಸ್ನ ಚೇಂಜ್ ಮಾಡಿಕೊಂಡು ತುಂಬ ಎಕ್ಸಸೈಸ್ ಮಾಡಿ ವಾಕ್ ಮಾಡಿದ್ರೆ ದೇ ವಿಲ್ ಫೀಲ್ ಬೆಟರ್, ತುಂಬ ಬೆಟರ್ ಫೀಲ್ ಆಗ್ತಾರೆ. ಸೊ ಹೆಲ್ಪ್ ಆಗುತ್ತೆ ಅವ್ರಿಗೆ ಫ್ಯೂಚರಲ್ಲಿ ಕೂಡ. ಸೊ ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಡೆಂಗ್ಯೂ ಫೀವರ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀನಿ. ಈ ಡೆಂಗ್ಯೂ ಫೀವರ್ ಬಗ್ಗೆ ಏನಕ್ಕೆ ಈಗ ಸಡನ್ನಾಗಿ ಡಿಸ್ಕಸ್ ಮಾಡ್ತೀನಿ ಅಂದರೆ, ಈಗ ಆಲ್ರೆಡಿ ಕರ್ನಾಟಕದಲ್ಲಿ ಬೆಂಗಳೂರು ಎಸ್ಪೆಷಲಿ ನಮ್ಮೂರ ಕಡೆ ಎಲ್ಲ ಡೆಂಗ್ಯೂ ಫೀವರ್ ಜಾಸ್ತಿ ಆಗ್ತಾ ಇದೆ. ಸೊ ಯಾವುದರಿಂದ ಹರಡುತ್ತೆ, ನಾವು ಏನು ಪ್ರಿವೆಂಟ್ ಮಾಡ್ಬೋದು, ಇದರದ್ದು ಸಿಮ್ಟಮ್ಸ್ ಏನಿದೆ, ಸೊ ಯಾವ ರೀತಿ ಇದನ್ನು ತಡೆಗಟ್ಟೋದು, ಸೊ ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಡೆಂಗ್ಯೂ ಫೀವರ್ನ ನಾವು ಅದನ್ನು ಬ್ರೇಕ್ ಬೋನ್ ಫೀವರ್ ಅಂತಲೂ ಕರಿತೀವಿ. ನೀವು ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಡೆಂಗ್ಯೂ ಜ್ವರ ಬಂದಾಗ ಸೊ ಬ್ಯಾಕ್ ಪೈನ್ ತುಂಬ ಜಾಸ್ತಿ ಇರ್ತದೆ. ಸೊ ಅದಕ್ಕೆ ಅದನ್ನು ಬ್ರೇಕ್ ಬೋನ್ ಫೀವರ್ ಅಂತಲೂ ಕರೀತಾರೆ. ಆಮೇಲೆ ಬೋನ್ ಪೈನ್ಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಇದು ಯಾವುದರಿಂದ ಟ್ರಾನ್ಸ್ಮಿಟ್ ಆಗುತ್ತೆ, ಎಲ್ಲರಿಗೂ ಗೊತ್ತಿರೋಂಗೆ ಸೊಳ್ಳೆ ಕಚ್ಚೋದ್ರಿಂದ ಟ್ರಾನ್ಸ್ಮಿಟ್ ಆಗುತ್ತೆ. ಯಾವ ಸೊಳ್ಳೆ? ಈಡಿಸ್ ಈಜಿಪ್ಟಿ ಅಂತ ಕರಿತೇವೆ. ಇದನ್ನು ಟೈಗರ್ ಮಸ್ಕಿಟೋ ಅಂತ ಕೂಡ ಕರೀತಾರೆ. ಸೊ ಟೈಗರ್ ಮಸ್ಕಿಟೋ, ಈಡಿಸ್ ಈಜಿಪ್ಟಿ, ಟೈಗರ್ ಮಸ್ಕಿಟೋ. ಈ ಟೈಗರ್ ಮಸ್ಕಿಟೋದಲ್ಲಿ ಏನಿರುತ್ತೆ, ಟೈಗರ್ ಮೇಲೆ ಹೆಂಗೆ ಬ್ಲ್ಯಾಕ್ ಪಟ್ಟಿ ಇರುತ್ತೋ, ಈ ಸೊಳ್ಳೆ ಮೇಲೆ ಕೂಡ ವೈಟ್ ಆಗಿ ಪ್ಯಾಚಸ್ ಇರುತ್ತೆ. ಸೊ ವೈಟ್ ಪ್ಯಾಚಸ್ ಇರುತ್ತೆ. ಆಮೇಲೆ ಇದನ್ನು ಟೈಗರ್ ಮಸ್ಕಿಟೋ ಅಂತ ಕರೆಯೋದಕ್ಕೆ ಇನ್ನೊಂದು ಕೂಡ ರೀಸನ್ ಇರುತ್ತೆ. ಟೈಗರ್ ಹೇಗೆ ಡೇರಿಂಗ್ ಆಗಿರುತ್ತೋ, ಇದು ಕೂಡ ಬೆಳಗ್ಗೆ ಹೊತ್ತು ಅಟ್ಯಾಕ್ ಮಾಡುತ್ತೆ, ಬೆಳಗ್ಗೆ ಹೊತ್ತು ಕಚ್ಚುತ್ತಿದ್ದು. ಸೊ ಇದು ಬೆಳಗ್ಗೆ ಹೊತ್ತು ಕಚ್ಚೋದ್ರಿಂದ, ಯೂಶಲಿ ಇದು ಬೆಳಗ್ಗೆ ಹೊತ್ತು ಕಚ್ಚೋದ್ರಿಂದ ಇದನ್ನು ಟೈಗರ್ ಮಸ್ಕಿಟೋ, ಆಮೇಲೆ ಬ್ಲ್ಯಾಕ್ ಪ್ಯಾಚಸ್ ಇರೋದ್ರ ಟೈಗರ್ ಮಸ್ಕಿಟೋ ಅಂತ ಕರಿತೀವಿ. ಇದ್ದು ಬ್ರೀಡಿಂಗ್ ಪ್ಲೇಸ್. ಎಲ್ಲಿದು ಗ್ರೋ ಆಗುತ್ತೆ ಅಂತ ಹೇಳಿದ್ರೆ, ಇದು ಮ್ಯಾನ್ ಮೇಡ್ ಕಂಟೈನರ್ಸ್. ಸೊ ಮನುಷ್ಯ ಮಾಡಿರುವಂತಹ ಕಂಟೈನರ್ಸ್ಗಳಲ್ಲಿ ಇದು ಗ್ರೋ ಆಗುತ್ತೆ ಯಥೇಚ್ಛವಾಗಿ. ಎಕ್ಸಾಂಪಲ್ ಏನಂದರೆ, ಇದು ಬ್ಯಾರೆಲ್ ಇರ್ಬೋದು, ಡ್ರಮ್ ಇಟ್ಟಿರ್ತಾರೆ, ಡ್ರಮ್ ಒಳಗಡೆ ನೀರೇನಾದರೂ ಒಂದು ಸ್ವಲ್ಪ ಶೇಖರಣೆ ಆಯಿತು ಅಂತೇಳಿ ಅದರಲ್ಲೂ ಗ್ರೋ ಆಗುತ್ತೆ. ಮತ್ತು ಟೈರ್ಸ್,
ಹಳೆ ಟೈರ್ಸ್ನೆಲ್ಲ ಎತ್ತಿ ಎಲ್ಲಂದ್ರೆ ಅಲ್ಲಿ ಬಿಸಾಕಿರ್ತಾರೆ, ಅಥವಾ ಒಂದು ಕಡೆ ಗ್ಯಾರೇಜಲ್ಲೆಲ್ಲ ಜೋಡಿಸಿರ್ತಾರೆ. ಸೊ ಆ ಟೈರ್ ಒಳಗಡೆ ಮಳೆ ಬಿದ್ದು ನೀರು ತುಂಬಿಕೊಂಡು ಆ ನೀರು ಒಳಗಡೆ ಗ್ರೋ ಆಗುತ್ತೆ. ಮತ್ತು ಮಡ್ ಪಾಟ್ಗಳೊಳಗಡೆ ನಾವು ನೀರು ಹಾಕಿರ್ತೀವಿ, ಜಾಸ್ತಿ ನೀರು ಹಾಕಿರ್ತೀವಿ, ಆ ನೀರು ಏನಾದರೂ ಉಳ್ಕೊಂಡಿತ್ತು ಅಂತಂದ್ರಂಗೆ ಆ ನೀರು ಒಳಗಡೆ ಗ್ರೋ ಆಗುತ್ತೆ. ಮತ್ತು ಪ್ಲಾಸ್ಟಿಕ್ ಬಕೆಟ್ಸ್ನ ಯೂಸ್ ಮಾಡ್ತಾರೆ, ಆಚೆ ಕಡೆ ಬಿಸಾಕಿರ್ತಾರೆ, ಯೂಸ್ ಮಾಡಿ ಆದಮೇಲೆ ಆಚೆ ಕಡೆ ಬಿಸಾಕಿರ್ತಾರೆ. ಸೊ ಅದರೊಳಗಡೆ ನೀರೇನಾದರೂ ಇತ್ತು ಅಥವಾ ನೀರೇನಾದರೂ ಶೇಖರಣೆ ಆಯಿತು ಅಂತ ಹೇಳಿದ್ರೆ ಅದರೊಳಗಡೆ ಕೂಡ ಇದು ಮಸ್ಕಿಟೋ ಹೋಗ್ಬಿಟ್ಟು ಮೊಟ್ಟೆ ಇಟ್ಬಿಟ್ಟು ಅದ್ರೊಳಗೆ ಕೂಡ ಗ್ರೋ ಆಗುವಂಥ ಚಾನ್ಸಸ್ ಇರುತ್ತೆ. ಆಮೇಲೆ ಡಸ್ಟ್ಬಿನ್ಸ್, ಆಚೆ ಕಡೆ ಡಸ್ಟ್ಬಿನ್ಸ್ ಇಟ್ಟಿರ್ತಾರೆ, ಸೊ ಅದಕ್ಕೆ ಡಸ್ಟ್ಬಿನ್ಸಲ್ಲಿ ಕೂಡ ಗ್ರೋ ಆಗ್ಬೋದು. ಮತ್ತು ಪಾಲಿಥೀನ್ ಶೀಟ್ಸಲ್ಲಿ ಟಾರ್ಪಲ್ಸ್ ಇರುತ್ತೆ, ಟಾರ್ಪಲ್ಸ್ ಮೇಲೆ ನೀರು ಕಲೆಕ್ಟ್ ಆಗುತ್ತೆ ಮಳೆ ಬಂದಾಗ. ಸೊ ಆ ನೀರೇನಾದ್ರು ನಾವು ಬಿಸಾಕ್ತೀರಾ ಅಂತ ಹೇಳಿದ್ರೆ, ಲೈಕ್ ಅದನ್ನು ನೀಟಾಗಿ ಕ್ಲೀನ್ ಮಾಡಿಲ್ಲ ಅಂತ ಹೇಳಿದ್ರೆ ಆ ನೀರು ಮೇಲೆ ಬಂದು ಇದು ಮೊಟ್ಟೆ ಇಟ್ಟು ಮರಿ ಮಾಡುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಇಂಥ ಮ್ಯಾನ್ಮೇಡ್ ಕಂಟೈನರ್ಸಲ್ಲಿ ಇದ್ರದ್ದು ಬ್ರೀಡಿಂಗ್ ಜಾಗ ಇರುತ್ತೆ. ಸೊ ಇದ್ರದ್ದು ಬೇಸಿಕಲಿ ಡೆಂಗ್ಯೂ ಜ್ವರದ್ದು 3 ಕ್ಲಾಸಿಫಿಕೇಶನ್ ಅಂತ ಇರುತ್ತೆ. ಒಂದು ಕ್ಲಾಸಿಕ್ ಡೆಂಗ್ಯೂ, ಅದನ್ನು ಬ್ರೇಕ್ ಬೋನ್ ಫೀವರ್ ಅಂತೀವಿ. ನೆಕ್ಸ್ಟ್ ಒಂದು ಡೆಂಗ್ಯೂ ಹೆಮರೇಜಿಕ್ ಫೀವರ್, ಆಮೇಲೆ ಡೆಂಗ್ಯೂ ಶಾಕ್ ಸಿಂಡ್ರೋಮ್. ಕ್ಲಾಸಿಕ್ ಡೆಂಗ್ಯೂ ಫೀವರ್ ಮೋಸ್ಟ್ ಕಾಮನ್ ಇರುತ್ತೆ. ಸೊ ಇದರಲ್ಲಿ ಸೊಳ್ಳೆ ಕಚ್ಚಿ ಆದಮೇಲೆ ಪೇಷಂಟ್ದು ಸಿಂಪ್ಟಮ್ಸ್ ಏನಿರುತ್ತೆ, ಡೆಂಗ್ಯೂ ವೈರಸ್ಸಿಂದ ಇನ್ಫೆಕ್ಟ್ ಏನಾಯಿತು ಅಂತ ಹೇಳಿದ್ರೆ ಫೀವರ್, ಜ್ವರ ಇರುತ್ತೆ, ತುಂಬ ತಲೆನೋವು ಇರುತ್ತೆ, ಮತ್ತು ಕಣ್ಣು ಸುತ್ತ ಪೇಯ್ನ್ ಇರುತ್ತೆ, ಬ್ಯಾಕ್ ಪೇಯ್ನ್ ಇರುತ್ತೆ, ಮತ್ತು ಜಾಯಿಂಟ್ಸ್ ಮತ್ತು ಲೆಗ್ ಪೇಯ್ನ್ ಇರುತ್ತೆ. ಸೊ ಹೆಡ್ಡೇಕು ತಲೆ ಮೂಮೆಂಟ್ ಮಾಡಿದಾಗ ಜಾಸ್ತಿ ಆಗುತ್ತೆ, ಮತ್ತು ಕಣ್ಣು ನೋವು ಇರುತ್ತೆ, ಕಣ್ಣು ನೋವು ಕೂಡ ಐ ಮೂಮೆಂಟ್ಸ್ ಮಾಡಿದಾಗ ಕಣ್ಣು ನೋವು ಕೂಡ ಜಾಸ್ತಿ ಆಗುತ್ತೆ. ಕಂಜಕ್ಟಿವೈಟಿಸ್ ಕೂಡ ಇರುತ್ತೆ, ಮಡ್ರಾಸೆ ಅಂತ ಹೇಳ್ತೀವಿ ನೋಡಿ, ಕಣ್ಣೆಲ್ಲ ಕೆಂಪಾಗಿರುತ್ತೆ. ಸೊ ಕಂಜಕ್ಟಿವೈಟಿಸ್ ಕೂಡ ಕೆಲವೊಬ್ಬರಲ್ಲಿ ಕಾಣಿಸುತ್ತೆ. ಆಮೇಲೆ ಸ್ಕಿನ್ ರ್ಯಾಷಸ್ ಕೂಡ ಕೆಲವೊಬ್ಬರಲ್ಲಿ ಡೆಂಗ್ಯೂ ಜ್ವರದ್ದು ಡೇಂಜರಸ್ ಸಿಂಪ್ಟಮ್ಸ್ ಏನು ಅಂತ ಹೇಳಿದ್ರೆ, ಸೊ ಈ ಸಿಂಪ್ಟಮ್ಸ್ ಏನಾದರೂ ಕಾಣಿಸ್ಕೊಂಡಾಗ ನಾವು ತುಂಬ ಕೇರ್ಫುಲ್ ಆಗಿರಬೇಕು. ಸೊ ಅಂಥ ಸಿಂಪ್ಟಮ್ಸ್ ಯಾವ್ದು ಅಂತ ಹೇಳಿದ್ರೆ ಹೊಟ್ಟೆ ನೋವು ಇರುತ್ತೆ, ಅಬ್ಡೋಮಲ್ ಪೇಯ್ನ್ ಇರುತ್ತೆ, ಆಮೇಲೆ ಬ್ಲ್ಯಾಕ್ ಕಲರ್ದು ಸ್ಟೂಲ್ ಪಾಸ್ ಮಾಡ್ತಾರೆ, ಬ್ಲ್ಯಾಕ್ ಕಲರ್ ಇರುತ್ತೆ ಸ್ಟೂಲ್ ಪಾಸಿಂಗು, ಮತ್ತು ಸ್ಕಿನ್ನು ತುಂಬ ತಣ್ಣಗಿರುತ್ತೆ, ಮತ್ತು ಬ್ಲೀಡಿಂಗ್ ಫ್ರಮ್ ಸ್ಕಿನ್ ಮೇಲೆ ಬ್ಲೀಡ್ ಆಗ್ತಿರುವಂಥ ಚಾನ್ಸಸ್ ಇರುತ್ತೆ, ಮತ್ತು ಬ್ಲೀಡಿಂಗ್ ಗಮ್ಸ್ ಎಲ್ಲ ಇರುತ್ತೆ. ಸೊ ಇದು ಅಬೌಟ್ ಕ್ಲಾಸಿಕಲ್ ಡೆಂಗ್ಯೂ. ಸೊ ಫೀವರ್ ಇರುತ್ತೆ, ಹೆಡ್ ಏಕು, ರೆಟ್ರೋ ಆರ್ಬಿಟಲ್ ಪೇನ್ ಇರುತ್ತೆ, ಬ್ಯಾಕ್ ಏಕ್, ಮತ್ತು ಜಾಯಿಂಟ್ ಮತ್ತು ಲೆಗ್ ಪೇನ್ಸ್ ಎಲ್ಲ ಇರುತ್ತೆ. ಸೊ ಡೆಂಗ್ಯೂ ಹೆಮರೇಜಿಕ್ ಫೀವರಲ್ಲಿ ಏನೇನಿರುತ್ತೆ, ಫೀವರ್, ಹೆಡ್ ಏಕ್ ಇರುತ್ತೆ, ತುಂಬ ಸ್ವೆಟ್ ಆಗ್ತಿರ್ತಾರೆ, ಬಾಡಿ ಪೇಯ್ನು, ಸೇಮ್ ಜಾಯಿಂಟ್ ಪೇನ್ಸ್ ಎಲ್ಲ ಇರುತ್ತೆ. ಆಮೇಲೆ ಇದು ಹೆಮರೇಜಿಕ್. ಸೊ ಹೆಮರೇಜಿಕ್ ನೇಮ್ ಸಜೆಸ್ಟ್ ಮಾಡುತ್ತದೆ, ಬ್ಲೀಡಿಂಗ್ ಇರುತ್ತೆ. ಸೊ ಬ್ಲೀಡಿಂಗ್ ಫ್ರಮ್ ನೋಸ್ ಇರುತ್ತೆ, ಬ್ಲೀಡಿಂಗ್ ಫ್ರಮ್ ಗಮ್ ಇರುತ್ತೆ, ನೋಸಿಂದ ಬ್ಲೀಡ್ ಆಗ್ತಿರುತ್ತೆ, ಟೀತ್ ಗಮ್ಸ್ ಇರುತ್ತಲ್ವ ಅದರಿಂದನೂ ಬ್ಲೀಡ್ ಆಗ್ತಿರುತ್ತೆ, ಮತ್ತು ಬ್ಲಡ್ ವಾಮಿಟ್ ಮಾಡ್ತಿರ್ತಾರೆ ಕೆಲವು ಪೇಷಂಟ್ಸು, ಮತ್ತು ಸ್ಟೂಲಲ್ಲಿ ಕೂಡ ಬ್ಲಡ್ ಡೆಂಗ್ಯೂ ಹೆಮರೇಜಿಕ್ ಫೀವರ್. ಸೊ ಮತ್ತೆ ವೈರಸ್ನ ಹೇಗೆ ಡಯಾಗ್ನೋಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಕಂಪ್ಲೀಟ್ ಬ್ಲಡ್ ಕೌಂಟಲ್ಲಿ ನೋಡಿದಾಗ ಪ್ಲೇಟ್ಲೆಟ್ಸ್ ಕಡಿಮೆ ಆಗಿರುತ್ತೆ. ಸೊ CBCನಲ್ಲಿ ಪ್ಲೇಟ್ಲೆಟ್ಸ್ ಕಡಿಮೆ ಆಗಿರುತ್ತೆ, ಮತ್ತು WBC ಕೂಡ ಕಡಿಮೆ ಆಗಿರುತ್ತೆ. ಕೆಲವು ಪೇಷಂಟ್ಸಲ್ಲಿ ನ್ಯೂಟ್ರೋಫಿಲ್ಸ್ ಜಾಸ್ತಿ ಇರುತ್ತೆ. ಆಮೇಲೆ ಡೆಂಗ್ಯೂ ಸೀರಾಲಜಿ ಮಾಡ್ತೀವಿ, ಅದರಲ್ಲಿ ಆ್ಯಂಟಿಬಾಡಿ ಟೈಟರ್ಸ್ ಜಾಸ್ತಿ ಇರುತ್ತೆ, ಮತ್ತು ಲಾಸ್ಟ್ ಒಂದು ಬಂದ್ಬಿಟ್ಟು RT-PCR. ಓಕೆ, ಸಮರೈಸ್ ಮಾಡಬೇಕಂತ ಹೇಳಿದ್ರೆ ಡೆಂಗ್ಯೂ ಫೀವರು ಈಡಿಸ್ ಈಜಿಪ್ಟೆಯಿಂದ ಟ್ರಾನ್ಸ್ಮಿಟ್ ಆಗುತ್ತೆ. ಸೊ ಈಡಿಸ್ ಈಜಿಪ್ಟಿನ ಟೈಗರ್ ಮಸ್ಕಿಟೋ ಅಂತ ಕೂಡ ಕರಿತೀವಿ. ಇದ್ರ ಮೇಲ್ಗಡೆ ಬ್ಲ್ಯಾಕ್ ಸ್ಪಾಟ್ಸ್ ಇರುತ್ತೆ. ಇದು ಯೂಶಲಿ ಬ್ರೀಡಿಂಗ್ ಪ್ಲೇಸ್ ಬಂದ್ಬಿಟ್ಟು ಮ್ಯಾನ್-ಮೇಡ್ ಕಂಟೈನರ್ಸಲ್ಲಿ ಇರುತ್ತೆ. ಸೊ ನಾವು ಅದನ್ನು ಮ್ಯಾನ್-ಮೇಡ್ ಕಂಟೈನರ್ಸ್ನ ನಾವು ಅದರಲ್ಲಿ ನೀರು ಕಲೆಕ್ಟ್ ಆಗದಿರೋಂಗೆ ನಾವು ನೋಡ್ಕೊಂತು ಅಂತ ಹೇಳಿದ್ರೆ ಡೆಂಗ್ಯೂದ ಆ ಮಸ್ಕಿಟೋ ಬ್ರೀಡಿಂಗ್ ಪ್ಲೇಸಸ್ನ ಕಡಿಮೆ ಮಾಡ್ತೀವಿ. ಯೂಶಲಿ ಈ ಮಸ್ಕಿಟೋ ಮಾರ್ನಿಂಗ್ ಟೈಮಲ್ಲಿ ಬೈಟ್ ಮಾಡುತ್ತೆ, ಮಾರ್ನಿಂಗ್ ಟೈಮಲ್ಲಿ ನಾವು ಕೇರ್ಫುಲ್ ಆಗಿರಬೇಕಾಗುತ್ತೆ. ಸೊ ಡೆಂಗ್ಯೂ ಫೀವರ್ದು ಸಿಂಪ್ಟಮ್ಸ್ ಅಂದ್ಬಿಟ್ಟು ಫೀವರು, ಹೆಡ್ ಏಕು, ರೆಟ್ರೋ ಆರ್ಬಿಟಲ್ ಪೇಯ್ನು, ಬ್ಯಾಕ್ ಪೇಯ್ನ್ ಇರುತ್ತೆ, ಲೆಗ್ಗು ಮತ್ತು ಜಾಯಿಂಟ್ ಪೇಯ್ನ್ಸ್ ಇರುತ್ತೆ. ಸೊ ಕೆಲವು ಪೇಷಂಟ್ಸ್ ವೀಕೆನ್ಸಿದ ಸ್ಕಿನ್ ರ್ಯಾಷಸ್ ಕೂಡ ಇರುತ್ತೆ. ಸೊ ಹೆಮರೇಜಿಕ್ ಫೀವರು ನೆಕ್ಸ್ಟ್ ಸ್ಟೇಜ್ ಬರುತ್ತೆ. ಹೆಮರೇಜಿಕ್ ಫೀವರಲ್ಲಿ ಏನೇನಿರುತ್ತೆ, ಬ್ಲೀಡಿಂಗ್ ಇರುತ್ತೆ, ಬ್ಲೀಡಿಂಗ್ ಫ್ರಮ್ ನೋಸ್ ಇರುತ್ತೆ, ಬ್ಲೀಡಿಂಗ್ ಫ್ರಮ್ ಗಮ್ಸ್, ಮತ್ತು ವಾಮಿಟ್ ಮಾಡಿದಾಗ ಕೆಲವೊಬ್ಬರಲ್ಲಿ ಬ್ಲಡ್ ಕಾಣಿಸ್ಕೊಳ್ಳುತ್ತೆ, ಮತ್ತು ಬ್ಲಡ್ ಇನ್ ಸ್ಟೂಲ್ಸ್ ಕಾಣಿಸ್ಕೊಳ್ಳುತ್ತೆ. ಸೊ ಇದನ್ನು ಡಯಾಗ್ನೋಸಿಸ್ ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ, CBCನಲ್ಲಿ ಪ್ಲೇಟ್ಲೆಟ್ಸ್, ಎಸ್ಪೆಷಲಿ ಪ್ಲೇಟ್ಲೆಟ್ಸ್ ತುಂಬ ಕಡಿಮೆ ಆಗಿರುತ್ತೆ. 1.5 lakhs ಇಸ್ ನಾರ್ಮಲ್. ಲೆಸ್ ದೆನ್ 1.5 lakhs ಇತ್ತು ಅಂತ ಹೇಳಿದ್ರೆ ಅದನ್ನು ಡಿಕ್ರೀಸ್ ಇನ್ ಪ್ಲೇಟ್ಲೆಟ್ಸ್ ಲೆವೆಲ್ ಅಂತ ಹೇಳ್ತೀವಿ. ಆಮೇಲೆ WBC ಲೆವೆಲ್ ಕೂಡ ಕಡಿಮೆ ಆಗಿರುತ್ತೆ. ವೈರಲ್ ಆ್ಯಂಟಿಬಾಡಿ ಟೈಟರ್ಸ್ ಮಾಡ್ತೀವಿ, ಮತ್ತು RT-PCR ಮಾಡ್ತೀವಿ. ಥ್ಯಾಂಕ್ ಯು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಫ್ರೂಟ್ಸ್, ಹಣ್ಣುಗಳು
ಡಯಾಬಿಟಿಸ್ ಇರೋ ಪೇಷಂಟ್ ಯಾವ್ದು ತಿಂದರೆ ತುಂಬ ಒಳ್ಳೆಯದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಸೊ ಡಯಾಬಿಟಿಸ್ ಇರೋ ಪೇಷಂಟ್ಸು ಶುಗರ್ ಲೆವೆಲು ಮತ್ತು ಕೊಲೆಸ್ಟ್ರಾಲ್ ಲೆವೆಲ್ನ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್. ನಾರ್ಮಲಾಗಿ ತುಂಬ ಫ್ರೂಟ್ಸು ಶುಗರ್ ಲೆವೆಲ್ನ ಜಾಸ್ತಿ ಮಾಡೋದಿಲ್ಲ. ಸೊ ಆ ಎಕ್ಸಾಂಪಲ್ಸ್ ಬಂದರೆ ಒಂದು ಗ್ರೇಪ್ಸ್. ಸೊ ಈ ಗ್ರೇಪ್ಸಲ್ಲಿ ಹೈ ಲೆವೆಲ್ ಆಫ್ ನ್ಯೂಟ್ರಿಯೆಂಟ್ಸ್ ಇದೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಕೆಲವೊಂದು ಸ್ಟಡೀಸ್ ಪ್ರಕಾರ ದ್ರಾಕ್ಷಿ ತಿನ್ನೋದ್ರಿಂದ ಟೈಪ್ 2 ಡಯಾಬಿಟಿಸ್ನ ರಿಸ್ಕ್ ಕಡಿಮೆ ಆಗುತ್ತೆ ಮತ್ತು ಅದರಲ್ಲಿ ಎಸೆನ್ಷಿಯಲ್ ಮಿನರಲ್ಸ್ ಕೂಡ ಪ್ರೊವೈಡ್ ಮಾಡುತ್ತೆ ಮತ್ತು ಲೋ ಕ್ಯಾಲರಿ ಮತ್ತು ಲೋ ಫ್ಯಾಟಲ್ಲಿ ಇರುತ್ತೆ. ಸೊ ದ್ರಾಕ್ಷಿ ತಿನ್ನೋದ್ರಿಂದ ಟೈಪ್ 2 ಡಯಾಬಿಟೀಸ್ನ ರಿಸ್ಕ್ ಟೈಪ್ 2 ಡಯಾಬಿಟಿಸ್ ಬರೋದು ಕಡಿಮೆ ಆಗುತ್ತೆ ರಿಸ್ಕ್. ನೆಕ್ಸ್ಟ್ ಒನ್ ಬೆರೀಸಲ್ಲಿ ಯಾವುದಿದೆ? ಬ್ಲೂಬೆರೀಸ್, ಸ್ಟ್ರಾಬೆರೀಸ್, ಕ್ರೇನ್ಬೆರೀಸ್. ಸೊ ಇದರಲ್ಲೆಲ್ಲ ಈ ಬೆರೀಸಲ್ಲೆಲ್ಲ ತುಂಬ ನ್ಯೂಟ್ರಿಯೆಂಟ್ಸ್ ಇದೆ ಮತ್ತು ಫೈಟೋಕೆಮಿಕಲ್ ಇದೆ. ಈ ಫ್ರೂಟ್ಸ್ ತೊಗೊಳೋದ್ರಿಂದ ಪೋಸ್ಟ್ ಮೀಲ್ ಅಂದರೆ ಊಟ ಆದಮೇಲೆ ಏನಿರುತ್ತೆ ಆ ಗ್ಲೂಕೋಸ್ ಲೆವೆಲು, ಶುಗರ್ ಲೆವೆಲು ಕಡಿಮೆ ಮಾಡುತ್ತೆ ಮತ್ತು ಎಸ್ಪೆಷಲಿ ಟೈಪ್ 2 ಡಯಾಬಿಟಿಸ್. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಡಯಾಬಿಟಿಸ್ ಇರುತ್ತಲ್ಲ ಅದರಲ್ಲಿ ಟೈಪ್ 2 ಡಯಾಬಿಟಿಸಲ್ಲಿ ಪೋಸ್ಟ್ ಮೀಲ್ ಬ್ಲಡ್ ಶುಗರ್ ಲೆವೆಲ್ನ ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ಒನ್ ಈಸ್ ಪ್ರೊಮೋಗ್ರನೇಟ್, ದಾಳಿಂಬೆ ಹಣ್ಣು. ಸೊ ದಾಳಿಂಬೆ ಹಣ್ಣಲ್ಲಿ ಇಟ್ ಈಸ್ ರಿಚ್ ಇನ್ ಫೈಬರ್ಸ್, ಆ್ಯಂಟಿ ಆಕ್ಸಿಡೆಂಟ್ಸ್, ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್. ಸೊ ಇದು ಫೈಬರ್ಸ್ ಜಾಸ್ತಿ ಇರೋದ್ರಿಂದ ಗ್ಲೂಕೋಸ್ ಅಬ್ಸಾರ್ಪ್ಷನ್ನ ಕಡಿಮೆ ಮಾಡೋದು ಅಂದರೆ ನಿಧಾನ ಮಾಡುತ್ತೆ. ಸೊ ಇದನ್ನು ತೊಗೊಳೋದ್ರಿಂದ ತುಂಬ ಒಳ್ಳೆಯದು. ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಪ್ರಾಪರ್ಟಿ ಇರೋದ್ರಿಂದ ಇದು ಆ್ಯಂಟಿ ಇನ್ಫ್ಲಮೇಟರಿ ಆಗಿ ಕೆಲಸ ಮಾಡುತ್ತೆ, ಆ್ಯಂಟಿ ಕ್ಯಾನ್ಸರ್ ಆಗಿ ಕೂಡ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಚೆರ್ರೀಸು ಇನ್ಸುಲಿನ್ ಪ್ರೊಡಕ್ಷನ್ನ ಜಾಸ್ತಿ ಮಾಡುತ್ತೆ. ಇದರಲ್ಲಿರೋ ಆ್ಯಂಟಿ ಆಕ್ಸಿಡೆಂಟ್ಸ್ ದೇ ಹ್ಯಾವ್ ಆ್ಯಂಟಿ ಡಯಾಬಿಟಿಕ್ ಪ್ರಾಪರ್ಟೀಸ್. ಸೊ ಇದರಿಂದ ತಗೊಳ್ಳೋದ್ರಿಂದ ಇನ್ಸುಲಿನ್ ಕೂಡ ಜಾಸ್ತಿ ಆಗುತ್ತೆ ಮತ್ತು ಆ್ಯಂಟಿ ಡಯಾಬಿಟಿಕ್ ಪ್ರಾಪರ್ಟಿ ಇದೆ ಚೆರ್ರೀಸಿಂದ. ನೆಕ್ಸ್ಟ್ ಬನ್ನಿ ಸಿಟ್ರಸ್ ಫ್ರೂಟ್ಸ್. ಸಿಟ್ರಸ್ ಕಂಟೆಂಟ್ ಜಾಸ್ತಿ ಇರುವಂಥ ಫ್ರೂಟ್ಸಲ್ಲಿ ಎಕ್ಸಾಂಪಲ್ ಆರೆಂಜಲ್ಲಿ ಸಿಟ್ರಸ್ ಕಂಟೆಂಟ್ ಜಾಸ್ತಿ ಇರುತ್ತೆ ಮತ್ತು ವೈಟಮಿನ್ ಸಿ ಕೂಡ ಜಾಸ್ತಿ ಇರುತ್ತೆ. ಆಮೇಲೆ ಇದು ಆರೆಂಜು ರಿಚ್ ಇನ್ ಫ್ಲೇವನಾಯ್ಡ್ಸ್ ಅನ್ನೋದು ರಿಚ್ ಇರುತ್ತೆ. ಇದು ಆ್ಯಂಟಿ ಡಯಾಬಿಟಿಸ್ ಪ್ರಾಪರ್ಟೀಸ್ನ ಪ್ರೊವೈಡ್ ಮಾಡುತ್ತೆ, ಎಸ್ಪೆಷಲಿ ಫ್ಲೇವನಾಯ್ಡ್ಸ್. ನೆಕ್ಸ್ಟ್ ಒನ್ ಇಸ್ ಅವಕಾಡೋ ಇದು ಲೋ ಇನ್ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ರಿಚ್ ಇನ್ ಗುಡ್ ಫ್ಯಾಟ್. ಸೊ ಆಮೇಲೆ ಇದು ಇನ್ಸುಲಿನ್ನ ಸೆನ್ಸಿಟಿವಿಟಿನ ಜಾಸ್ತಿ ಮಾಡುತ್ತೆ ಟೈಪ್ 2 ಡಯಾಬಿಟೀಸಲ್ಲಿ. ಇನ್ನೊಂದು ಬಂದ್ಬಿಟ್ಟು ಆಪಲ್. ಸೊ ಆಪಲ್ ಹೈ ಕಂಟೆಂಟ್ ಇನ್ ಫೈಬರ್ಸಲ್ಲಿ ತುಂಬ ಜಾಸ್ತಿ ಇರುತ್ತೆ. ಸೊ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಈ ಶುಗರ್ ಲೆವೆಲ್ನ ಲಿಮಿಟೆಡಾಗಿ ಸ್ಲೋವಾಗಿ ಅಬ್ಸರ್ವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಡಯಾಬಿಟಿಸ್ ಇರುವಂಥ ಪೇಷಂಟ್ಸು ಯಾವ ಹಣ್ಣು ತಿಂದರೆ ಒಳ್ಳೆಯದು ಅಂತ ಹೇಳಿದ್ರೆ ದ್ರಾಕ್ಷಿ, ಬೆರೀಸ್, ಬ್ಲೂಬೆರ್ರಿ, ಸ್ಟ್ರಾಬೆರ್ರಿ, ಕ್ರೇನ್ಬೆರ್ರಿ, ಪೊಮೊಗ್ರನೇಟು, ಚೆರ್ರೀಸ್ ಮತ್ತು ಆಮೇಲೆ ಅವಕಾಡೋ ಮತ್ತು ಆಪಲ್ಲು, ಸಿಟ್ರಸ್ ರಿಚ್ ಇರುವಂಥ ಫ್ರೂಟ್ಸ್, ಆರೆಂಜ್. ಸೊ ಈ ಫ್ರೂಟ್ಸ್ ಎಲ್ಲ ತಿಂದರೆ ಹೆಲ್ಪ್ ಆಗುತ್ತೆ ಅವ್ರಿಗೆ. ಸೊ ಅದ್ರ ಜೊತೆಗೆ ನಾವು ಬ್ಲಡ್ ಶುಗರ್ ಲೆವೆಲ್ಸ್ನ ಚೆಕ್ ಮಾಡ್ಕೊತಾ ಇರಬೇಕಾಗುತ್ತೆ. ನಮಸ್ಕಾರ ಗೆಳೆಯರೆ, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಮೊಟ್ಟೆ ಮಾಡ್ತಿದ್ದೀನಿ. ಮೊಟ್ಟೆನ ಡೈಲಿ ಎಷ್ಟು ತಿನ್ಬೋದು ನಾವು ಸೇಫಾಗಿ? ಮೊಟ್ಟೆ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಲೆವೆಲ್ ಏನಾದರೂ ಜಾಸ್ತಿ ಆಗುತ್ತಾ ಬ್ಲಡ್ಡಲ್ಲಿ, ಅಥವಾ ಬರೀ ಮೊಟ್ಟೆದು ಬಿಳಿ ಭಾಗದ ಮಾತ್ರ ತಿನ್ಬೋದಾ, ಅಥವಾ ಎಲ್ಲೋ ಭಾಗದಿಂದ ಏನೋ ತೊಂದರೆ ಆಗುತ್ತಾ? ಆಮೇಲೆ ಮತ್ತು ಇನ್ನೊಂದು ಹೆಲ್ತ್ ಬೆನಿಫಿಟ್ಸ್, ಮೊಟ್ಟೆ ತಿನ್ನೋದ್ರಿಂದ ಏನೇನು ಉಪಯೋಗ ಇದೆ ನಮಗೆ. ಸೊ ಈಗ ವಿಡಿಯೋ ಶುರು ಮಾಡೋದಾದರೆ, ಮೊಟ್ಟೆನ ತುಂಬ ಜನ ಇಷ್ಟಪಡ್ತಾರೆ, ತುಂಬ ಇಷ್ಟದಿಂದ ತಿಂತಾರೆ. ಸೊ ಇದು ಟೇಸ್ಟಿಯಾಗಿರುತ್ತೆ ಮತ್ತು ಜೊತೆಗೆ ಅದರಲ್ಲಿ ಇಟ್ ಈಸ್ ವೆರಿ ರಿಚ್ ಇನ್ ನ್ಯೂಟ್ರಿಯೆಂಟ್ಸ್. ಇದರಲ್ಲಿ ವೈಟಮಿನ್ಸ್ ಇರುತ್ತೆ, ಮಿನರಲ್ಸ್ ಇರುತ್ತೆ, ಆ್ಯಂಟಾಸಿಡ್ಸ್ ಇರುತ್ತೆ ಮತ್ತು ಪ್ರೋಟೀನ್ಸ್, ಮೇಯ್ನಾಗಿ ಪ್ರೋಟೀನ್ಸ್ ಇರುತ್ತೆ. ಅದ್ರ ಜೊತೆಗೆ ಇದರಲ್ಲಿ ಫ್ಯಾಟ್ ಕಂಟೆಂಟ್ ಕೂಡ ಇರುತ್ತೆ. ನೀವು ಕೇಳಿರ್ಬೋದು ಮೊಟ್ಟೆಯಲ್ಲಿನ ಕೊಲೆಸ್ಟ್ರಾಲು ಹಾರ್ಟ್ಗೆ ಪ್ರಾಬ್ಲಮ್ ಮಾಡುತ್ತೆ ಅಂತ. ಇದು ನಿಜಾನ? ರೀಸೆಂಟ್ ರಿಸರ್ಚಲ್ಲಿ ಮೊಟ್ಟೆ ಮತ್ತು ಹಾರ್ಟ್ ಡಿಸೀಸ್ಗೆ ಅಷ್ಟೊಂದು ಸ್ಟ್ರಾಂಗ್ ಲಿಂಕ್ ಏನು ಸಿಕ್ಕಿಲ್ಲ. ಹೆಲ್ತಿ ಪರ್ಸನ್ ಎಷ್ಟು ಮೊಟ್ಟೆ ನೀವು ದಿನಕ್ಕೆ ತಿನ್ಬೋದು? ಹೆಲ್ತಿ ಆಗಿರೋ ಪರ್ಸನ್ಸು ದಿನಕ್ಕೆ 1 ರಿಂದ 2 ಮೊಟ್ಟೆ ತಿನ್ಬೋದು, ಅಥವಾ 6 to 12 ಪರ್ ವೀಕ್. ಇಷ್ಟು ಮೊಟ್ಟೆ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಏನಾದರೂ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗುತ್ತಾ ಹೆಲ್ತಿ ಪರ್ಸನ್ಸಲ್ಲಿ? ಖಂಡಿತ ಇಲ್ಲ. ನಮ್ಮ ದೇಹದಲ್ಲಿ ಗುಡ್ ಆ್ಯಂಡ್ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ 2 ಕೊಲೆಸ್ಟ್ರಾಲ್ ಇರುತ್ತೆ. ಗುಡ್ ಕೊಲೆಸ್ಟ್ರಾಲ್ ಅನ್ನೋದನ್ನ HDL ಅಂತ ಕರಿತೀವಿ, ಬ್ಯಾಡ್ ಕೊಲೆಸ್ಟ್ರಾಲ್ನ LDL ಅಂತ ಕರಿತೀವಿ. ಸೊ HDLನ ಮೊಟ್ಟೆಯಲ್ಲಿ 2 ಇರುತ್ತೆ, HDL ಇರುತ್ತೆ, LDL ಕೂಡ ಇರುತ್ತೆ. ಸೊ HDL ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಮಾಡುತ್ತೆ ಮೊಟ್ಟೆ ತಿನ್ನೋದ್ರಿಂದ. ಸೊ ಇದು HDL ಲೆವೆಲ್ ಜಾಸ್ತಿ ಆದಷ್ಟು ಹಾರ್ಟ್ ಪ್ರಾಬ್ಲಮ್ಸ್ ಕಡಿಮೆ ಆಗುತ್ತೆ. ಸೊ LDL ಲೆವೆಲ್ ಬರೀ ಮೊಟ್ಟೆ ತಿನ್ನೋದ್ರಿಂದ ಮಾತ್ರ ಬರುತ್ತಾ? ಖಂಡಿತ ಇಲ್ಲ.
ನೀವು ತಗೊಳ್ಳೋ ಬೇರೆ ಆಹಾರದಿಂದನೂ ಬರುತ್ತೆ. ಎಕ್ಸಾಂಪಲ್ ಚೀಸ್ ಇರ್ಬೋದು, ಪ್ರೋಸೆಸ್ಡ್ ಮೀಟ್ ಇರುತ್ತೆ, ಫ್ರೈಡ್ ಫುಡ್ ಐಟಮ್ಸ್ ಏನಾದ್ರು ತಿನ್ಬೋದು, ಯೋಗಟ್ ಇದೆಲ್ಲ ತಿನ್ನೋದ್ರಿಂದ LDL ಲೆವೆಲ್ ಜಾಸ್ತಿ ಆಗುತ್ತೆ. ವಯಸ್ಸಾಗ್ತಿದ್ದಂಗೆ ನಾವು ಮೊಟ್ಟೆ ತಿನ್ನೋ ಪ್ರಮಾಣನ ಕಡಿಮೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅದೇ ರೀತಿ LDL ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇರೋರು, ಹಾರ್ಟ್ ಕಂಡೀಷನ್ ಮುಂಚೆನೇ ಇರೋರು, ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಹಾರ್ಟ್ ಡಿಸೀಸ್ ಇರೋರು, ಅವರು ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಿಗಾನ ಹಾರ್ಟ್ ಡಿಸೀಸ್ ಇತ್ತು ಅಂದರೆ ಅಂಥವರು, ತುಂಬ ದಪ್ಪ ಇರೋರು, ಮತ್ತು ಡಯಾಬಿಟಿಸ್ ಶುಗರ್ ಕಾಯಿಲೆ ಇರೋವಂಥವ್ರು, ಇವರೆಲ್ಲ ವಾರಕ್ಕೆ 4ರಿಂದ 5 ಮೊಟ್ಟೆ ತಿಂದರೆ. ತುಂಬ ಜನ ಕೇಳ್ತಾರೆ ಬರೀ ಮೊಟ್ಟೆಯಲ್ಲಿ ವೈಟ್ ಪೋರ್ಷನ್ ತಿಂದರೆ ಒಳ್ಳೆಯದಾ, ಯೆಲ್ಲೋ ಪೋರ್ಷನ್ ಬಿಟ್ಬಿಡ್ಬೋದಾ ಅಂತ. ನೋಡಿ ಗೆಳೆಯರೆ, ಯೆಲ್ಲೋ ಪೋರ್ಷನಲ್ಲಿ ಬರೀ ಕೊಲೆಸ್ಟ್ರಾಲ್ ಮಾತ್ರ ಇರೋದಿಲ್ಲ, ಅದು ವೆರಿ ರಿಚ್ ಸೋರ್ಸ್ ಆಫ್ ಐರನ್ ಮತ್ತು ವೈಟಮಿನ್ ಡಿ ಮತ್ತು ಇನ್ನು ಕೆಲವು ಮಿನರಲ್ಸಲ್ಲಿ ತುಂಬ ಹೈ ರಿಚ್ ಸೋರ್ಸ್ ಇರುತ್ತೆ. ಸೊ ಅದರಿಂದ ಯೆಲ್ಲೋ ಕಲರ್ ತಿನ್ನೋದ್ರಿಗೂ ಬೆನಿಫಿಟ್ಸ್ ಇರುತ್ತೆ. ಸೊ ಎಷ್ಟು ತಿನ್ನಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬ ಹೆಲ್ತಿ ಪರ್ಸನ್ 1ರಿಂದ 2 ಮೊಟ್ಟೆ ತಿನ್ನಬೇಕಾಗುತ್ತೆ. ಒಬ್ಬರು ಪ್ರೀ ಕಂಡೀಷನ್ಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಅಂಥವರು ವಾರಕ್ಕೆ 4ರಿಂದ 5 ಮೊಟ್ಟೆ ತಿಂದರೆ ತುಂಬ ಒಳ್ಳೆಯದು. ಸೊ ಅದಕ್ಕಿಂತ ಜಾಸ್ತಿ ತಿಂದರೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಬೆನಿಫಿಟ್ಸ್ ಆಫ್ ಮೊಟ್ಟೆ ಏನಿರುತ್ತೆ, ಮೊಟ್ಟೆ ತಿನ್ನೋದ್ರಿಂದ ಉಪಯೋಗ ಏನೇನು ಬರುತ್ತೆ ನಮಗೆ, ಇಟ್ ಈಸ್ ತುಂಬ ರಿಚ್ ಸೋರ್ಸ್ ಆಫ್ ವೈಟಮಿನ್ಸ್ ಇರುತ್ತೆ, ಪ್ರೋಟೀನ್ಸ್, ಮೇನ್ಲಿ ಪ್ರೋಟೀನ್, ಇಂಪಾರ್ಟೆಂಟ್ ಪ್ರೋಟೀನ್, ಮಿನರಲ್ಸ್ ಇರುತ್ತೆ, ವೈಟಮಿನ್ B12, ಮತ್ತು ಇಟ್ ಈಸ್ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್. ಇದು ಆ್ಯಂಟಿ ಆಕ್ಸಿಡೆಂಟ್ಸ್ ಏನು ಮಾಡುತ್ತೆ, ನಮಗೆ ಹಾರ್ಟ್ ಕಂಡೀಷನ್ಸು ಮತ್ತು ಕ್ಯಾನ್ಸರಿಂದ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಆಮೇಲೆ ವೆಯ್ಟ್ ಲೂಸ್ ಮಾಡೋ ಅಂಥವ್ರು ಮೊಟ್ಟೆ ತಿನ್ನೋದ್ರಿಂದ ತುಂಬ ಉಪಯೋಗ. ಏನಕ್ಕೆ ಅಂತ ಹೇಳಿದ್ರೆ, ಇದು ಮೊಟ್ಟೆ ತಿಂದರೆ ವೆಯ್ಟ್ ಲೂಸ್ ಮಾಡಬೇಕು ಅಂತಿರೋರು, ವೆಯ್ಟ್ ಲಾಸ್ ಮಾಡ್ಕೊಬೇಕು ಅಂತಿರೋರು ಮೊಟ್ಟೆ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಏನಕ್ಕೆ ಅಂತ ಹೇಳಿದ್ರೆ, ಮೊಟ್ಟೆ ಏನಾದರೂ ತಿಂದರೆ ಹೊಟ್ಟೆ ತುಂಬದಂಗೆ ಅನಿಸುತ್ತೆ. ಓಕೆ, ಸೊ ಹೊಟ್ಟೆ ಫುಲ್ಲಾದಾಗ ನಾವು ಬೇರೆ ಆಹಾರನ ಸೇವಿಸೋದು ಕಡಿಮೆ ಮಾಡ್ತೀವಿ. ಸೊ ಮೊಟ್ಟೆ ತಿನ್ನೋದ್ರಿಂದ ವೆಯ್ಟ್ ಲಾಸ್ ಕೂಡ ಹೆಲ್ಪ್ ಆಗುತ್ತೆ. ಇನ್ ಸಮರಿ, ಮೊಟ್ಟೆ ಅನ್ನೋದು ಒಂದು ಒಳ್ಳೆ ಪೌಷ್ಟಿಕ ಆಹಾರ. ಇದರಲ್ಲಿ ಯಥೇಚ್ಛವಾಗಿ ಪ್ರೋಟೀನ್ಸ್ ಇದೆ, ವೈಟಮಿನ್ ಡಿ ಇದೆ, ಬಿ ಕಾಂಪ್ಲೆಕ್ಸ್ ವೈಟಮಿನ್ಸ್ ಇದೆ, ಮತ್ತು ಅದ್ರ ಜೊತೆಗೆ ಒಳ್ಳೆ ಮಿನರಲ್ಸ್ ಇದೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ಮತ್ತು ಇದೆಲ್ಲರ ಜೊತೆಗೆ ಒಳ್ಳೆ ಕೊಲೆಸ್ಟ್ರಾಲ್ ಕೂಡ ಇದೆ. ಇದ್ರ ಜೊತೆಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಕೂಡ ಇದೆ. ಒಬ್ಬ ಹೆಲ್ತಿ ಇಂಡಿವಿಜುವಲು ಡೈಲಿ 1ರಿಂದ 2 ಮೊಟ್ಟೆ ತಿನ್ಬೋದು, ಅಥವಾ ವೀಕ್ಲಿ 6ರಿಂದ 12 ಮೊಟ್ಟೆ ತಿಂದರೆ ಏನೂ ತೊಂದರೆ ಆಗೋದಿಲ್ಲ. ಸೊ ಅದೇ ರೀತಿ ಪ್ರೀವಿಯಸ್ ಹಿಸ್ಟ್ರಿ ಆಫ್ ಹಾರ್ಟ್ ಕಂಡೀಷನ್ ಇರೋರು, ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಹಾರ್ಟ್ ಡಿಸೀಸ್ ಇರೋರು, ತುಂಬ ದಪ್ಪ ಇರೋವಂಥವ್ರು, ಅಥವಾ ಡಯಾಬಿಟಿಸ್ ಇರೋವಂಥವ್ರು, ಇನ್ಕ್ರೀಸ್ಡ್ ಲೆವೆಲ್ ಆಫ್ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್, LDL ಲೆವೆಲ್ ಇರೋರು, ಅಂಥವರು ವಾರದಲ್ಲಿ 4ರಿಂದ 5 ಮೊಟ್ಟೆ ತಿಂದರೆ ಒಳ್ಳೆಯದು. ಸೊ ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಬೇರೆಯವ್ರಿಗೆ ಶೇರ್ ಮಾಡಿ ಈ ವಿಡಿಯೋನ. ಥ್ಯಾಂಕ್ ಯು. ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಫುಡ್ ದಟ್ ಆರ್ ಗುಡ್ ಫಾರ್ ಹಾರ್ಟ್, ಯಾವ ಆಹಾರ ಸೇವಿಸಿದ್ರೆ ನಮ್ಮ ಹಾರ್ಟ್ ಒಳ್ಳೆಯದು ಅನ್ನೋದ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ಯಾವ್ಯಾವ ಆಹಾರದಲ್ಲಿ ಫ್ಯಾಟ್ ಕಡಿಮೆ ಇರುತ್ತೆ, ಒಮೆಗಾ 3 ಜಾಸ್ತಿ ಇರುತ್ತೆ, ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಇಂಥ ಆಹಾರ ಸೇವಿಸಿದ್ರೆ ಹಾರ್ಟಿಗೆ ತುಂಬ ಒಳ್ಳೆಯದಾಗುತ್ತೆ. ಅದರಲ್ಲಿ ಎಕ್ಸಾಂಪಲ್ಸ್ನ ಹೇಳ್ಕೊಂಡು ಹೋಯ್ತು ಅಂದರೆ, ನಾನ್ ವೆಜಲ್ಲಿ ಬಂದ್ಬಿಟ್ಟು ಸಾಲ್ಮನ್ ಫಿಶ್ ಮತ್ತು ಟೂನಾ ಫಿಶ್, ಈ ಫಿಶಸ್ಸಲ್ಲಿ ಯಥೇಚ್ಛವಾಗಿ ಒಮೆಗಾ 3 ಇರುತ್ತೆ. ಒಮೆಗಾ 3 ಏನು ಮಾಡುತ್ತೆ ಅಂತ ಹೇಳಿದ್ರೆ HDL ಲೆವೆಲ್ ಅಂದರೆ ಗುಡ್ ಕೊಲೆಸ್ಟ್ರಾಲ್ ಲೆವೆಲ್ನ ಜಾಸ್ತಿ ಮಾಡುತ್ತೆ, ಮತ್ತು ಇದು BP ಕೂಡ ಡಿಕ್ರೀಸ್ ಮಾಡುತ್ತೆ. ಸೊ ಇದರಿಂದ ಹಾರ್ಟ್ ಅಟ್ಯಾಕ್ ಆಗೋ ರಿಸ್ಕ್ ಕಡಿಮೆ ಮಾಡುತ್ತೆ. ಸೊ ಇದು ಸಿ ಫಿಶ್ ಆಗಿರೋದ್ರಿಂದ ಸಾಲ್ಮನ್ ಮತ್ತು ಟೂನಾ ಫಿಶ್ ಸಿ ಫಿಶ್ ಆಗಿರುತ್ತೆ. ಸೊ ಇದನ್ನು ತಗೊಳ್ಳೋದ್ರಿಂದ ಹಾರ್ಟ್ ಅಟ್ಯಾಕ್ ಕಡಿಮೆ ಆಗುತ್ತೆ ಮತ್ತು BP ಕೂಡ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಆಲಿವ್ ಆಯಿಲ್ ಏನಂತ ಹೇಳಿದ್ರೆ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್. ಸೊ ಇದು ಆ್ಯಂಟಿ ಆಕ್ಸಿಡೆಂಟ್ಸ್ನ ರಿಚ್ ಇರೋದ್ರಿಂದ ಸೊ ಇಟ್ ಹೆಲ್ಪ್ ಟು ಪ್ರೊಟೆಕ್ಟ್ ಬ್ಲಡ್ ವೆಸಲ್ಸ್ನ ಪ್ರೊಟೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ವಾಲ್ನಟ್ಸ್ ಮತ್ತು ಆಲ್ಮಂಡ್ಸ್, ವಾಲ್ನಟ್ಸ್ ಬರುತ್ತಲ್ಲ, ಮತ್ತು ಇದು ಬಾದಾಮಿ, ಇದರಲ್ಲೆಲ್ಲ ಕೊಲೆಸ್ಟ್ರಾಲ್ ಕಡಿಮೆ ಇದೆ. ಸೊ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತಿದ್ದು ಮತ್ತು ಬ್ಲಡ್ ವೆಸಲ್ಸ್ನ ಪ್ರೊಟೆಕ್ಟ್ ಮಾಡುತ್ತೆ. ಇದರಲ್ಲಿ ಒಮೆಗಾ 3 ಕೂಡ ಇದೆ ಇದರಲ್ಲಿ. ನೆಕ್ಸ್ಟ್ ಆರೆಂಜಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಈ ಫೈಬರ್ ಕಂಟೆಂಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಶುಗರ್ ಲೆವೆಲ್ಸ್ನ ಅಬ್ಸರ್ವ್ ಮಾಡೋದನ್ನು ಡಿಲೇ ಮಾಡುತ್ತೆ, ನಿಧಾನಕ್ಕೆ ಮಾಡುತ್ತೆ. ಸೊ ಅದರಿಂದ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗುತ್ತೆ. ಮತ್ತು ಇದರಲ್ಲಿ ಯಥೇಚ್ಛವಾಗಿ ಪೊಟ್ಯಾಷಿಯಮ್ ಇದೆ. ಇದರಲ್ಲಿ ಯಥೇಚ್ಛವಾಗಿ ಪೊಟ್ಯಾಷಿಯಮ್ ಇರೋದ್ರಿಂದ ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡುತ್ತೆ ಪೊಟ್ಯಾಷಿಯಮ್. ನೆಕ್ಸ್ಟ್ ಅವಾಕಾಡೋ, ಬಟರ್ ಫ್ರೂಟ್ ಅಂತ ಹೇಳ್ಬೋದಲ್ಲ, ಬಟರ್ ಫ್ರೂಟ್, ಇದರಲ್ಲಿ ಹೆಲ್ತಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಹೆಲ್ತಿ ಫ್ಯಾಟ್ ಇರೋದ್ರಿಂದ ಇದು ಹಾರ್ಟ್ ಡಿಸೀಸ್ನ ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ಡಾರ್ಕ್
ನಾವೆಲ್ಲರೂ ತಿಂತೀವಿ, ಮಾಮೂಲಿ ಚಾಕ್ಲೇಟ್ಸ್ ಇರುತ್ತೆ, ಅದರಲ್ಲಿ ಕೋಕೋ ಕಂಟೆಂಟ್ ತುಂಬ ಕಡಿಮೆ ಇರುತ್ತೆ ಮತ್ತು ಸ್ವೀಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಆದರೆ ಡಾರ್ಕ್ ಚಾಕ್ಲೇಟಲ್ಲಿ ಏನಿರುತ್ತೆ ಅಂತ ಕೋಕೋ ಕಂಟೆಂಟ್ ಜಾಸ್ತಿ ಇರಬೇಕು, ಮಿನಿಮಮ್ 70% ಇರಬೇಕು. ಅಟ್ಲೀಸ್ಟ್ 70% ಇರುವಂಥ ಕೋಕೋ ಚಾಕ್ಲೇಟ್ ತಿಂದರೆ ಒಳ್ಳೆಯದಾಗುತ್ತೆ. ಮತ್ತು ಚೆರೀಸಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರುತ್ತೆ, ಸೊ ಇದು ಬ್ಲಡ್ ವೆಸಲ್ಸ್ನ ಪ್ರೊಟೆಕ್ಟ್ ಮಾಡುತ್ತೆ. ನೆಕ್ಸ್ಟು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಇರುತ್ತಲ್ಲ, ಡಾರ್ಕ್ ಗ್ರೀನ್ ವೆಜಿಟೇಬಲ್ಸ್, ಇದರಲ್ಲಿ ವೈಟಮಿನ್ಸ್, ಮಿನರಲ್ಸ್, ನೈಟ್ರೇಟ್ಸ್ ಇರುತ್ತೆ. ಈ ನೈಟ್ರೇಟ್ಸ್ ಪರ್ಟಿಕ್ಯುಲರ್ಲಿ ಬ್ಲಡ್ ವೆಸಲ್ಸ್ನ ಡೈಲೇಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ನೈಟ್ರೇಟ್ಸ್. ನೆಕ್ಸ್ಟ್ ಬ್ಲ್ಯಾಕ್ ಬೀನ್ಸ್. ಈ ಬ್ಲ್ಯಾಕ್ ಬೀನ್ಸು ಆ್ಯಂಟಿ ಆಕ್ಸಿಡೆಂಟ್ಸಲ್ಲಿ ರಿಚ್ ಇರುತ್ತೆ, ಫೋಲೇಟಲ್ಲಿ ರಿಚ್ ಇರುತ್ತೆ, ಮೆಗ್ನೀಷಿಯಮ್. ಇದೇನು ಮಾಡುತ್ತೆ ಅಂತ ಹೇಳಿದ್ರೆ BP ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಫುಡ್ಸ್ ದಟ್ ಆರ್ ಗುಡ್ ಫಾರ್ ಹಾರ್ಟ್ಗೆ ಯಾವ ಫುಡ್ಡು ಒಳ್ಳೆಯದು ಅಂತ ಹೇಳಿದ್ರೆ ಫಿಶ್, ಸಾಲ್ಮನ್ ಆ್ಯಂಡ್ ಟೂನಾ ಫಿಶ್, ವಾಲ್ನಟ್ಸ್ ಆ್ಯಂಡ್ ಆಲ್ಮಂಡ್ಸ್, ಆರೆಂಜ್, ಅವಕಾಡೋ, ಡಾರ್ಕ್ ಚಾಕ್ಲೇಟ್, ಅಟ್ಲೀಸ್ಟ್ 70% ಇರಬೇಕು ಅದರಲ್ಲಿ ಕೋಕೋ ಕಂಟೆಂಟು, ಚೆರ್ರೀಸು, ಡಾರ್ಕ್ ಗ್ರೀನ್ ಲೀವ್ಸ್, ಸೊಪ್ಪು ಮತ್ತು ಬ್ಲ್ಯಾಕ್ ಬೀನ್ಸ್. ಥ್ಯಾಂಕ್ ಯು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಟಾಪಿಕ್ಕು ಸಾಲ್ಟ್, ಉಪ್ಪಿನ ಮೇಲೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಉಪ್ಪು ಎಲ್ಲರಿಗೂ ಇಷ್ಟ. ಏನಕ್ಕೆ? ನಮ್ಮ ಊಟನ ಟೇಸ್ಟಿಯಾಗಿ ಮಾಡುತ್ತೆ ಮತ್ತು ಪ್ರಿಸರ್ವೇಟಿವ್ ಆಗಿ ಯೂಸ್ ಮಾಡ್ತಾರೆ. ಪಿಕಲ್ಸಲ್ಲಿರ್ಬೋದು ಮತ್ತು ಇನ್ನೂ ಕೆಲವೊಂದರಲ್ಲಿ ಪ್ರಿಸರ್ವೇಟಿವ್ ಆಗಿ ಯೂಸ್ ಮಾಡ್ತಾರೆ. ಸೊ ಉಪ್ಪು ನಮಗೆ ಬೇಕಾ? ಉಪ್ಪಿಂದ ಏನು ತೊಂದರೆ ಆಗುತ್ತೆ? ಎಲ್ಲರಿಗೂ ಗೊತ್ತಿರೋ ಹಂಗೆ BP ಜಾಸ್ತಿ ಮಾಡುತ್ತೆ, ಹಾರ್ಟ್ ಮೇಲೆ ಪ್ರಾಬ್ಲಮ್ ಮಾಡುತ್ತೆ ಅಂತ ಎಲ್ಲರಿಗೂ ಗೊತ್ತು. ಆದರೆ ಉಪ್ಪನ್ನು ಬಿಟ್ಬಿಡೋಣ? ಖಂಡಿತ ಇಲ್ಲ. ಉಪ್ಪು ನಮಗೆ ಬೇಕಾಗುತ್ತೆ. ಎಷ್ಟು ಬೇಕಾಗುತ್ತೆ ನಮಗೆ? ಡೈಲಿ ನಮಗೆ ರಿಕ್ವೈರ್ಡ್ ಇರುವಂಥದ್ದು 500 mg ಮಾತ್ರ ನಮ್ಗೆ ಬೇಕಾಗಿರೋದು. ಒಬ್ಬ 10 grams ಪರ್ ಡೇ ತಗೊತಾರೆ. WHO ರೆಕಮೆಂಡ್ ಮಾಡಿರೋದು ನಮಗೆ ಲೆಸ್ ದೆನ್ 5 grams ಪರ್ ಡೇ. ಲೆಸ್ ದೆನ್ 5 grams ಪರ್ ಡೇ ತೊಗೊಂಡ್ರೆ ಒಳ್ಳೆಯದು ಅಂತ. ಸೊ ಉಪ್ಪು ಏನಕ್ಕೆ ಬೇಕು ನಮಗೆ? ಅಷ್ಟೊಂದು ಹಾರ್ಟ್ ಮೇಲೆ ಪ್ರಾಬ್ಲಮ್ ಮಾಡುತ್ತೆ, BP ಜಾಸ್ತಿ ಮಾಡುತ್ತೆ. ಸೊ ಉಪ್ಪು ಬಿಟ್ಬಿಡೋಣ? ಖಂಡಿತ ಇಲ್ಲ. ಉಪ್ಪನ್ನು ಬಿಡಬಾರ್ದು. ನಾವು ಉಪ್ಪು ತಿನ್ನಬೇಕಾಗುತ್ತೆ. ಸೊ ಎಷ್ಟು ಬೇಕಾ? ಏನಕ್ಕೆ ಬೇಕು ನಮಗೆ ಉಪ್ಪು ಏನಕ್ಕೆ ಬೇಕಂತ ಹೇಳಿದ್ರೆ, ಉಪ್ಪು ನಮಗೆ ಬಾಡಿನಲ್ಲಿ ವಾಟರ್ ಮತ್ತು ಎಲೆಕ್ಟ್ರೋಲೈಟ್ಸ್ ಬ್ಯಾಲೆನ್ಸ್ ಮಾಡುತ್ತೆ. ಆಮೇಲೆ ಅದು ನರ್ವ್ ಇಂಪಲ್ಸ್ನ ಕಂಡಕ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ನರ್ವಸ್ ಸಿಸ್ಟಮಲ್ಲಿ. ಆಮೇಲೆ ಮಸಲ್ ಕಾಂಟ್ರಾಕ್ಟ್ ಆಗಲಿಕ್ಕೆ, ರಿಲ್ಯಾಕ್ಸೇಷನ್ ಆಗಲಿಕ್ಕೆ ಅದು ತುಂಬ ಹೆಲ್ಪ್ ಮಾಡುತ್ತೆ. ಸೊ ಇದಕ್ಕೆ ನಮಗೆ ಸೋಡಿಯಂ ಬಹಳ ಇಂಪಾರ್ಟೆಂಟು. ಸೊ ಸೋಡಿಯಂ ಉಪ್ಪಿನಲ್ಲಿರುತ್ತೆ. ಉಪ್ಪು ಜಾಸ್ತಿ ತಿನ್ನೋದ್ರಿಂದ ಏನಾಗುತ್ತೆ? ಸೋಡಿಯಂ ಲೆವೆಲ್ ಬಾಡಿನಲ್ಲಿ ಜಾಸ್ತಿ ಆದಷ್ಟು ಫ್ಲೂಯಿಡ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅಬ್ಸಾರ್ಪ್ಷನ್ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ? ಹಾರ್ಟ್ ಮೇಲೆ ಒತ್ತಡ ಜಾಸ್ತಿ ಆಗಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಬರುತ್ತೆ. ಆಮೇಲೆ ಕಾರ್ಡಿಯಾಕ್ ಅರೆಸ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಬರೀ ಹಾರ್ಟ್ ಮೇಲೆ ಒಂದೇ ತೊಂದರೆ ಕೊಡೋದಿಲ್ಲ ಅದು. ಆಮೇಲೆ ಕಿಡ್ನಿ ಮೇಲೆ ಕೂಡ ಪ್ರಾಬ್ಲಮ್ ಆಗುತ್ತೆ, ಕ್ರೋನಿಕ್ ಕಿಡ್ನಿ ಡಿಸೀಸ್ ಕಾಸ್ ಮಾಡುತ್ತೆ. ಅದಾದಮೇಲೆ ಸ್ಟಮಕ್ ಕ್ಯಾನ್ಸರ್ ಆಗುತ್ತೆ. ಅದಾದಮೇಲೆ ಬೋನ್ಸ್ ಮೇಲೆ ಕೂಡ ಪ್ರಾಬ್ಲಮ್ ಆಗುತ್ತೆ. ಸೋಡಿಯಂ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಕ್ಯಾಲ್ಶಿಯಂ ಬೇಕಾಗ್ತದೆ. ಸೊ ಆ ಕ್ಯಾಲ್ಶಿಯಂನ ನಾವು ಇದರಿಂದ ತಗೊಳ್ತೇವೆ, ಬೋನಿಂದ ತಗೊಳ್ತಾರೆ. ಸೊ ಬೋನಿಂದ ತಗೊಂಡಾಗ ಬೋನ್ ವೀಕ್ ಆಗ್ತಾ ಹೋಗುತ್ತೆ. ಸೊ ಬೋನ್ ವೀಕ್ ಆಗ್ತಾ ಆದಾಗ ಆಸ್ಟಿಯೋಪೋರೋಸಿಸ್ ಅಂತ ಕರಿತೀವಿ ಅದನ್ನು. ಸೊ ಇದರಿಂದ ಫ್ರ್ಯಾಕ್ಚರ್ಸ್ ಜಾಸ್ತಿ ಆಗುತ್ತೆ. ಸೊ ಅದಾದ್ಮೇಲೆ ಸೋಡಿಯಂ ಲೆವೆಲ್ ಕಡಿಮೆ ಆದಾಗ ಏನಾಗುತ್ತೆ? ಸೊ ಸೋಡಿಯಂ ಲೆವೆಲ್ ಏನಾದರೂ ಬಾಡಿನಲ್ಲಿ ಕಡಿಮೆ ಆದಾಗ ವಾಮಿಟಿಂಗ್ ಬರುತ್ತೆ, ಲೆಥಾರ್ಜಿ ಫೀಲ್ ಆಗ್ತಾರೆ ಪೇಷಂಟ್ಸು. ಆಮೇಲೆ ಮೆಂಟಲ್ ಕನ್ಫ್ಯೂಷನ್ ಆಗುತ್ತೆ. ಸೊ ತುಂಬ ಕನ್ಫ್ಯೂಷನ್ ಮತ್ತು ಗಿಡಿನೆಸ್ ಎಲ್ಲ ಬರುತ್ತೆ. ಸೊ ದೇಹಕ್ಕೆ ಬೇಕಾಗಿರೋಷ್ಟು ಮಾತ್ರ ತಗೊಳ್ಳಿ. 500 mg ಬೇಕಾಗಿರೋದು. WHO ರೆಕಮೆಂಡ್ ಇರೋದು 5 grams, ಲೆಸ್ ದೆನ್ 5 grams. ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಸಾಧ್ಯವಾದಷ್ಟು ಕಡಿಮೆ ತಗೊಳ್ಳಿ. ಸೊ ಥ್ಯಾಂಕ್ ಯು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ ಬಂಧುಗಳೇ, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಹಾರ್ಟ್ ಅಟ್ಯಾಕ್ ಚಿಕ್ಕ ವಯಸ್ಸಿನಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಇದೇ ಪ್ರಶ್ನೆ ನನಗೆ ನನ್ನ ಪೇಷಂಟ್ಸ್ ಇರ್ಬೋದು, ನನ್ನ ಫ್ರೆಂಡ್ಸ್ ಇರ್ಬೋದು, ನಾನ್ ಮೆಡಿಕೋಸ್ ಫ್ರೆಂಡ್ಸ್ ಅಥವಾ ನನ್ನ ಬಂಧುಗಳಿರ್ಬೋದು, ತುಂಬ ಜನ ಇದೇ ಪ್ರಶ್ನೆ ನಾನು ಕೇಳ್ತಿದ್ದಾರೆ. ಸೊ ಸಣ್ಣಗಿರ್ತಾರೆ, ಫಿಟ್ಟಾಗಿರ್ತಾರೆ, ಆದರೂ ಏನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಅಂತ. ಸೊ ಅದಕ್ಕೆ ಮೇಯ್ನಾಗಿ ನಮಗೆ ಒಂದು 2 ರೀಸನ್ಸ್ ಇದೆ. ಒಂದು ಜೆನೆಟಿಕ್, ಒಂದು ಜೀನ್ಸಲ್ಲೇ ಅವ್ರು ಹುಟ್ಟಿದಾಗಿಂದಲೇ ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ ಅವ್ರಿಗೆ. ಮತ್ತು ಇನ್ನೊಂದು ನಮ್ಮ ಲೈಫ್ ಸ್ಟೈಲ್ಸ್, ನಮ್ಮ ಬದಲಾಗಿರುವಂಥ ಲೈಫ್ ಸ್ಟೈಲ್ಸ್. ನಾವೇನು ಮಾಡ್ತೀವಿ? ವ್ಯಾಯಾಮ ಮಾಡೋದಿಲ್ಲ, ವೆಸ್ಟರ್ನ್, ಈ ಬರ್ಗರ್ ಇರ್ಬೋದು, ಪಿಜ್ಜಾ ಇರ್ಬೋದು, ಈ ಚೀಸ್ ಜಾಸ್ತಿ ಹಾಕ್ಸ್ಕೊಂಡು ತಿನ್ನೋದು ಟೇಸ್ಟಿಯಾಗಿರುತ್ತೆ, ಆದರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದು. ಸೊ ಇದರಿಂದ ಹಾರ್ಟ್ಗೆ ಕೊಲೆಸ್ಟ್ರಾಲ್, ನಮ್ಮ ಬಾಡಿಲಿರೋ ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಆಗಿ ಸೊ ಹಾರ್ಟ್ ಮೇಲೆ ತುಂಬ ಪ್ರೆಷರ್ ಬೀಳುತ್ತೆ, ಅದರಲ್ಲಿರೋ ರಕ್ತಕ್ಕೆ ಬ್ಲಾಕ್ ಆಗುತ್ತೆ ಬ್ಲಡ್. ಸ್ಮೋಕಿಂಗು ಯಂಗ್ಸ್ಟರ್ಸಲ್ಲಿ ಈಗ ಜಾಸ್ತಿ
ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಕಾರಣ ಆಗ್ತಾ ಇದೆ. ಸೊ ಸ್ಮೋಕಿಂಗ್ ನಿಲ್ಲಿಸಿದ್ರೆ ಮನುಷ್ಯ 15ರಿಂದ ಒಂದು 20 ವರ್ಷ ಜಾಸ್ತಿ ಬದುಕುವಂಥ ಚಾನ್ಸಸ್ ಇರುತ್ತೆ. ಸೊ ಇದ್ರ ಜೊತೆಗೆ ನಮ್ಮದು ಹೈ ಬ್ಲಡ್ ಶುಗರ್ ಲೆವೆಲ್ಸ್, BP ಜಾಸ್ತಿ ಆಗೋದು, ಇದೆಲ್ಲ ನಮಗೆ ಆ್ಯಡ್ ಆನ್ ಆಗುತ್ತೆ. ಸೊ ಅದು ರಿಸ್ಕ್ ಫ್ಯಾಕ್ಟರ್ಸ್ಗೆಲ್ಲ. ಸೊ ನೀವು ಹೇಳ್ಬೋದು, ಸೊ ನಾವೇನೇನು ಮಾಡೋದಿಲ್ಲ, ಅಥ್ಲೆಟ್ಸ್ ಇರ್ತಾನೆ, ತುಂಬ ಚೆನ್ನಾಗಿ ಫಿಟ್ಟಾಗಿರ್ತಾರೆ, ಜಿಮ್ ಮಾಡ್ತಿರ್ತಾರೆ, ಎಲ್ಲ ಮಾಡ್ತಿರ್ತಾರೆ, ಸಡನ್ನಾಗಿ ಕೊಲ್ಯಾಪ್ಸ್ ಆಗಿಬಿಡ್ತಾರೆ. ಸೊ ಅದಕ್ಕೆ ಕಾರಣ ಏನಂದರೆ ಜೀನ್ಸ್ ಇರುತ್ತೆ. ಕೆಲವರಿಗೆ ಹುಟ್ಟಿದಾಗಿಂದನೇ ಹೃದಯದಲ್ಲಿ ಸಣ್ಣ ಸಣ್ಣ ಲೋಪಗಳಿರುತ್ತೆ. ಸೊ ಹಾರ್ಟಲ್ಲಿ ಚಿಕ್ಕ ಚಿಕ್ಕ ಲೋಪಗಳಿರ್ತವೆ. ಅದೇನಾಗುತ್ತದೆ, ಒಂದು ಹೈ ಇಂಟೆನ್ಸಿಟಿ ವರ್ಕೌಟ್ ಮಾಡಿದಾಗ ಅಥವಾ ಹೈಯಾಗಿ ಓಡಿದಾಗ ಅಥ್ಲೆಟ್ಸಲ್ಲಿ ತುಂಬ ಫಾಸ್ಟಾಗಿ ಜಾಸ್ತಿ ಸ್ವಿಮ್ ಮಾಡಿ ಅದಾದಾಗ ಸಡನ್ನಾಗಿ ಆ ಹಾರ್ಟ್ ನಮಗೆ ಏನಿರುತ್ತೆ ಅದು ಪ್ರೆಷರ್ ತಡ್ಕೊಳಕ್ಕಾಗೋದಿಲ್ಲ. ಆ ಟೈಮಲ್ಲಿ ಕೊಲ್ಯಾಪ್ಸ್ ಆಗಿಬಿಡ್ತಾರೆ ಅವರು. ಕೊಲ್ಯಾಪ್ಸ್ ಆಗಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅವ್ರಿಗೆ. ಓಕೆ, ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು.